ಈ ಚಿತ್ರವನ್ನು ನಮ್ಮ ತಾಯಿಯವರ ಸವಿ ನೆನಪಿಗಾಗಿ ಅರ್ಪಿಸುತ್ತಿದ್ದೇವೆ. श्रीपूर्णबोध गुरुतीर्थपयोब्धिपारा कामारिवाक्ष विषवाक्ष शिरस्पृशन्ति पूर्वोत्तरामिततरङ्गचरस्सु हंसा देवालिसेवित पराङ्घ्रिपयोजलग्ना जीवे च वेदगुणपूर्ति जगच्छु सत्त्वा नीचोच्छभावमुखनक्रगणैः समेता पूर्वाध्यजापतिगिलैर्गुरुराघवेन्द्र वाग्देवता सरिधमं विमलीकरोतु श्रीराघवेन्द्र सकलप्रदाता स्वपादकञ्जद्वय भक्तिमद्भ्यः अघ्राद्रिसंवेदन दृष्टिवज्रः क्षमासुरेन्द्रोऽवतु मां सदायम् भव्यस्य रूपो भव दुःखतूला सङ्घाग्निचर्यः सुखधैर्यशाली समस्त दुष्टग्रह निग्रहेशो दुरत्ययो बप्लव सिन्धु सेतुः इति कालत्रयोन्नित्यं प्रार्थनां यः करोति सः इह पुत्राप्त संवेष्टो मोदते नात्र संशयः राजचोर महाव्याघ्र सर्पनक्रादिपीडनं न जायते स्य स्तोत्रस्य प्रभावान्नात्र संशयः यो भक्त्या गुरुराघवेन्द्र चरणद्वन्द्वं स्वरस्य पठेतु स्तोत्रं दिव्यविदं सदा न हि भवेत् तस्यासु किञ्चन किं तिष्ठार्थ समृद्धिरेव कमलानाथ प्रसादोदयात् कीर्तिर्दिग्विदिता विभूतिरतुला साक्षी ह्ययास्योऽत्र हि इति श्रीराघवेन्द्राय गुरुराजप्रसादतः कृतं स्तोत्रमिदं पुण्यं श्रीमद्भिर्यष्पणाभिधैः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओम श्री परमहंसाय नमः। ओम श्री मंत्रसिद्धाय नमः। ओम श्री सुधीन्द्रकरजाताय नमः। ओम श्री गुरुदेवाय नमः। ओम श्री गुरु सार्वभौमाय नमः। ओम श्री गुरु राघवेन्द्राय नमः। सर्वे जनाः सुखिनो भवन्तु। लोका समस्ता सुखिनो भवन्तु। नमस्कार। नमस्कार। शतमानं भवति शताय पुरुषः शतेन्द्रिय आयुष्वेन्द्रिय प्रतिष्ठते। ಇದು ಮಹಾಗಣಪತಿಯ ಪ್ರಸಾದ. ರಾಯರೇ, ಇದು ರಾಘವೇಂದ್ರ ಸ್ವಾಮಿಗಳ ಮಹಾಪ್ರಸಾದ ಸ್ವಾಮಿ. ಮಂಜಯ್ಯ ಒಂದೇ ಯಜಮಾನ್ರೆ. ಶ್ರೀರಾಮ್ ರೆಡಿ ಇದೆ ಸರ್. ರಾಯರೇ, ಆ ಭಗವಂತ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ರಾಯರೇ, ದೇವರು ಧರ್ಮ ಸಜ್ಜನರು ಅಂದ್ರೆ ಅಪಾರ ಭಕ್ತಿ ಇರೋ ನಿಮ್ಮಂತರು ಇರೋದ್ರಿಂದಲೇ ನಮ್ಮ ದೇಶದಲ್ಲಿ ಅಪಾರ ಜನಸಂಖ್ಯೆ ಇದ್ರೂ ದೇಶ ಸುಭಿಕ್ಷವಾಗಿದೆ. ನಾವಿನ್ನು ಬರ್ತೀವಿ. ಒಳ್ಳೆಯದು. ಶ್ರೀನಿವಾಸ ರಾಯರೇ, ದೇವಸ್ಥಾನದ ಕಟ್ಟಡದ ನಿಧಿಗೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಹೌದು ರಾಯರೇ. ಶ್ರೀರಾಮ್, ಬರ್ತೀನಿ ರಾಯರೇ. ಹೇಳಿ ಪುಟ್ಟಯ್ಯ, ನನ್ನಿಂದ ಏನ್ ಸೇವೆ ಆಗ್ಬೇಕಾಗಿತ್ತು? ಅದು ಏನೂ ಇಲ್ಲ ಬಿಡಿ ಸ್ವಾಮಿ. ಒಂದು ಕಾಲದಲ್ಲಿ ಮಂತ್ರಾಲಯ ದೇವಸ್ಥಾನದ ಜಗಲಿಯೇ ನನ್ನ ಮನೆಯಾಗಿತ್ತು. ಅವರ ಪ್ರಸಾದವೇ ನನ್ನ ಊಟವಾಗಿತ್ತು. ಅವರ ನಾಮಸ್ಮರಣೆಯೇ ನನ್ನ ಉಚ್ಛ್ವಾಸ ನಿಶ್ವಾಸವಾಗಿತ್ತು. ಅನಾಥನಾಗಿದ್ದ ನನಗೆ ಆ ಭಗವಂತ ಕಣ್ಬಿಟ್ಟು ಅಷ್ಟೈಶ್ವರ್ಯವನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟಿದ್ದನ್ನು ಅವನಿಗೆ ಸಮರ್ಪಿಸ್ತಾ ಬಂದಿದ್ದೀನಿ. ಈಗ ನೀನ್ ಧೈರ್ಯವಾಗಿ ಕೇಳು, ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ನ ಮಗಳು ಮದುವೆ ನಿಶ್ಚಯ ಆಗಿದೆ ಸ್ವಾಮಿ.
ಮದುವೆ ಅನ್ನೋ ಮಂಗಳ ಕಾರ್ಯ, ದೇವತಾ ಕಾರ್ಯ ಎರಡೂ ಒಂದೇ. ಎಷ್ಟು ಬೇಕು? ಒಂದು 10,000 ಸಾಕು. ಶ್ರೀರಾಮ್ ಸರ್, ಇದರಲ್ಲಿ 20,000 ರೂಪಾಯಿ ಇದೆ, ತಗೊಳ್ಳಿ. ರಾಜಾರಾಯರೇ, ನೀವು ಮನುಷ್ಯರಲ್ಲ ಸ್ವಾಮಿ, ದೇವ್ರು. ನಾ ಬರ್ತೀನಿ. ಸರ್, ಈಗ ಆಫೀಸ್ಗೆ ಹೊರಡೋ ಸಮಯ. ಶ್ರೀರಾಮ್, ಸಿಂಗಾಪುರ್ಗೆ ಕಾರ್ಗೋ ಕಳಿಸಿದ್ವಲ್ಲ, ಅದು ರೀಚ್ ಆಯ್ತಾ? ಆಗಿದೆ ಸರ್. ಆಮೇಲೆ ಮಲೇಷಿಯಿಂದ ರಾ ಮೆಟೀರಿಯಲ್ಸ್ ಬರಬೇಕಾಯ್ತು, ಅದೆಲ್ಲ ಬಂತಾ? ಬಂದಿದೆ ಸರ್. ಆಮೇಲೆ ಲಂಡನ್ಗೆ ಎಕ್ಸ್ಪೋರ್ಟ್ ಮಾಡಿದ್ವಲ್ಲ, ಅದ್ರ ಬಾಬ್ತು ಡಿ ಬಂತಾ? ಬಂದಿದೆ ಸರ್. ಸರಿ, ದುಬೈಗೆ ಆ ಸ್ಟಾಕ್ ಎಕ್ಸ್ಪೋರ್ಟ್ ಮಾಡು ಅಂತ ಹೇಳಿದ್ನಲ್ಲ, ಮಾಡಾಯ್ತಾ? ಈ ಕಳಿಸಿ ಸರ್. ಓಕೆ, ಅದು ನೋಡಿ. ಓಕೆ ಸರ್. ನಮಸ್ಕಾರ ಯಜಮಾನ್ರೆ. ಓಹೋ, ಏನೇ ಕೃಷ್ಣ? ಏನಿಲ್ಲ, ಈ ಮಂತ್ರಾಲಯದ ಪ್ರಸಾದ ತಮಗ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಮಂತ್ರಾಲಯಕ್ಕೆ ಯಾವಾಗ ಹೋಗಿದ್ದೆ? ಮೊನ್ನೆ ರಾತ್ರಿ ರಾಯರು ನನ್ ಕನ್ಸಿಗೆ ಬಂದ್ಬಿಟ್ಟಿದ್ರು. ಏನು, ರಾಯರು ನಿನ್ ಕನ್ಸಲ್ ಬಂದಿದ್ರಾ? ಬಂದಿದ್ದಷ್ಟೇ ಅಲ್ಲ ಯಜಮಾನ್ರೆ, ಕೃಷ್ಣ ನೀನು ನೋಡ್ಬೇಕು, ತಕ್ಷಣ ಹೊರಟು ಬಾರಪ್ಪ ಅಂತ ಅಪ್ಪಣೆ ಕೊಡ್ಸಿದ್ರು. ಇನ್ನು ರಾಯರ ಅಪ್ಪಣೆ ಕೊಡ್ಸದ್ಮೇಲೆ ಹೋಗ್ದೇ ಇರೋಕ್ಕಾಗತ್ತೆಯೇ? ಅವ್ರಿಗೆ ನನ್ನ ಮೇಲೆ ಕೋಪ ಬರೋದಿಲ್ವೇ? ಹೌದೌದು. ಆದ್ರೆ ನನ್ನ ಹತ್ರ ಹಣ ಇರ್ಲಿಲ್ಲ. ನಮ್ ಸ್ನೇಹಿತರ ಹತ್ರ 1,000 ರೂಪಾಯಿ ಸಾಲ ಮಾಡಿ ಕೂಡ್ಲೆ ಮಂತ್ರಾಲಯಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಈ ಪ್ರಸಾದ ತಗೊಂಡು ನಿನ್ನೆ ರಾತ್ರಿನೇ ಹೊರಟು ಬಂದೆ ಯಜಮಾನ್ರೆ. ಇವತ್ತೇ ಈ ಪ್ರಸಾದನ ನಿಮಗ್ ಕೊಟ್ಟು ಏನೋ ನೀವು ದೊಡ್ಡ ಮನಸ್ಸು ಮಾಡಿ ಆ 1,000 ರೂಪಾಯಿ ನನಗ್ ಕೊಟ್ರೆ ಆ 1,000 ರೂಪಾಯಿ ನಾನು ನನ್ನ ಸ್ನೇಹಿತರು ಕೊಟ್ಟು ಋಣಮುಕ್ತನಾಗ್ತಾನೆ ಯಜಮಾನ್ರೆ. ಅದ್ ಸರಿ ಕೃಷ್ಣ, ನಿನ್ನೆ ಬ್ಯಾಂಕ್ ಹೋಗಿ 3 ಲಕ್ಷ ಕ್ಯಾಶ್ ಕಟ್ಬಿಟ್ಪಾ ಅಂತ ಹೇಳಿದ್ದೆ, ನೀನ್ ಹೋಗಿರ್ಲಿಲ್ವಂತೆ. ಆ ಹಣ ಏನ್ ಮಾಡ್ದೆ? ಅಯ್ಯೋಯ್ಯೋ, ಯಾರು ಹೇಳಿದ್ರು ಸರ್? ಸರ್, ನೀವ್ ಹೇಳ್ದಾಗೆ ಆ ಹಣನ ಬ್ಯಾಂಕಿಗೆ ಕಟ್ಬಿಟ್ಟು ಬಂದಿದ್ದೀನಿ ಸರ್. ಎಷ್ಟೊತ್ತಿಗೆ ಹೋಗಿದ್ದೆ? ಬೆಳಿಗ್ಗೆ 11:30 ಗಂಟೆಗೆ ಅಲ್ಲಿ ಇದ್ದೀನಿ ಸರ್. ಬೇಕಾದ್ರೆ ಮ್ಯಾನೇಜರ್ ಫೋನ್ ಮಾಡಿ ಕೇಳಿ. ಯಾವತ್ತೊಂದೆ? ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ಸರ್. ಮತ್ತೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಅಂದೆ. ಅದು ಅದು ಸರ್. ಕೃಷ್ಣ, ನೆನ್ನೆ ನೀನು ಮಂತ್ರಾಲಯಕ್ಕೆ ಹೋಗಿದ್ ನಿಜಾನ ಇಲ್ಲ ಬ್ಯಾಂಕ್ ಹೋಗಿದ್ ನಿಜಾನ? ಸರ್, ದೇವರಾಣೆಗೂ ಬ್ಯಾಂಕ್ ಹೋಗಿದ್ದೆ ನಿಜ ಸರ್. ಅಂದ್ರೆ ನೀನ್ ಮಂತ್ರಾಲಯಕ್ಕೆ ಹೋಗಿದ್ ಸುಳ್ಳು. ಸರ್, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಸರ್. ದೇವ್ರ ಹೆಸರು ಹೇಳಿದ್ರೆ ಸಾಕು, ನೀವು ನಿಮ್ಮ ಸರ್ವಸ್ವನ್ನೂ ದಾನ ಮಾಡ್ತಿರೋ ಅನ್ನೋ ಒಂದು ಸಣ್ಣ ವೀಕ್ನೆಸ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ನಾನಿವತ್ತು ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಾಯ್ಕೊಂಡಿದ್ದು, ಮಂತ್ರಾಲಯದಿಂದ ಬರೋ ಬಸ್ ನೋಡಿದ ತಕ್ಷಣ ಆ ಭಕ್ತರುಗಳ ಕೈನಲ್ಲಿ ಈ ಪ್ರಸಾದನ ಇಸ್ಕೊಂಡು ನಾನೇ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ಹೇಳಿ ಈ ಪ್ರಸಾದ ನಿಮಗೆ ಕೊಟ್ಬಿಟ್ಟು 1,000 ರೂಪಾಯಿ ಗಿಟ್ಟಿಸ್ಬೇಕು ಅನ್ಕೊಂಡಿದ್ದೆ. ನನ್ನ ಬುದ್ಧಿ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಡ್ತು ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ. ಇನ್ನಿಂತ ಕೆಲಸ ಮಾಡೋದು ಸರ್. ಕೃಷ್ಣ, ಒಂದ್ ವೇಳೆ ಹೇಳಿದ್ರು ಎಷ್ಟು ಬೇಗ ಸಿಕ್ಕಾಕೋತಾರೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ನೋಡ್ ಕೃಷ್ಣ, ನೀನ್ ನಡ್ಕೊಂಡ್ ರೀತಿಗೆ ಇವತ್ ನಿನ್ನ ಇಲ್ಲಿಂದ ಈಗಲೇ ಡಿಸ್ಮಿಸ್ ಮಾಡ್ಬೋದಾಗಿತ್ತು. ಹೋಗ್ಲಿ ಪಾಪ ಅಂತ ಕ್ಷಮಿಸಿದ್ದೀನಿ. ಇನ್ಮೇಲೆ ನಿನ್ ನಮಸ್ಕಾರ ರಾಜಾರಾಯರಿಗೆ. ನಮಸ್ಕಾರ. ವಾಸುದೇವರಾವ್ ದಂಪತಿಗಳೇ, ಮರ್ಮ ಇಟ್ಕೊಂಡಿದ್ದೀವಿ, ತಾವು ದಯವಿಟ್ಟು ಬರಬೇಕು. ಎಲ್ಲಿ? ಇಲ್ಲೇ ರಾಯರ ಮಠದಲ್ಲಿ. ಸ್ವಾಮಿ. ಓಹೋ, ಸಾಹುಕಾರರು ದಯಮಾಡ್ಸಿ ಕೂತ್ಕೊಳ್ಳಿ. ತಾವು ಈ ಮನೆಗೆ ಇವತ್ತು ಬಂದಿದ್ರಿಂದ ಕುಚೇಲನ ಮನೆ ಪಾವನವಾಯ್ತು. ಪಾವನವಾಗಿದ್ದು ನಿಮ್ಮನೆಯಲ್ಲ ಸ್ವಾಮಿ, ನನ್ನ ಮನಸ್ಸು. ಭಕ್ತಿಯನ್ನೇ ತನ್ನ ಕಂಠದಲ್ಲಿ ಇಟ್ಕೊಂಡಿರೋ ಅಂತ ಹೆಣ್ಣುಮಗು ವಾಸವಾಗಿರೋ ಈ ಮನೆ ಕುಚೇಲನ ಮನೆಯಲ್ಲ, ಕುಬೇರನ ಮನೆ. ಇದು ಕುಬೇರನ ಮನೆ ಅಲ್ಲ ರಾಯರೇ, ರಿಟೈರ್ಡ್ ಸಂಸ್ಕೃತ ಪಂಡಿತ ಶಂಕರಯ್ಯನ ಮನೆ. ನಾನು ನಿಮ್ ಹೆಸರು ರಾಜಾರಾಯರು ಅಂತ 10 ವ್ಯವಹಾರಗಳಿವೆ.
ಅದಕ್ಕೆ ಮುಂಚೆ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ನೀವು. ನನ್ನ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದೀರಿ. ಅಮ್ಮ ಬಂದೆಪ್ಪ. ಮಠದ ಅರ್ಚಕರಿಂದ ನಿಮ್ ಬಗ್ಗೆ ಎಲ್ಲ ವಿವರವಾಗಿ ತಿಳ್ಕೊಂಡಿದ್ದೀನಿ. ನೋಡಮ್ಮ, ಇವ್ರಿಗೊಂದು ಲೋಟ ಹಾಲು ತಂದು ಕೊಡಮ್ಮ. ಬೇಡ ತಾಯಿ, ಈಗ ತಾನೇ ಆಯ್ತು. ತೊಂದರೆ ತಗೋಬೇಡಿ ಶಂಕರಯ್ಯನವರೇ. ಈಕೆ ನನ್ನ ಒಬ್ಬಳೆ ಮಗಳು ತುಳಸಿ ಅಂತ. ನಮಸ್ಕಾರ. ತುಳಸಿ ತುಂಬಾ ಚೆನ್ನಾಗಿದೆ ಹೆಸರು. ಏನ್ ಓದಿದ್ದಾಳೆ? B.Com ಓದಿದ್ದಾಳೆ. ಸಂಗೀತನೂ ಬರುತ್ತೆ. ಜೊತೆಗೆ ಹೊಲಿಗೆ ಕಸೂತಿ ಕೆಲಸನೂ ಮಾಡ್ತಿರ್ತಾಳೆ. ಅವ್ರಮ್ಮ ಹೋದ್ಮೇಲೆ ಸೊಗಸಾಗಿ ಅಡಿಗೆ ಮಾಡೋದನ್ನ ಕಲ್ತಿದ್ದಾಳೆ. ಒಂದೆರಡು ಕಡೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದಾಳೆ. ಇಂಥ ಕಂಪ್ಯೂಟರ್ ಯುಗದಲ್ಲಿ ಕೂಡ ಮಗಳನ್ನ ಪಡೆಯೋಕೆ ನೀವು ಏನು, ಇವಳ ಕೈಗೊಂದು ಕೆಲಸ, ಕುತ್ತಿಗೆಗೊಂದು ತಾಳಿ ಬಿದ್ದು ಬಿಟ್ರೆ ನಾನು ಧನ್ಯ. ಗುರ್ರಾಯರು ಒಳ್ಳೇದ್ ಮಾಡ್ತಾರೆ ಬಿಡಿ, ಒಳ್ಳೇದ್ ಮಾಡ್ತಾರೆ. ನಾಳೆ ತಮ್ಮ ಮಗಳ ಜೊತೆ ನಮ್ಮ ಮನೆಗೆ ಪಾದ ಬೆಳೆಸ್ಬೇಕು. ಬರ್ತೀರಲ್ಲ? ನೀವಿಷ್ಟು ಹೇಳಿದ್ಮೇಲೆ ಬರ್ದೇ ಇರೋದುಂಟೆ. ಖಂಡಿತ ಬರ್ತೀವಿ. ಸರಿ, ನಾನೇನ್ ಬರ್ತೀನಿ. ನಮಸ್ಕಾರ. ಬರ್ತೀನಮ್ಮ. ಆಯ್ತು. ತಗೊಳ್ಳಿ. ಧನ್ಯವಾದಗಳು ರಾಯರೇ. ಸಮಯಕ್ಕೆ ಸರಿಯಾಗಿ ಹಣ ಸಹಾಯ ಮಾಡಿ ನಿಂತು ಹೋಗಿದ್ದ ನನ್ನ ಮಗನ ವಿದ್ಯಾಭ್ಯಾಸನ ಮುಂದುವರಿಯೋ ಹಾಗೆ ಮಾಡ್ತಿದ್ದೀರಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಇದ್ರಲ್ಲಿ ನಂದೇನಿದೆ, ಎಲ್ಲ ದೇವ್ರ ಅನುಗ್ರಹ. ಯಾವತ್ತಿದ್ರು ಪರ್ವತನೇ. ನಾನೇನ್ ಬರ್ತೀನಿ ರಾಯರೇ. ಒಳ್ಳೇದು. ಹಲೋ, ಹಾ ಇದಾರೆ. ಒಂದ್ ನಿಮಿಷ ಯಜಮಾನ್ರೆ, ಅಮೆರಿಕದಿಂದ ನಿಮ್ಮ ಮಗ ಫೋನ್. ಬಂದೆ. ಹಲೋ. ಹಾ 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 ಆಯ್ತಾಯ್ತು. ಹಾ ಕಾರ್ ಕಳಿಸ್ತೀನಿ. ಹಾ ಹಾ ಓಕೆ ಓಕೆ. ನಮಸ್ಕಾರ ರಾಯರಿಗೆ. ಬನ್ನಿ 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 ಕೂತ್ಕೊಳ್ಳಿ. ಬಾಮ್ಮ ಕೂತು ತುಳಸಿ. ನೀವು ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ. ಛೇ, ಎಲ್ಲಾದ್ರೂ ಉಂಟೆ. ನೀವು ಅಷ್ಟು ಪ್ರೀತಿ ವಿಶ್ವಾಸದಿಂದ ಕರೆದಿರುವಾಗ ನಿಮ್ಮ ಕರೆ ಜೊತೆಗೆ ನಮ್ದೊಂದು ಕೋರಿಕೆನೂ ನಿಮ್ ಮುಂದೆ ಇಡೋಣ ಅಂತ ಬಂದ್ವಿ. ನಿಸ್ಸಂಕೋಚವಾಗಿ ಹೇಳಿ. ನಿಮ್ದು 10 ಕಂಪನಿಗಳು. ಯಾವ್ದಾದ್ರೂ ಒಂದು ಚಿಕ್ಕ ಕೆಲಸ ಕೊಟ್ರೆ ತುಂಬಾ ಉಪಕಾರ ಮಾಡದ ಹಾಗಾಗತ್ತೆ. ಉಪಕಾರ ಏನ್ ಬಂತು, ಅವಾಗ್ಲೇ ತೀರ್ಮಾನ ಆಗಿದೆ. ಶ್ರೀರಾಮ್. ಎಸ್ ಸರ್. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಒಂದ್ ಕಂಡೀಷನ್. ಏನದು? ಏನು ಇಲ್ಲ, ನಿಮ್ ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗೋವರೆಗೂ ಪ್ರತಿ ಗುರುವಾರ ನಮ್ಮ ಮನೆಗ್ ಬಂದು ದೇವ್ರ ನಾಮಗಳು ಹಾಡಿ ನನ್ನ ಮನ ಸಂತೋಷ ಪಡಿಸ್ಬೇಕು. ಒಪ್ಗೆನಾ? ಏನ್ ತಾಯಿ? ಇದಕ್ಕಿಂತ ಸಂತೋಷ ಬೇರೇನಿದೆ? ನಿಮಗ್ ತೃಪ್ತಿ ಆಗೋವರೆಗೂ ಮನಸಾರ ಹಾಡ್ತೀನಿ. ಸರಿ ತಾನೆ? ತುಂಬಾ ಸಂತೋಷ. ತಗೊಂಬ. ಥ್ಯಾಂಕ್ ಯು ಸರ್. ಹೇಗಿದ್ರು ನನ್ನ ಮಗ ವಾಪಸ್ ಬರ್ತಾ ಇದ್ದಾನೆ. ಅವನು ಬಂದ ಮೇಲೆ ಕಂಪನಿ ವ್ಯವಹಾರವೆಲ್ಲ ಅವನಿಗೊಪ್ಸಿ ನಾನು ನಿಶ್ಚಿಂತೆಯಿಂದ ದೇವರ ಸೇವೆ ಮಾಡ್ಕೊಂಡಿದ್ ಬಿಡ್ತೀನಿ. ನಿಮಗೊಬ್ಬ ಮಗ ಇದ್ದಾನ? ಗುರ್ರಾಜ ಅಂತ ಒಬ್ಬ ಮಗ ಇದ್ದಾನೆ. ಅಮೆರಿಕಾದಲ್ಲಿ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾನೆ. ಮಂಜಯ್ಯ, ಯಜಮಾನ್ರೆ, ಮೊದಲು ನಮ್ಮ ಮನೆಗೆ ಹೆಣ್ಮಗಳು ಬಂದಿದ್ದಾಳೆ. ಹೋಗಿ ಸ್ವೀಟ್ಸ್ ತಗೊಂಬ. ಆಯ್ತು ಯಜಮಾನ್ರೆ. ಮಂಜಯ್ಯ, ನನ್ ಮಗ ಬರಬೇಕಾಯ್ತು. ಅಡಿಗೆ ಎಲ್ಲ ರೆಡಿ ತಾನೆ? ಎಲ್ಲ ರೆಡಿ ಆಗಿದೆ ಯಜಮಾನ್ರೆ. ಅವನಿಗೆ ಇಷ್ಟವಾಗಿರೋ ಕೊಬ್ಬರಿ ಮಿಠಾಯಿ ಮಾಡಿದ್ಯಾ? ಹೆಚ್ಚಿಗೆ ಗೋಡಂಬಿ ದ್ರಾಕ್ಷಿ ಹುಳಿ ಅಂದ್ರೆ ಅವನಿಗೆ ಇಷ್ಟ, ಅದು ಮಾಡಿದ್ಯಾ? ಅದು ಮಾಡಿದಿರಿ. ಚಿಕ್ಕ ಯಜಮಾನರಿಗೆ ಇಷ್ಟವಾದ ಆಂಬೋಡೆ, ಗಸಗಸೆ ಪಾಯಸ, ದೊಣ್ಣಮೆಣಸಿನಕಾಯಿ ಬಜ್ಜಿ ಎಲ್ಲ ಮಾಡಿದಿರಿ. ವೆರಿ ಗುಡ್. ಅವ್ನು ಬಂದ ತಕ್ಷಣ ಹೆಚ್ಚಾಗಿ ಮಾತಾಡಬೇಡ. ಯಾಕ 2 ವರ್ಷದಿಂದ ಅಮೆರಿಕದಲ್ಲಿ ಬರೀ ಬ್ರೆಡ್ ಬನ್ನು ಬಿಸ್ಕತ್ ತಿಂದು ಅವ್ನ ನಾಲ್ಗೆ ಸಪ್ಪೆ ಆಗಿರುತ್ತೆ. ಅವನು ಬಂದ ತಕ್ಷಣ ರುಚಿಯಾಗಿರೋ ಊಟ ಹಾಕು. ಹೊಟ್ಟೆ ತುಂಬಾ ಊಟ ಮಾಡ್ಲಿ. ಏಕ್ದಮ್ ನೀನ್ ಮಾತಾಡ್ಸ್ಬಿಟ್ರೆ ಅವ್ನು ಊಟ ಮಾಡ್ತಾ ಮಾತಾಡ್ತಾ ಕೂತ್ ಬಿಡ್ತಾನೆ. ಅದಕ್ಕೆ ಮಗ ಅಂದ್ರೆ ಅದೆಷ್ಟು ಪ್ರೀತಿ ಇಟ್ಟಿದ್ರೆ ಯಜಮಾನ್ರೆ. ಅಲ್ವಾ ಮತ್ತೆ? ಅವ್ನು ನನ್ನ ಕರಳಿನ ಕುಡಿ, ವಂಶೋದ್ಧಾರಕ. ಅವನ ಮೇಲೆ ನನ್ನ ಪ್ರಾಣನ ಇಟ್ಕೊಂಡಿದ್ದೀನಿ. 2 ವರ್ಷ ದೂರ ಮಾಡ್ಕೊಂಡು ನಾನು ಪಟ್ಟ ಹಿಂಸೆ ದೇವ್ರೊಬ್ಬನ್ ಗೊತ್ತು. ನಡಿ ಕೆಲಸ ನೋಡೋ. ಆಯ್ತು. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತಲ್ಲ, ಆದ್ರೆ ಇನ್ನೂ ಯಾಕೆ ಬರ್ಲಿಲ್ಲ? ಗಂಟೆ 12 ಆಯ್ತು. ಕಾರನ್ನ ಕೈ ಕೊಡ್ತಾ? ಬಂದ್ಬಿಟ್ಟ ನನ್ ಮಗ. ಶ್ರೀರಾಮ್, ನೀವು ಒಬ್ರೇ ಬರ್ತಿದ್ದೀರಲ್ಲ, ಅವನೆಲ್ಲಿ? ನೀನ್ ಲಗೇಜ್ ತಗೊಂಡ್ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಚಿಕ್ಕ ಯಜಮಾನ್ರು ಫ್ರೆಂಡ್ಸ್ ಜೊತೆ ಹೊರಟೋದ್ರು ರಾಯರೇ. ನಾನು ಲಗೇಜ್ ಒಳಗಡೆ ಇರ್ತೀನಿ. ಮಗನ್ನ ನೋಡೋದಕ್ಕೆ ತಂದೆ ಎಷ್ಟು ಕಾತರದಿಂದ ಇರ್ತಾನೆ ಅನ್ನೋ ಪ್ರಜ್ಞೆ ಬೇಡವಾ ಅವನಿಗೆ? ಹೆತ್ತ ತಂದೆಗಿಂತ ಫ್ರೆಂಡ್ಸೇ ಹೆಚ್ಚಾಗ್ಬಿಟ್ರ? ಫ್ರೆಂಡ್ಸ್ ಜೊತೆ ಎಲ್ಲಿಗೆ ಹೋದ?
ವೆಲ್ಕಮ್ 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 ಹಾರ್ದಿಕ ಸುಸ್ವಾಗತ ಸರ್. ಥ್ಯಾಂಕ್ ಯು. ಹಲೋ ಪ್ಲೀಸ್. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ನನ್ನನ್ನು ನೀವು ಯಾರು ಮರ್ತಿಲ್ವಲ್ಲ. ನಾವು ಮರೆಯೋದು ಎಲ್ಲಿಂದ ಬಂತು ಗುರು? ನೀನ್ ದೂರದ ಅಮೆರಿಕದಲ್ಲಿದ್ರು IST ನಲ್ಲಿ ಆಗಾಗ ನಮ್ಮನ್ನ ನೀನು ವಿಚಾರಿಸ್ತಿದ್ದೆ. ನೀವಂತ ಫ್ರೆಂಡ್ಸ್ ಅನ್ನು ಪಡೆದ ನಾವೇ ಅದೃಷ್ಟವಂತರು. ಅದಕ್ಕೆ ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಫಸ್ಟ್ ನಮ್ಮ ಹತ್ರ ಬರಕ್ ಹೇಳಿದ್ದು. ಅದರಂತೆ ನಾನು ಬಂದಿದ್ದೀನಲ್ಲ. ಆರ್ ಯು ಸ್ಯಾಟಿಸ್ಫೈಡ್? ವೈ? ಬರೀ ಬಾಯ್ ಮಾತಲ್ಲಿ ಹೇಳೋದ್ರಾಗಲ್ಲ. ಇನ್ನೇನ್ ಮಾಡ್ಬೇಕು? ನಾವೆಲ್ಲ ಸೇರಿ ಏರ್ಪಾಟ್ ಮಾಡಿರೋ ಕಾಕ್ಟೇಲ್ ಪಾರ್ಟಿಗೆ ನೀನ್ ಬಂದು ಕಂಪ್ನಿ ಕೊಡ್ಬೇಕು. ಓಕೆ? ನಮ್ ತಂದೆ ನನಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ. ನಥಿಂಗ್ ಡೂಯಿಂಗ್. ನೋಡ್ ಗುರು, ನೀನ್ ನಮಗೆ ಕಂಪ್ನಿ ಕೊಡ್ಲೇಬೇಕು ಗುರು. ಕಂಪ್ನಿ ಕೊಡ್ಲೇಬೇಕು. ಓಕೆ ಓಕೆ, ಬಟ್ ಒನ್ ಕಂಡೀಷನ್. ನಿಮಗೆಲ್ರಿಗೂ ಗೊತ್ತು ನನಗೆ ಯಾವುದೇ ರೀತಿ ಅಭ್ಯಾಸ ಇಲ್ಲ ಅಂತ. ನಿಮ್ಮ ಸಂತೋಷಕ್ಕೋಸ್ಕರ ನಾನು ಪಾರ್ಟಿಗೆ ಬರ್ತೀನಿ. ಖರ್ಚು ನಂದು, ಖುಷಿ ನಿಮ್ದು. ಆಗಿದ್ರೆ ನಾನು ಬರ್ತೀನಿ. ಆರ್ ಯು ರೆಡಿ? ಸದ್ಯ ಬಚಾವಾದೆ. ಅಪ್ಪ ಮಲ್ಕೊಂಡಿದ್ದಾರೆ. ಬೆಳಿಗ್ಗೆ ನಾನು ಹೇಳೋಷ್ಟೊತ್ತಿಗೆ ಅಪ್ಪ ಪೂಜಾ ರೂಮಲ್ಲಿರ್ತಾರೆ. ಸಂಜೆ ಹೊತ್ತಿಗೆ ಕೂಲಾಗಿರ್ತಾರೆ. ರೈಟ್. ಡ್ಯಾಡಿ? ಡ್ಯಾಡಿ? ವೆರಿ ಗುಡ್. ನಿನ್ಗೊಬ್ಬ ಡ್ಯಾಡಿ ಇದಾರಂತೆ ಈಗ ಜ್ಞಾಪಕಕ್ಕೆ ಬಂತ? ಅಲ್ಲಯ್ಯ, 2 ವರ್ಷದಿಂದ ನಿನ್ನಿಂದ ದೂರ ಇದ್ದೆ ನಿನ್ ತಂದೆ. ನಿನ್ ಮುಖ ನೋಡದೆ ಎಷ್ಟು ಕಂಗೆಟ್ಟಿರ್ತಾರೆ. ಮೊದಲು ಹೋಗಿ ಅವ್ರಿಗೆ ಮುಖ ತೋರ್ಸೋಣ ಅನ್ನೋ ಪರಿಜ್ಞಾನ ಬೇಡವಾ ನಿನ್ಗೆ? ಅದು ಹಾಗಲ್ಲ ಡ್ಯಾಡಿ. ನನಗೆ ಗೊತ್ತಪ್ಪ. ರೆಕ್ಕೆ ಬಲಿಯವರೆಗೂ ಹಕ್ಕಿಗಳಿಗೆ ಹೆತ್ತೋರ ಆಶ್ರಯ ಬೇಕು. ಹಾರೋದು ಕಲ್ತ ಮೇಲೆ ಸ್ವತಂತ್ರವಾಗಿ ಹಾರಾಡ್ತಾ ತನ್ನದೇ ಆದ ಪ್ರಪಂಚದಲ್ಲಿ ವಿಹರಿಸುತ್ತೆ. ಈಗ ನೀ ಮಾಡಿದ್ದು ಅದೇ. ಅದೇನು ಅಪರಾಧ ಅಲ್ವಲ್ಲ ಡ್ಯಾಡಿ? ನಿನ್ನ ದೃಷ್ಟಿಯಲ್ಲಿ ಅಪರಾಧ ಅಲ್ಲದೆ ಇರಬಹುದು, ಆದ್ರೆ ಹೆತ್ತವರ ದೃಷ್ಟಿಯಲ್ಲಿ ಶತಾಪರಾಧ ಅಲ್ವೋ? ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆನೇ ಇಲ್ಲದೆ ಹೋಯ್ತಾ ನಿನಗೆ? ಡ್ಯಾಡಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಸೆಂಟಿಮೆಂಟ್ ಅನ್ನ ಬಲೆಯಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ನಮ್ಮ ದೇಶ ಹೀಗಿರೋದು. ಅದೇ ಅಮೆರಿಕಕ್ಕೆ ಬಂದು ನೋಡಿ, ಸೆಂಟಿಮೆಂಟ್ ಅನ್ನ ಅಟ್ಯಾಚ್ಮೆಂಟ್ ಇಲ್ಲದೆ ಪ್ರತಿಯೊಬ್ಬರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಾವು ಮುಂದುವರೆದು ದೇಶನ ಮುಂದೆ ತರ್ತಾ ಇದ್ದಾರೆ. ಇದ್ರಲ್ಲಿ ತಪ್ಪೇನಿದೆ ಡ್ಯಾಡಿ? ಗುರು, ನೀನಾ ಈ ಮಾತು ಹೇಳ್ತಿರೋದು? ಯಾಕೆ ಹೇಳಬಾರ್ದು ಡ್ಯಾಡಿ? ಡ್ಯಾಡಿ, ಜರ್ನಿ ಮಾಡಿ ಬಾಡಿ ತುಂಬಾ ಸ್ಟ್ರೈನ್ ಆಗಿದೆ. ನಾನು ಹೋಗಿ ಮಲ್ಕೋತೀನಿ. ಪ್ಲೀಸ್ ಡ್ಯಾಡಿ. ಸರಿ ಸರಿ, ಮೊದಲು ನಡಿ ಊಟ ಮಾಡೋಣ. ಡ್ಯಾಡಿ, ನೀವಿನ್ನೂ ಊಟ ಮಾಡಿಲ್ವಾ? ನಿನಗೆ ಇಷ್ಟವಾಗಿರೋ ತಿಂಡಿಗಳನ್ನು ಮಾಡಿಸಿ ನಿನ್ ಜೊತೆಲೆ ಊಟ ಮಾಡ್ಬೇಕು ಅಂತ ಬೆಳಿಗ್ಗೆಯಿಂದ ಹಸ್ಕೊಂಡಿದ್ದೀನಿ ಕಣೋ. ಅದು ಡ್ಯಾಡಿ, ಪಾರ್ಟಿನಲ್ಲಿ ಫ್ರೆಂಡ್ಸ್ ಬಲವಂತಕ್ಕೆ ನಾನು ಊಟ ಮಾಡ್ಬೇಕಾಯ್ತು. ಐ ಆಮ್ ಸಾರಿ ಡ್ಯಾಡಿ. ಗುಡ್ ನೈಟ್ ಡ್ಯಾಡಿ. ಬಾಯ್. ಛೇ, ಇದಕ್ಕೋಸ್ಕರನಾ ನಾನು ಬೆಳಿಗ್ಗೆಯಿಂದ ಉಪವಾಸ ಇದ್ದಿದ್ದು? ಕೃಷ್ಣ, ಬಂದೆ 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 ಬರ್ತಾ ಇದ್ದೀನಿ. ಹಾ, ಬಂದೇ ಬಿಟ್ಟೆ. ಏನ್ ಬೇಕಾಗಿತ್ತು ಮಿಸ್ ತುಳಸಿ ಅವರೇ? ಓ ಸಾರಿ, ಏನ್ ಬೇಕಾಗಿತ್ತು ಮೇಡಮ್? ಆ ಎಕ್ಸ್ಪೋರ್ಟ್ ಅಕೌಂಟ್ ಲೆಡ್ಜರ್ ಕೊಡಿ. ಲೆಡ್ಜರು ಫೈಲ್ ಇಲ್ಲಿದೆ. ತಗೊಳ್ಳಿ ಮೇಡಮ್. ಈ ಫೈಲ್ ತಗೊಂಡೋಗಿ ಅಲ್ಲಿಡಿ. ಆಯ್ತು ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಕೃಷ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೋಗಿ ನಿಮ್ ಕೆಲಸ ನೋಡಿ. ಎಸ್ ಸರ್. ಬ್ಯೂಟಿಫುಲ್. ಇಡಿಯಟ್. ರೀ ಮಿಸ್ಟರ್, ಮೈ ಮೇಲೆ ಜ್ಞಾನನೇ ಇಲ್ಲದೆ ನುಗ್ತಿರಲ್ಲ, ಕಣ್ಕಾಣಲ್ಲ ನಿಮ್ಗೆ? ಮಿಸ್, ಯಾರಿ ನೀವು? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ಬಿಗ್ ಬಾಸ್ ಸಾಹೇಬ್ರ ಮಗ, ಅಮೇರಿಕಾ ಬಾಸು. ಸರ್, ಇವರು ಹೊಸದಾಗಿ ಬಂದಿರೋ ಸ್ಟೆನೋ ರಾಯರು ಇಷ್ಟಪಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವ್ರ ಹೆಸರು ಮಿಸ್ ತುಳಸಿ ಅಂತ ಸರ್. ಸಾರಿ ಸರ್, ನನ್ ಕ್ಷಮಿಸ್ಬಿಡಿ. ಇಟ್ಸ್ ಆಲ್ ರೈಟ್. ಬರ್ತೀನಿ ಸರ್.
ಬಾಯ್. ಸರ್ 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 ಏನಾಯ್ತು ಸರ್? ಸರ್ ಇಲ್ಲಿ ನೋಡಿ ನಾನು. ಸರ್ ಏನಾದ್ರೂ ಬೇಕಾಗಿತ್ತ ಸರ್? ಬೇಕಾಗಿತ್ತು. ಏನ್ ಬೇಕಾಗಿತ್ತು ಸರ್? ಒಂದ್ ಗ್ಲಾಸ್ ಕೋಲ್ಡ್ ವಾಟರ್. ಈಗಲೇ ತಂದೆ ಸರ್. ಇದೇನು ಕನಸೋ ನನಸೋ? ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ದಿಕ್ಕೇ ತೋಟಾಗಿದೆ ರಾಯ್ರೆ. ಶಂಕರಯ್ಯನವರೇ, ಶುಭ ಸೂಚನೆಯಾಗಿರೋ ಈ ಹಣ್ಣನ್ನು ತಗೊಂಡು ನಿಮ್ ಮನೆ ಹೆಣ್ಣನ್ನು ನಮಗ್ ಕೊಡಿ ಅಂತ ಕೇಳೋಕ್ ಬಂದಿದ್ದೀನಿ. ಅಪ್ಪ, ಏನ್ ತಾಯಿ, ನಾನ್ ನೇರವಾಗಿ ಕೇಳ್ಬಿಡ್ತೀನಿ. ನನ್ ಸೊಸೆಯಾಗಿ ಬರೋಕೆ ನಿಂಗೆ ಒಪ್ಪಿಗೆನಾ? ಏನ್ ಸ್ವಾಮಿ ನೀವು ಕೇಳ್ತಿರೋದು? ಕುರುಡಂಗೆ ಕಣ್ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಾನೆ. ನನ್ನ ಮಗಳಿಗೆ ಬಂಗಾರದಂತ ಬದುಕು ಕೊಡ್ತೀನಿ ಅಂತ ಹೇಳ್ತಿರೋವಾಗ ಬೇಡ ಅಂತ ಹೇಳೋದಿಕ್ಕೆ ಬಾಯಿ ಹೇಗ್ ಬರುತ್ತೆ ಸ್ವಾಮಿ? ಹಾಗಾದ್ರೆ ನಿಮಗೆ ಒಪ್ಪಿಗೆ ಅಂತ ನನ್ಗೆ ಅರ್ಥ ಆಯ್ತು. ಏನಮ್ಮ ತುಳಸಿ, ನಿನ್ನ ಅಭಿಪ್ರಾಯ ಏನಮ್ಮ? ಅಪ್ಪಯ್ಯನ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಅಂದ್ರೆ ನನಗೂ ಒಪ್ಪಿಗೆ. ಅವ್ರು ಒಪ್ಪಿಗೆ ಕೊಟ್ಬಿಟ್ರೆ ಆಗೋಯ್ತಾ? ನಿನ್ನ ಪರವಾಗಿ ನಾನು ಒಪ್ಪಿಗೆ ಕೊಟ್ಟಿದ್ದೀನಲ್ಲ. ಓಹೋ, ಹಾಗಾದ್ರೆ ಮದುವೆ ಮಾಡ್ಕೊಳ್ಳೋದು ನೀವಾ? ನೀನೇ. ನನಗೆ ಮದುವೆ ಇಷ್ಟ ಇಲ್ಲ. ಈ ಮದುವೆ ಇಷ್ಟ ಇಲ್ವೋ ಅಥವಾ? ಡ್ಯಾಡಿ, ನಾನು ಈ ಮದುವೆ ಅನ್ನೋ ಪದನ ಹೇಟ್ ಮಾಡ್ತೀನಿ. ನಾನು ಸಾಯೋವರೆಗೂ ಬ್ರಹ್ಮಚಾರಿಯಾಗಿ ಇರ್ತೀನಿ. ಮುಚ್ಚ ಬಾಯಿ. ಬ್ರಹ್ಮಚಾರಿ ಅಂತೆ, ಬ್ರಹ್ಮಚಾರಿ. ಡ್ಯಾಡಿ, ಅದು ಸುಜಾತ ಅನ್ನೋ ಹುಡುಗಿ ಜೊತೆ ಪಾರ್ಕಲ್ಲಿ ಸುತ್ತಾಡಕ್ಕಾಗತ್ತಾ? ರಜನಿ ಅನ್ನೋ ಹುಡುಗಿ ಜೊತೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಡ್ಯೂಯೆಟ್ ಹಾಡಕ್ಕಾಗತ್ತಾ? ಸರೋಜ ಅನ್ನೋ ಹುಡುಗಿ ಜೊತೆ ಅಶ್ಲೀಲ ಇಂಗ್ಲಿಷ್ ಪಿಕ್ಚರ್ ನೋಡಕ್ಕಾಗತ್ತಾ? ಮದುವೆ ಮಾಡ್ಕೊಳ್ಳೋ ಅಂತ ನಾನು ಹೇಳಿದ್ರೆ ಬ್ರಹ್ಮಚಾರಿಯಾಗಿ ಇದ್ದು ಬಿಡ್ತೀನಿ ಅಂತ ನನ್ನ ಹತ್ರನೇ ರೀಲ್ ಬಿಡ್ತೀಯಾ? ಡ್ಯಾಡಿ, ಏನ್ ಹೇಳ್ತಾ ಇದ್ರ ನೀವು? ಅದನ್ನೇ ಹೇಳ್ತಾ ಇದ್ದೀನಿ. ಛೇ, ಹೆಣ್ಣ ಅವರು ಹೆಣ್ಣನ್ ಕುಲಕ್ ಮಸಿ ಬಳಿಯೋ ಹೆಮ್ಮಾರಿಗಳು. ಡ್ಯಾಡಿ, ನಿಮಗೆ ಯಾರೋ ಇಲ್ಲದ ವಿಷಯ ಹೇಳಿ ನಿಮ್ ತಲೆ ಕೆಡ್ಸ್ಯಾರ. ಅವ್ರಿವ್ರ ಮಾತು ಕೇಳೋ ಹಿತ್ತಾಳ ಕಿವಿ ನಂದಲ್ಲ. ಆ ಹುಡುಗಿರೇ ಅವ್ರವ್ರ ತಂದೆ ಜೊತೆಗೆ ಬಂದು ರಾಧಾಂತ ಮಾಡಿ ಹೋದ್ರು. ಡ್ಯಾಡಿ, ನನಗೆ ಬಾಯ್ ಫ್ರೆಂಡ್ಸ್ ಜೊತೆ ಗರ್ಲ್ ಫ್ರೆಂಡ್ಸು ಇದ್ದಾರೆ. ಹಾಗಂತ ಇವತ್ತಿನವರೆಗೂ ನಾನು ಯಾರ ಜೊತೆ ನೀವು ಅಸಭ್ಯವಾಗಿ ನಡ್ಕೊಂಡಿಲ್ಲ. ನಾನು ನಿಮ್ಮ ಮಗ ಅನ್ನೋದನ್ನ ಮರಿಬೇಡಿ. ನೀನ್ ನನ್ನ ಮಗ ಅಂತಲೇ ನಿನ್ನ ಮದುವೆ ಮಾಡೋ ತೀರ್ಮಾನಕ್ಕೆ ನಾ ಬಂದಿರೋದು. ಪ್ಲೀಸ್ ಡ್ಯಾಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಕ್ಕೆ ನನಗಿಷ್ಟ ಇಲ್ಲ. ನನ್ನ ಮಗ ಒಂಟಿಯಾಗಿ ನೀರಸವಾಗಿ ಜೀವನ ಕಳೆಯೋದು ನನಗೂ ಇಷ್ಟ ಇಲ್ಲ. ನಿನಗೆ ಅನುರೂಪಳಾದ ಹುಡುಗಿನ ಆರಿಸಿದ್ದೀನಿ. ಮುಂದಿನ ವಾರ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಬಾಯಿ ಮುಚ್ಕೊಂಡು ಬಂದು ತಾಳಿ ಕಟ್ಟು. ಡ್ಯಾಡಿ, ಅದು ಹುಡುಗಿ ಹೇಗಿದ್ದಾಳೋ ಏನೋ. ನಾನು ಕುರುಡ ಅಲ್ಲ. ಒಂದ್ ನಿಮಿಷ ಇರು. ಗುರು, ನೀನ್ ಮದ್ವೆ ಆಗೋದು ಈ ಹುಡುಗಿನೇ. ಡ್ಯಾಡಿ, ಡ್ಯಾಡಿ, ಹುಡುಗಿ ಆಫೀಸಲ್ಲಿ ಸ್ಟೆನೋ, ಮನೆಯಲ್ಲಿ ಸೊಸೆ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ. ಹೇಗಿದೆ ನಿಮ್ಮ ಅಪ್ಪನ ಸೆಲೆಕ್ಷನ್? ಸಿಂಪ್ಲಿ ಸೂಪರ್. ಹಾಗಾದ್ರೆ ಮದುವೆಗೆ ರೆಡಿನಾ? ರೆಡಿನಾ? 100% ರೆಡಿ ಡ್ಯಾಡಿ. ಮೆಲ್ಗೆ ಕಂಟ್ರೋಲ್ ಮಾಡ್ಕೊಳ್ಳ, ಕಂಟ್ರೋಲ್ ಮಾಡ್ಕೊ. ಮದುವೆ ಆಗೋವರೆಗೂ ಮದುವೆ ಆಗ ಡ್ಯಾಡಿ. ನಿನ್ ಗಂಡನ್ಗೆ ಹಾಕಮ್ಮ. ತುಂಬಾ ಚೆನ್ನಾಗಿದೆ. ಸಾಕ್ ಸಾಕ್. ಏನಂದ್ರೆ ನೀವು ತಿಂಡಿ ತಿಂದು ಕೈ ತೊಳೆದು ಕಾಫಿ ಕೊಟ್ಟು ಬರೋ ಹೊತ್ತಿಗೆ ನಾನು ರೆಡಿ ಆಗ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ವೇಟ್ ತುಳಸಿ, ನಾವು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನು? ನೀನ್ ನಿನ್ ಕೆಲಸನ ರಿಸೈನ್ ಮಾಡು. ಯಾಕ್ರಿ? ಆಫೀಸ್ನಲ್ಲಿ ನಾನ್ ಬಾಸ್ ಆದ್ರೆ ಈ ಬಾಸ್ಗೆ ನಿನ್ ಹೌಸಿಂಗ್ ಬಾಸ್. ಆಫೀಸ್ನಲ್ಲಿ ನಿನ್ನನ್ನ ಸಾರ್ ಅಂತ ಕರೆಯೋದಕ್ಕೂ ಮನೆಯಲ್ಲಿ ಪ್ರೀತಿಯಿಂದ ಏನು ಅಂದ್ರೆ ಅಂತ ಕರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಡ್ಯಾಡಿ? ಹೌದಮ್ಮ. ಪ್ಲೀಸ್ ಮಾವಯ್ಯ, ನೀವಾದ್ರೂ ಹೇಳಿ.
ಕೆಲ್ಸಕ್ಕೆ ರಿಸೈನ್ ಮಾಡಿ ಮನೇಲಿ ಕೂತ್ರೆ ಹೊತ್ತು ಕಳಿಯೋದೇ ಕಷ್ಟ ಆಗೋಗುತ್ತೆ. ಅವಳು ಹೇಳೋದು ಸರಿಯಾಗಿ ಇದೆಯಲ್ಲೋ. ಡ್ಯಾಡಿ, ನೀವು ಸಂಪಾದನೆ ಮಾಡಿರೋದೇ 4 ತಲೆಮಾರು ಕುತ್ಕೊಂಡು ತಿನ್ನೋಷ್ಟಿದೆ. ಅದನ್ನ ನಾನೊಬ್ಬ ನೋಡ್ಕೊಂಡು ಹೋದ್ರೆ ಸಾಕು. ಇನ್ನು ಇವಳು ದುಡಿದು ಯಾರನ್ನು ಉದ್ಧಾರ ಮಾಡ್ಬೇಕು ನೀವೇ ಹೇಳಿ. ಹೌದಮ್ಮ ತುಳಸಿ. ಹಾಗಲ್ಲ ಮಾವಯ್ಯ. ನೋಡಮ್ಮ, ಈ ಮನೆಯಲ್ಲಿ ಇಷ್ಟು ವರ್ಷ ಬಳೆ ಸದ್ಯ ಇಲ್ಲದೆ ಬಣಬಣ ಕೊಡ್ತಾ ಇತ್ತು. ಅದು ಅಲ್ಲದೆ ಈ ಮಂಜಯ್ಯ ನನಗೆ ವಯಸ್ಸಾಯ್ತು ಯಜಮಾನ್ರೆ, ನಾನು ಹಳ್ಳಿಗೆ ಹೋಗಿ ನನ್ನ ಮಗಳ ಮನೆಯಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಹೌದು ತಾಯಿ. ಅದು ಅಲ್ಲದೆ ನೀನೀ ಮನೆ ಗೃಹಲಕ್ಷ್ಮಿಯಾಗಿ ನಿಮ್ಮ ಮಾವ ಮಾಡೋ ದೇವ್ರ ಕೆಲಸಗಳಿಗೆ ಸಹಕಾರ ಕೊಟ್ಟರೆ ಸಾಕು. ಅದು ಇಹಕ್ಕೂ ಪರಕ್ಕೂ ಸೌಭಾಗ್ಯ ಕೊಡುತ್ತೆ. ನಿಮಗ್ ಸಂತೋಷ ಆಗೋದಾದ್ರೆ ಹಾಗೆ ಆಗ್ಲಿ ಮಾವಯ್ಯ. ಅದಕ್ಕೆ ಶಂಕದಿಂದ ಎಂಥ ನೀರು ಬಂದ್ರು ತೀರ್ಥ ಅಂತ ಹೇಳೋದು. ಆಹಾ, ಮಾವನಿಗೆ ತಕ್ಕ ಸೊಸೆ. ನಮ್ಮ ಆಫೀಸ್ ಪೆಟ್ಲ ಮೇಲೆ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ರಾ? ಯಾರೇ ನೀವೆಲ್ಲ? ಎದ್ದಾಡ್ರಿ ಮೇಲೆ. ಮಾಫ್ ಕರೋ ಸಾಬ್, ನಿಮ್ದು ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಲ್ಲ ಕೃಷ್ಣ, ಅವ್ರು ನಮ್ದರ ತರ 500 ರೂಪಾಯಿ ಸಾಲ ತಗೊಂಡಿದೆ ಸಾಬ್, ಕೊಡಕ್ಕೆ ಸತಾಯಿಸ್ತಾ ಇದೆ. ಕೈಗೆ ಸಿಕ್ತಪ್ಪೆಲ್ಲ ಏಮೋ ನೆಪಂ ಚಪ್ಪೇಸಿ ಚೈ ಚೇಸಿ ಓಡ್ಪೋಯಿಸ್ತಾಡೋ. ಓ, ಇವತ್ತು ನಮ್ದು ಸಾಲ ವಾಪಸ್ ಕೊಡಿ ಅಂತ ಹೇಳಿ ಗಲಾಟೆ ಮಾಡಿ ಕೇಳಿದ್ದಕ್ಕೆ ಇಲ್ಲೇ ನಿಂತೀರಿ, ಒಳಗೆ ಕಲೆಕ್ಷನ್ ಮಾಡ್ಕೊಂಡು ತಂದು ಕೊಡ್ತೀನಿ ಅಂತ ಹೇಳಿ ಆಫೀಸ್ ಒಳಗೆ ಹೋದ. ಓ, ಕಲೆಕ್ಷನ್ ಮಾಡ್ತಾನ? ಹೇಗ್ ಮಾಡ್ತಾನೆ? ಪ್ರತಿ ವಾರ ನಮ್ದು ಹತ್ರ ಸಾಲ ಮಾಡ್ತಾರೆ. ಶುಕ್ರವಾರ ಬರಕ್ ಚೆಪ್ತಾಡು. ನಾವು ಜಗಲಲ್ಲಿ ನಿಂತಿದ್ದೆ, ಒಳಗೆ ಹೋಗಿ ಕಲೆಕ್ಷನ್ ಮಾಡಿ ತಂದು ಕೊಡ್ತಾನೆ. ಓ, ಪ್ರತಿ ವಾರ ಕಲೆಕ್ಷನ್ ಹೇಗ್ ಮಾಡ್ತಾನೆ? ಗೋವಿಂದ ಗೋವಿಂದ, ಹೇಳ್ಕೊಂಡ್ವಾಡ ಪಾದಾರು ಗೋವಿಂದ ಗೋವಿಂದ. ಹಾಕಿಯಪ್ಪ, ದೇವರಿಗೆ ಕಾಣಿಕೆ ಹಾಕಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, ನಿಮ್ ಶಕ್ತಿ ಅನುಸಾರ ಎಷ್ಟಿದು ಅಷ್ಟು ಹಾಕಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಹಾಕು ಗೋವಿಂದ, ಹಾಕು ಗೋವಿಂದ, ಹಾಕಿಯಪ್ಪ, ಹಾಕಣ್ಣ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಹಾಕಪ್ಪ, ಹಾಕು ಗೋವಿಂದ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ನಿಮ್ಗೆ ಕಾಣಿಕೆ ಹಾಕಿ, ನೀವು ಹಾಕಿಯಪ್ಪ, ಹಾಕಿ ಅಣ್ಣ, ಹಾಕು ಅಣ್ಣ. ಯಾಕ್ರೆ ಹಾಕ್ಬೇಕು? ನೋಡಿ ಫ್ರೆಂಡ್, ಶುಕ್ರವಾರ ಬಂದ್ರೆ ಸಾಕು, ಆ ಸ್ವಾಮಿ ನನ್ನ ಮನೆ ಬಾಗಿಲಿಗೆ ಬಂದು ನಿಮ್ ಕಷ್ಟಗಳೆಲ್ಲ ಪರಿಹಾರ ಆಗಿ ನಿಮ್ ಸಾಲಗಳೆಲ್ಲ ತೀರವಾಗಿ ಮಾಡ್ತೀನಿ ಅಂತ ಹೇಳಿ ಆ ತಿರುಪತಿ ವೆಂಕಟರಮಣ ಸ್ವಾಮಿ ನನಗೋಸ್ಕರವಾಗಿ ಬಾಗಿಲಲ್ಲೇ ಕಾಯ್ತಾ ಕೂತಿದ್ದಾನೆ. ಹಾಕಿಯಪ್ಪ, ಹಾಕಿ ಅಣ್ಣ. ಹಾಕಿ. ಓಹೋ, ಏಡುಕೊಂಡಲವಾಡ ಪಾದಾರು ಗೋವಿಂದ ಗೋವಿಂದ. ಬಾಗ್ಲಲ್ಲಿ ಕಾಯ್ತಾ ಇರೋದು ತಿರುಪತಿ ತಿಮ್ಮಪ್ಪ ಅಲ್ಲ, ನೀನು ಸಾಲ ಕೊಟ್ಟಿರೋರು. ಗೋವಿಂದ, ಪ್ರತಿ ವಾರ ಸುಳ್ಳು ಹೇಳಿ ಹಣ ಕಲೆಕ್ಷನ್ ಮಾಡ್ತಾ ಇರೋದು ಈ ರೀತಿನ? ನಾಚಿಕೆ ಆಗ್ಬೇಕು. ಇವನು ಬೈಬೇಡಿ ಸಾ, ಇವನು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತ. ಆಮೇಲೆ ನಿಮಗೆ ಪಾಪ ಸುತ್ಕೊಂಡ್ಬಿಡುತ್ತೆ. ಅಷ್ಟೇ ಅಲ್ಲ ಸರ್, ಪ್ರತಿ ಶನಿವಾರ ಭಾನುವಾರ ತಿರುಪತಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾನೆ. ಅದಕ್ಕೆ ನಾವು ಇವನು ಉಂಡಿಗೆ ಹಣ ಹಾಕ್ತೀವಿ ಸರ್. ತಿರುಪತಿನೂ ಇಲ್ಲ, ತಿಮ್ಮಪ್ಪನೂ ಇಲ್ಲ. ನಿಮ್ಮಲ್ಲಿರೋ ದೇವರನ್ನ ಮೂಢನಂಬಿಕೆನ ಯೂಸ್ ಮಾಡ್ಕೊಂಡು ತನ್ನ ಚಿಲ್ಲರೆ ಖರ್ಚಿಗೆ ಅಂತ ಮಾಡಿರೋ ಸಾಲನ ತೀರ್ಸೋದಿಕ್ಕೆ ಇಂಥ ಕಂತ್ರಿ ಕೆಲಸ ಮಾಡ್ತಾ ಇದ್ದಾನೆ. ಹೌದು ಸರ್. ರೇ ಕೃಷ್ಣ, ನಿಮ್ಮಂತವ್ರಿಗೆ ನಮ್ಮ ಆಫೀಸಲ್ಲಿ ಕೆಲಸ ಇಲ್ಲ. ನಿಮ್ಮನ್ನ ಈಗಲೇ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಗೋ ನೌ. ಸರ್, ಶಟ್ ಅಪ್ ಸರ್. ಐ ಸೇ ಗೆಟ್ ಔಟ್. ಆಲ್ ರೈಟ್, ಹೋಗ್ತೀನಿ ಸರ್. ಊರ್ಗೊಬ್ಳೇನ ಪದ್ಮಾವತಿ ಅಂದಂಗೆ ನಿಮ್ದೊಂದೇನ ಆಫೀಸು. ಬದುಕೊಂಡ್ಗೆ 108 ದಾರಿ ಇದೆ. ಬರ್ತೀನಿ. ಗುಡ್ ಬಾಯ್. ನಿಂತ್ಕೊಳ್ರಿ. ಶ್ರೀರಾಮ್. ಎಸ್ ಸರ್. ಆ ಕ್ಯಾಶ್ ಬಾಕ್ಸ್ ಇಸ್ಕೊಳ್ಳಿ. ಆಯ್ತು ಸರ್. ಕೊಡ್ರಿ ಇಲ್ಲಿ. ಈಗ ತಳ್ರಿ ಅವ್ನು ಕತ್ತಿಡಿದು. ಆಯ್ತು ಸರ್. ತೆಗಿರಿ, ತೆಗಿರಿ ಕೈನ. ನಿಮ್ ಕೈನಲ್ಲಿ ಕುತ್ಕೊಂಡು ದಬ್ಬಿಸ್ಕೊಂಡು ಹೋಗುವಂತ ಕರ್ಮ ನನಗೇನ್ರಿ ಇದೆ? ನಾನೇ ಹೋಗ್ತೀನಿ, ರಾಜ ರೋಷವಾಗಿ ಹೋಗ್ತೀನಿ. ಇವ್ರು ಸಾಲ ಕೊಡ್ಲಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಬದುಕಿ ತೋರಿಸ್ತೀನಿ ಕಣಯ್ಯ. ನಿಂತ್ಕೋವಯ್ಯ, ನಾ ಡಬಲ್ ಎಕ್ಕಡ. पठान साहब, तुम्हारा पैसा हम कल देता है रे. ఒరే చెట్టువాళ్ళు, నీ డబ్బులు రేపు మొన్నట్ల డబ్బాలా వేసిస్తాను. ఓయ్ స్లేటు, అలా ఏ సెటు తుమారా ಹೆಣ ಸಂಜೆ ದೊಳಗೆ ಕೊಡ್ತಾರೆ. ಅದು ಹೇಗೆ? ಪುರಂದರ ಇಟ್ಲ ಇಟ್ಲೈತೆ ಎಟ್ಲ ಅಟ್ಲ ಕದೆಯ. ಪ್ರಪಂಚ ಬಹಳ ವಿಶಾಲವಾಗಿದೆ ಕಣಯ್ಯ. ಸೆಪ್ಟೆಂಬರ್ ಬಂದ್ರೆ ಗಣೇಶ ಹಬ್ಬ ಅಂತ ಕಲೆಕ್ಷನ್ ಮಾಡ್ತೀನಿ. ನವೆಂಬರ್ ಬಂದ್ರೆ ಕನ್ನಡ ರಾಜ್ಯೋತ್ಸವ ಅಂತ ಕಲೆಕ್ಷನ್ ಮಾಡ್ತೀನಿ. ಇನ್ನು ಡಿಸೆಂಬರ್ ಬಂದ್ಬಿಟ್ರೆ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಅಯ್ಯಪ್ಪ ಕಮ್ ಇನ್. ಜೋಸಫ್, ಪ್ಲೀಸ್ ಕಮ್. ಅವಯ್ ಮ್ಯಾನ್. ಫೈನ್. ಬಾ ಕೂತ್ಕೋ. ಏನಾಯ್ತು, ಕನಕೆಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನ್ ಮಾಡೋದು. ಬೈ ನೀನ್ ಅಮೆರಿಕ ಹೋಗಿ ಬಂದ್ಮೇಲೆ ನನ್ನನ್ನು ಎಲ್ಲಿ ಮರ್ತ ಹೋಗಿರ್ತೀವ ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ಜ್ಞಾಪಕ ಇಟ್ಕೊಂಡಿದ್ಯಲ್ಲ.
ಯು ಆರ್ ರಿಯಲಿ ಗ್ರೇಟ್ ಕಣಯ್ಯ. ಫೂಲ್ ತರ ಮಾತಾಡ್ತಾ ಇದೆಯಲ್ಲೋ. ಲೋ ಫ್ರೆಂಡ್ಶಿಪ್ ನ ಮರೆಯೋಕಾಗ್ತೇನಾ? ಒಂದ್ ನಿಮಿಷ ಇರು. ಅರ್ಸು ಸರ್. ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾ. ಸರಿ ಸರ್. ಮತ್ತೇನೇ ವಿಶೇಷ? ಆಮೇಲೆ ನಮ್ ಕಂಪನಿಯಿಂದ ನಿಮ್ ಕಂಪನಿಗೆ ಡಿಡಿ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೇನು ಅವಸರ ಆಗಿತ್ತು? ಮತ್ತೇನು ವಿಶೇಷ? ನನ್ ಮಗಳು ಮೇರಿ ಗೊತ್ತಲ್ಲ ನಿಂಗೆ? ಗೊತ್ತು. ಇವತ್ ನಾವು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ಕಣಯ್ಯ. ನೀನ್ ತಪ್ಪದೆ ನಿನ್ ಹೆಂಡತಿನ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಡ್ಬೇಕು. ಇಸ್ ಇಟ್? ಬರ್ತೀನಿ ಕಣ. ಥ್ಯಾಂಕ್ಸ್ ಕಣಯ್ಯ. ಹೇಗೆ ಬಿಸ್ನೆಸ್? ಚೆನ್ನಾಗಿದ್ಯಪ್ಪ. ತಗೊಳ್ಳಿ ಸರ್. ತಗೊಳ್ಳಿ. ಕುಡಿ. Cheers. ಏನಮ್ಮ ಗಂಟೆ 6 ಆಯ್ತು, ಇನ್ನ ನನ್ ಗಂಡ ಬರ್ಲಿಲ್ವಲ್ಲ? 6 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಂತ ಬೆಳಗ್ಗೆ ಹೋಗುವಾಗ ಹೇಳೋದ್ರು. ಏನ್ ಕೆಲ್ಸ ಬಿತ್ತೋ ಏನೋ. ದೇವಸ್ಥಾನದಲ್ಲಿ ಪೂಜೆ ಶುರು ಮಾಡಿದೆ, ನಮ್ಗೋಸ್ಕರ ಕಾಯ್ತಾರಕ್ಕಾಗುತ್ತಾ? ಬೇರೆ ಭಕ್ತಾದಿಗಳು ತೊಂದರೆ ಆಗಲ್ವಾ? ಸರಿ, ನಾನೊಂದು ಕೆಲಸ ಮಾಡ್ತೀನಿ. ನಾನು ಮುಂಚೆನೆ ಹೋಗಿ ಸಂಕಲ್ಪ ಮಾಡಿಸಿ ಕಾರ್ಯಕ್ರಮ ಶುರು ಮಾಡಿಸ್ಬಿಡ್ತೀನಿ. ಮಹಾಮಂಗಳಾರತಿ ಸಮಯಕ್ಕಾದ್ರೂ ನಿನ್ ಗಂಡನ್ ಕರ್ಕೊಂಡ್ಬಂದ್ಬಿಡಮ್ಮ. ಸರಿ ಮಾವಯ್ಯ. ಹಣ್ಣುಕಾಯಿ ಕಾರ್ ಡಿಕ್ಕಿಲಿದೆ. ಹಾ. ಏನೇ ಇದು? ನನಗಿಂತ ಮುಂಚೆ ರೆಡಿ ಆಗ್ಬಿಟ್ಟಿದ್ಯಾ? ಗಿವ್ ಮಿ 5 minutes ಟೈಮ್, ನಾನು ಬೇಗ ರೆಡಿ ಬಂದ್ಬಿಡ್ತೀನಿ. ಓಕೆ? ಏನಂದ್ರೆ ವಾಟ್ ಡಾರ್ಲಿಂಗ್? ಕೈ ಕಾಲು ಮುಖ ತೊಡ್ಕೊಂಡು ರೇಷ್ಮೆ ಮುಕ್ಟ ಉಟ್ಕೊಂಡು ಬಂದ್ಬಿಡಿ. ಏನು ರೇಷ್ಮೆ ಮುಕ್ಟನ? ಅಲ್ಲಿ ಎಂತೆಂತವ್ರು ಬಂದಿರ್ತಾರೆ ಅಂತ ನಿನ್ಗೇನ್ ಗೊತ್ತು? ಎಂತೆಂತವ್ರೆ ಬಂದಿದ್ರು ಅಲ್ಲಿ ಎಲ್ರೂ ಒಂದೇ ರೀ. ಪಂಚೆ ಉಟ್ಕೊಂಡು ಬನ್ನಿ. ಪಂಚನ? ಡೀಸೆಂಟ್ ಡ್ರೆಸ್ ಮಾಡ್ಕೊಂಡು ಹೋಗದೆ ಇದ್ರೆ ಪಾರ್ಟಿ ಕಳೆ ಕಟ್ಟಲ್ಲ ತುಳಸಿ. ಪಾರ್ಟಿನಾ? ಎಸ್, ನನ್ನ ಜಿಗ್ರಿ ದೋಸ್ತ್ ಜೋಸಫ್ ಮಗಳು ರೋಸಿ ಬರ್ತ್ಡೇ. ಅವನು ಮನೆಗೆ ಫೋನ್ ಮಾಡಿ ನೀನು ಇನ್ವೈಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಹೌದು, ಅದಕ್ಕೆ ತಾನೇ ನೀನು ರೆಡಿ ಆಗಿರೋದು. ನಾನ್ ರೆಡಿ ಆಗಿರೋದು ದೇವಸ್ಥಾನಕ್ಕೆ ರೀ. ದೇವಸ್ಥಾನಕ್ಕ? ಯಾಕೆ? ನೀವು ಮದ್ವೆಗೊಪ್ಪಿ ಈ ಶುಭ ಕಾರ್ಯ ಸರಾಗವಾಗಿ ನೆರವೇರಿದ್ರೆ ಕಲ್ಯಾಣೋತ್ಸವ ಸೇವೆ ಮಾಡಿ ಶ್ರೀನಿವಾಸ ಕಥಾ ಕಾಲಕ್ಷೇಪ ಮಾಡಿಸ್ತೀನಿ ಅಂತ ಮಾವನವರು ಹರಕೆ ಹೊತ್ಕೊಂಡಿದ್ರಂತೆ. ಈ ದಿನ ಚೆನ್ನಾಗಿದೆಯಂತೆ, ಅದಕ್ಕೆ ಏರ್ಪಾಟ್ ಮಾಡಿದ್ದಾರೆ. ಅವ್ರಾಗ್ಲೇ ಹೋಗಾಯ್ತು, ನೀವು ಬನ್ನಿ ಹೋಗೋಣ. ನೋ, ಪಾರ್ಟಿ ಹೋಗೋಣ. ಬೇಡ ರೀ, ದೇವಸ್ಥಾನಕ್ಕೆ ಹೋಗೋಣ. ಸ್ಟುಪಿಡ್. ದೇವಸ್ಥಾನ ಏನ್ ಬಿದ್ದು ಹೋಗಲ್ಲ, ಆ ನಿನ್ನ ಕಲ್ದೇವ್ರೇನು ಓಡ್ ಹೋಗಲ್ಲ. ನಾಳೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಪಾರ್ಟಿ ಇವತ್ತು ಬೇಡ, ನಾಳೆ ಮಾಡಿ ಅಂತ ಹೇಳೋಕಾಗತ್ತೇನು? ಹಾಗಲ್ಲ ರೀ, ಹರಕೆ ಸಲ್ಲಿಸ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವ್ರ ಕೋಪಕ್ಕೀಡಾಗಲ್ವಾ? ಏಯ್, ಆ ನಿನ್ನ ಕಲ್ದೇವ್ರಿಗೆ ಯಾಕೆ ಇಷ್ಟು ಹೆದರ್ಕೋತೀಯ? ನೋಡು, ಇವತ್ತು ನಾನು ಪಾರ್ಟಿ ಹೋಗಿಲ್ಲ ಅಂದ್ರೆ ನನಗೆ ಬಿಸ್ನೆಸ್ ಅಲ್ಲಿ ಆಗೋ ಲಾಸ್ನ ಆ ನಿನ್ನ ಕಲ್ದೇವ್ರು ಬಂದು ತುಂಬಿಕೊಡಲ್ಲ. ಸುಮ್ಮನೆ ಹಠ ಮಾಡ್ಬೇಡ, ಬಾ ಹೋಗೋಣ. ರೀ, ದಯವಿಟ್ಟು ಹಠ ಮಾಡ್ಬೇಡಿ, ಬಂದ್ರಿ ದೇವಸ್ಥಾನಕ್ಕೆ ಹೋಗೋಣ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಬಾ ಪಾರ್ಟಿ ಹೋಗೋಣ. ಕ್ಷಮಿಸಿ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಆಯ್ಸಿ, ನಿನಗೆ ನಿನ್ನ ಗಂಡನಿಗಿಂತ ಆ ದೇವರ ಮುಖ್ಯನಾ? ನಿಮ್ಮಂಥ ಗಂಡ ನನಗೆ ಕರುಣಿಸಿರೋದು ಆ ಗುಡಿಯಲ್ಲಿರೋ ದೇವರೇ ತಾನೆ. ನೋಡಿ, ಒಂದು ಮನೆ ಗೃಹಿಣಿಯಾಗಿ ನಿಮಗೆ ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಅದರಲ್ಲಿ ಏನೇ ಲೋಪ ಕಂಡು ಬಂದ್ರು ನನಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ದೇವರನ್ನು ನನ್ನ ನಂಬಿಕೆಗೆ ದಯವಿಟ್ಟು ಅಡ್ಡ ಬರಬೇಡಿ ಪ್ಲೀಸ್. ಬರ್ತೀನಿ. ತುಳಸಿ, ನೀವು ಬಂದೆಷ್ಟೊತ್ತಾಯ್ತು? ಪಾರ್ಟಿ ಚೆನ್ನಾಗಿತ್ತಾ? ಸೂಪರ್. ಅದಕ್ಕೂ ಟೇಸ್ಟ್ ಇರ್ಬೇಕು. ಹೌದು, ನಿಮ್ಮ ಶುಭ ಕಾರ್ಯದ ಕತೆ ಏನಾಯ್ತು? 2 ಕಣ್ಣು ಸಾಲದು ರೀ, ಭಕ್ತಿ ಮನಸ್ಸು ತುಂಬಿ ಬರ್ತಿತ್ತು. ಕತ್ತೆಗೇನು ಗೊತ್ತು ಕಸ್ತೂರಿ ಬೆಲೆ? ಯಾವುದಕ್ಕೂ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ನಾನು ಕತ್ತೆನಾ? ಅಯ್ಯೋ, ಹಾಗಂತ ಅವ್ರೆಲ್ರೂ ಹೇಳಿದ್ರು. ದೇವಸ್ಥಾನಕ್ಕೆ ಬಂದ್ರೆ ಪುಣ್ಯ ಬರುತ್ತೆ ಎಂದ್ರು ಅಷ್ಟೇ. ಹೋಗ್ಲಿ, ಸ್ವಲ್ಪ ಪ್ರಸಾದ ಕೊಡಮ್ಮ. ಹೂವಿನಿಂದ ನಾರು ಸ್ವರ್ಗ ಸೇರೋ ಹಾಗಾಗ್ಲಿ.
ಕೊಡಮ್ಮ. ತಗೊಳ್ರಿ. ತಾನು ಗಂಧ ಆಗದೆ ಹೋದ್ರು ಗಂಧದ ಸಹವಾಸದಿಂದ ದುರ್ಗಂಧ ಹೋಗ್ಲಿ. ತಗೊಳ ತಗೊಳ್ಳಿದ್ರೆ ಏನು ಅಂದ್ರೆ ಗುರು ಡ್ಯಾಮೇಜ್. ಯಾವುದು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಮಾವಯ್ಯ, నమస్కార సెట్టు బాయ్. నమస్కారం. ఏం రా ఇది? నువ్వెందుకురా వచ్చావు? మీ అన్న ఎక్కడరా? నమ్దు అన్న రాజస్థాన్ కు గయా. పైసా వసూలు ಮಾಡಕ್ಕೆ ಹೇಳೈತೆ. కిదర్ గయావు కృష్ణ? ఆ దొంగ నా కొడుకు, లోఫర్ నా కొడుకు ఆ రోజు వెళ్ళాడు, ఇంతవరకు రాలేదు. ಓ ಬದ್ಮಾಸ್ ಮಿಲೇತೋ ತೋಪಡ ನಿಕಾಲುಂಗ. ಸ್ವಾಮಿ ಅಯ್ಯಪ್ಪ ಅಂತ ಹೇಳ್ಬಿಟ್ಟು ನಮಗೆ ಕೈ ಕೊಟ್ಟು ಹೋಗ್ಬಿಟ್ಟ. ಓ ಕೃಷ್ಣ, ಮನೆ ಒಳಗೇನೂ ಇಲ್ಲ, ಆಫೀಸ್ ಒಳಗೇನೂ ಇಲ್ಲ. ಕಾಗಯ ಕಿದರ್ ಗಯಾ? వస్తాడు. ಮನು ಬಕ್ಕಡು ವರೂಪಸಿಯನ್. ಸೋಮ, ಒಂದು ಸ್ಪೆಷಲ್ ಖಡಕ್ ಟೀ, ಒಂದು ಬನ್ನು, ಹಾಗೆ ಒಂದು ಪ್ಯಾಕ್ ITC ಕಿಂಗ್ ಸಿಗರೇಟ್. ಜಲ್ದಿ 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 ಕೊಡ್ಬೇಕಂತೆ. ಹಳೆ ಬಾಕಿ ನೀನು ಕೊಟ್ಟಿಲ್ಲ. ಜಲ್ದಿ ಏನ್ ಇಷ್ಟ ಕೊಡ್ಬೇಕ ನಿಂಗೆ ಹಳೆ ಸಾಲ ಮಹಾ? 999 ರೂಪಾಯಿ. ನಿನ್ನ ಅರ್ಥ 999 ರೂಪಾಯಿ. 999 ರೂಪಾಯಿ ತಾನೇ? 12 ರೂಪಾಯಿ ಐಟಮ್ ಕೊಡು, ಜೊತೆಗೆ 100 ರೂಪೀಸ್ ಕ್ಯಾಶ್ ಕೊಡು. ನಾಳೆ ಎಣಿಸ್ಕೊ ಎಷ್ಟಿದೆ ಹಣ ಮೇಲೆ. ಒಂದಿದೆ, ನಿಂದು ಒಂದ್ ಸೇರಿದ್ರೆ ಒಟ್ಟು 4 ಕೊಡು. ನಾನ್ ಯಾರು? ಕೃಷ್ಣ ಕಣೋ, ಕೃಷ್ಣ. ఒరే కృష్ణ, పట్టుకోరావండి, పట్టుకో. ನನ್ನ ಯಾಕೋ ಈ ತರ ಅಂತರ್ಪಿಷ ಹಚ್ಚಿತಾರೆ ಎತ್ಕೊಂಡಿದ್ರೆ ಕೆಳಗಿಳಿಸಲು దిగిస్తాను. పెట్టుకుంటేనే వచ్చేది డబ్బులు. ಶೆಟ್ವಾಳು ಬಿಡೋ. ಶೆಟ್ಟು, ಅರೆ ಶೆಟ್ವಾಳು, ನೀ ಡಬ್ಬಲು ಡಬ್ಬಾಲ ಉಂದ್ರಾ? ಅರೆ ಫಟಾ ಸಾಬ್ ಹಮಾರ ಛೋಡೋ. ನಿನ್ಗೆ ಎಷ್ಟು ಕೊಡ್ಬೇಕು? 5000. ನಿನಗೆ 4000. ನಿನಗೆ 10,000. ನಿನಗೆ 1,000. ಟೋಟಲ್ 20,000 ರೂಪಾಯಿ. ಏನ್ ಎಣ್ಸಕ್ಕೆ ಅದೇನು ಹುಣ್ಸೆ ಬೀಜ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನ ತಗೊಳ್ಳುವಾಗ ಹೇಗಿತ್ತು? ಕೊಟ್ಟವ್ನು ಕೊಡಂಗಿ ಇಸ್ಕೊಂಡು ನೀರ್ಪತ್ರ ಅವಾಗ ಚೆನ್ನಾಗಿ ತಿಳ್ಕೊಂಡ್ಯಾ? ನೋಡಯ್ಯ, ನಮ್ ದೇಶನೇ ಸಾಲದಲ್ಲಿ ಹೋಗ್ತಾ ಇದೆ. ಅಂತ ದೇಶದ ಸತ್ತು ಪ್ರಜೆಗನೇ ನಾನು ಇವತ್ತಲ್ಲ ನಾಳೆ ತೀರಿಸ್ತೀನಿ. ಹೋಗ್ರಯ್ಯ ಬಾಯ್. ನೋಡಿ, ಇರೋದು ಇದೊಂದು ಬಾಡಿ, ಇದೊಂದು ಗಾಡಿ. ಡಬ್ಬುಲು ನೀನು ಈ ಚಕ್ರ ತಗೋ, ನೀನು ಈ ಚಕ್ರ ತಗೋ, ನೀನು ಬಾಡಿ ತಗೋ, ನೀನ್ ಸೀಟ್ ತಗೋ. నా డబ్బులు పోయింది. ಆ ದೇವ್ರ ಇದ್ದಾನೆ ತಾನೆ? ಅವನು ಆ ದೇವ್ರ ನೀನ್ ನಂಬ್ತೀಯ ತಾನೆ? ಅದಕ್ಕೆ ನೀವೆಲ್ಲ ಸೇರ್ಕೊಂಡು ಹೇಳ್ತೀನಿ ಕೇಳಯ್ಯ. ನೀವೆಲ್ಲ ಸೇರ್ಕೊಂಡು ನನಗೆ ಹೊಟ್ಟೆ ತುಂಬಾ ತಿಂದು 2 ದಿವಸ ಆಯ್ತು. ಒಂದು ಟೀ, ಒಂದು ಬನ್ನು, ಜೊತೆಗೆ ಒಂದು 100 ರೂಪಾಯಿ ಸಾಲ ಕೊಡಿ. 100 ರೂಪಾಯಿ? ಯಾಕೆಂದ್ರೆ ಆ 100 ರೂಪಾಯಿ ಒಂದು ಚೊಂಬು, ಒಂದು ಕೊಡ ತಗೊಳಕ್ಕೆ. ಹೌದಾ? మా డబ్బులు వాపస్ ఇస్తా? ಖಂಡಿತವಾಗಿ ಕೊಡ್ತೀನಿ ಕಣಯ್ಯ. ಆ ದೇವ್ರ ಪ್ರಮಾಣ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಮಂತ್ ಇದೇ ಜಾಗ, ಇದೇ ಸ್ಪಾಟ್ ನಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮ್ಗೆ ಪೇಮೆಂಟ್ ಮಾಡ್ತೀನಿ. ಹೋಗ್ರೆ. తీస్తున్నాను. కొత్త నోటు 100 రూపాయలు. ಅರೆ ಕೃಷ್ಣ, ಈ 100 ರೂಪಾಯಿಗೆ ಬಡ್ಡಿ ಸೇರಿಸಿ ಕೊಡ್ತೀಯ ತಾನೆ? ಬಡ್ಡಿ ಅಲ್ಲ ಕಣಯ್ಯ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರ್ಸ್ಕೊಡ್ತೀನಿ ಕಣಯ್ಯ. ಹೋಗ್ರೆ. ಸೋಮು, ಇವ್ರು 3 ಜನಕ್ಕೆ ಅರ್ಧ ಕಾಫಿ, ನನಗೆ ಒಂದು ಫುಲ್ ಟೀ, ಒಂದು ಬನ್ನು ಕೊಡ್ ನಡೆಯ. ಕೊಡ್ತೀರಿ ಸ್ವಾಮಿ. ತುಳಸಿ, ಬಾ 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 ಬಾ, ಕೂತ್ಕೋ. ಯಾವ ಪುಸ್ತಕ ಓದ್ತಿದ್ದೀರಾ? ಪುಸ್ತಕ? ಅದು ಯಾವ ಪುಸ್ತಕ? ಕತೆ ಪುಸ್ತಕ. ಮುಗಿತ ನಿನ್ ಮನೆ ಕೆಲಸ, ಮಾವನ್ ಕೆಲಸ? ಮೊದ್ಲು ಆ ಪುಸ್ತಕ ತೋರಿಸಿ. ಇದು ಜೇಮ್ಸ್ ಹರ್ಡಿಚೆಸ್. ಅಯ್ಯೋ, ಏನ್ರಿ ಇದು? ಇಂಥ ಪುಸ್ತಕ ಎಲ್ಲ ಓದ್ತೀರಾ? ನಾಚಿಕೆ ಆಗೋಲ್ವಾ ನಿಮ್ಗೆ? ನಾಚಿಕೆನಾ? ನನಗೆ ಈ ಮೊದಲೆಲ್ಲ ಅಭ್ಯಾಸ ಇಲ್ಲ ತುಳಸಿ. ಬ್ಯೂಟಿಫುಲ್ ಡಾಲ್ ಟಚ್ ಮಾಡಿದ್ಮೇಲೆ ಕೆಲಸ ಮುಗಿಸಿ ಬರೋವರೆಗೂ ಜಸ್ಟ್ ಟೈಮ್ ಪಾಸ್ ಮಾಡೋಣ ಅಂತ. ಸ್ಟಾಪ್. ನಾನು ಹಾಟ್ ಡಾಲ್ ಅಲ್ಲ. ಓಹೋ, ಸಂಸ್ಕೃತ ಬೇಸ್ಟ್ರ ಮಗಳು, ಈ ಮನೆ ದೈವ ಭಕ್ತರ ಸೊಸೆ. ಹಾಗೆ ಈ ಅಮೆರಿಕ ರಿಟರ್ನ್ ಗಂಡನ ಹೆಂಡತಿ ಕೂಡ. ನೋ, ಅಂತ ಪುಸ್ತಕ ಮುಟ್ಟಿದ ಕೈಗಳಿಂದ ನನ್ನನ್ನು ಮುಟ್ಬೇಡಿ. ಅಷ್ಟೇ ತಾನೆ? ಇನ್ಮೇಲೆ ಇಂಥ ಪುಸ್ತಕನ ಮುಟ್ಟಲ್ಲ. ಈಗ ಬರ್ಬೋದಾ? ಪ್ರಾಮಿಸ್? 100%. ಅಮ್ಮ ತುಳಸಿ, ಬಂದೆ ಮಾವ. ಎಲ್ಲ ಹೋಗ್ತಾ ಇದೀಯಾ? ಅಯ್ಯೋ, ಮಾವ ಕರೀತಿದ್ದಾರೆ. ಡ್ಯಾಡಿ ಇಷ್ಟೊತ್ತಲ್ಲಿ ಸುಂದರಕ್ಕೆ ಏನ್ ದಾಡಿ? ಛೆ, ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು. ದೊಡ್ಡವರ ಇವರು?
ಒಂದ್ ಐಡಿಯಾ, ಅವನಿಗೆ ನೀನ್ ಇಲ್ಲದ ಹೇಳ್ಬಿಡ. ಹೌದಾ? ಸುಮ್ಮನೆ ತುಳಸಿ ಬಂದೆ ಮಾವ. ಅಯ್ಯೋ, ಏನ್ ಮಾವಯ್ಯ? ಸ್ವಲ್ಪ ಕೆಳಗಿಳಿದು ಬಾಮ್ಮ. ಪರವಾಗಿಲ್ಲ ಬಾಮ್ಮ. ಸರಿ ಮಾವಯ್ಯ. ಹೇಳಿ ಮಾವಯ್ಯ. ಈ ಸಾಹಿತ್ಯನ ಸ್ವಲ್ಪ ಹಾಗನ್ನಮ್ಮ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದೋರೋ ಮುಕುಂದನೇ ಮುಕುಂದನೇ ಮುಕುಂದ ಗೋವಿಂದ ಗೋವಿಂದ. ఇదే మంతు, ఇదే డేటు, ఇదే టైంలో ఇదే జాగంలో వచ్చి డబ్బులు ఇస్తానని పోయాడు. ఇంతవరకు రాలేదు. నిజంగా వస్తాడా? అదే డౌటు. ನೋಡ್ರಯ್ಯ, ಈ ಪ್ರಪಂಚದಲ್ಲಿ ಆ ಸತ್ಯ ಹರಿಶ್ಚಂದ್ರ ಹೋದ್ಮೇಲೆ ಸತ್ಯ ದುಳ್ಕೊಂಡಿರೋದು ನಾನು ಒಬ್ಬರಿಂದ ಕಣಯ್ಯ. ಬಿರ್ರಯ್ಯ, ಅದ್ ಯಾಕೆ ಸಾಯ್ತೀರ ಡಬ್ಲು ಡಬ್ಲು ಅಂತ? ಕೊಡ್ತೀನಿ ರಯ್ಯ. ಏ ಸೋಮ, ಏನಾದ್ರು ಕುಡಿಯೋದು ಕೊಡೋ. ತಣ್ಣಗಿರ್ಬೇಕು. ತಗೊಳ್ಳಿ ತಣ್ಣಗಿರೋದು. ನೀರು, ಆಫ್ಟರ್ ಆಲ್ ನೀರು. ಆರ್ಡಿನರಿ ನೀರು ಕೊಡ್ತೇನೆ ನನಗೆ? ನನ್ನ ಹೋಗ್ತೇನೆ ನೀರಲ್ಲಿ ಅಳಿತೇನೋ ನೀನು? ಏಯ್ ನಿನ್ನ ತಗೊಳ. ಏ ನಿನ್ ಹಣ, ಏ ನೀ ಡಬ್ಲು ಪಕಡೋರೆ. ಈಗ ಕುಡಿಯೋಕೆ ಕೂಲ್ ಡ್ರಿಂಕ್ಸ್ ತಗೊಂಬ. ಕೃಷ್ಣಣ್ಣ ಸ್ಟ್ರಾ ಮಾತ್ರ ಇಲ್ಲ. ಇದು ಚಿಂತೆ ಇಲ್ಲ, ಹಾಗೆ ಕುಡಿತೀನಿ. బాగా తాగుతాడు. ಅರೆ ಕೃಷ್ಣ, ಈ ಹೆಣ ಹೇಗ ಬಂತು? ಹೇಳ್ತೀನಿ. ಈ ಪೈಸೆ ಹೆಂಗೆ ಬಂತು? ಆ ದೇವ್ರ ನೆಮ್ಮದ್ರೆ ಎಂದಿಗೂ ಕೈ ಬಿಡಲ್ಲ ಮ್ಯಾನ್. ನಾನು ಆಗ್ಲೇ ನಿಮಗೆ ಕೊಟ್ಟಿದ್ದು ಬರೀ ಅಸಲು. ಈ ಕೇಳಿ, ಬಡ್ಡಿಗೆ ಬಡ್ಡಿ ಕೊಡ್ತಾ ಇದ್ದೇನೆ. ತಗೋ ತಗೋ ತಗೋ. ಏ ನೀನು ಇಟ್ಕೊ, ಮಜಾ ಮಾಡು. కృష్ణ, నీకు ఎంత డబ్బులు కావాలో అడుగు, నేను ఇస్తానయ్యా. ಇಷ್ಟ ಹೆಚ್ಚು ಬೇಕಾದ್ರೆ ಕೇಳಿ ಕೊಡ್ತೀನಿ. ನಾವು ಕೊಡ್ತಾನೆ. ನನಗೆ ನಿಮ್ ಸಾಲ ಬೇಕಾಗಿಲ್ಲ. ನನ್ನ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೀತಾ ಇದೆ. ಆ ದೇವರಿರೋವರೆಗೂ ನನಗೆ ಬಡತನನೇ ಇಲ್ಲ. ಒಂದ್ ಕೆಲಸ ಮಾಡಿ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮಂತ್ ಇದೇ ಡೇಟು ಇದೇ ಸ್ಪಾಟ್ ನಲ್ಲಿ ಇದೇ ಟೈಮ್ ನಲ್ಲಿ ನಾನು ಮೀಟ್ ಮಾಡಿ. ಯಾಕೆ? ಅದು ಸಸ್ಪೆನ್ಸ್. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಹೇಳ್ತೀನಿ. ಬರ್ತೀನಿ. ಬರ್ಲಾ ಫ್ರೆಂಡ್ಸ್? కృష్ణ ಬಾಯ್. ಆದ್ಮಿ ಕಿತನಾ ಬದಲ್ ಗಯಾ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ. ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ, ವಿರಹಿಗಳ ಶೃಂಗಾರ. ವಿದ್ಯಾಪರಿಣತರಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವಾ. ಆ ಕುಮಾರವ್ಯಾಸ ಕಾವ್ಯ ರಸಿದ್ದು ಸಾರ್ಥಕವಾಯ್ತು ರಾಯರೇ. ಏನು ಭಕ್ತಿ, ಏನು ಶ್ರದ್ಧೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ಬಂದಿದ್ದು ಬಹಳ ಸಂತೋಷ. ಅಮ್ಮ ತುಳಸಿ, ಬಾಯಾರಿಕೆಗೆ ತಂದೆ ಮಾವಯ್ಯ. ಈಗ ಹೇಳಿ, ನನ್ನಿಂದ ಏನ್ ಸೇವೆ ಆಗ್ಬೇಕು? ಏನೂ ಇಲ್ಲ ರಾಯರೇ. ನಮ್ಮ ಈಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋಕೆ ಗಂಗೆ ಗೌರಿ ಸಹಿತ ಈಶ್ವರ ವಿಗ್ರಹ ಕೆತ್ತನೆ ಹೇಳಿದ್ವಲ್ಲ, ಅದು ಈಗ ಸಿದ್ಧವಾಗಿದೆ. ಹೌದು, ನಾನು ಮರ್ತೇ ಬಿಟ್ಟಿದ್ದೇನೆ ನೋಡಿ. ಆ ವಿಗ್ರಹದ ಖರ್ಚು, ಪ್ರತಿಷ್ಠಾಪನಾ ವೆಚ್ಚ ಸಂಪೂರ್ಣ ನನಗೆ ಇರ್ಲಿ ಅಂತ ನಾ ಹೇಳಿದ್ದೆ. ಪುಣ್ಯಕ್ಕೆ ನೀವು ಬಂದು ನೆನಪು ಮಾಡ್ಕೊಟ್ರಿ, ತುಂಬಾ ಸಂತೋಷ. ಅದಕ್ಕೆ ಅಂತ ಅವತ್ತೇ 25,000 ರೂಪಾಯಿ ರೆಡಿಯಾಗಿ ಇಟ್ಟಿದ್ದೀನಿ. ನೀವು ಹಾಲು ಕುಡಿತೀರಿ? ತಗೊಳ್ಳಿ. ನಾನು ಹೋಗಿ ದುಡ್ಡು ತಂದ್ಬಿಡ್ತೀನಿ. ದುಡ್ಡೇನಾಯ್ತು? ಅಮ್ಮ ತುಳಸಿ, ಏನ್ ಮಾವಯ್ಯ? ಇಲ್ಲಿ ಸ್ವಲ್ಪ ಬಾಮ್ಮ. ಹೌದಾನಿಗಳೇ, ನಿಧಾನವಾಗಿ ಹಾಲು ಕುಡಿತಾ ಇರಿ, ನಾನು ಈಗ ಬಂದೆ. ಆಯ್ತು ತಾಯಿ. ಪ್ರತಿಮೆಗೋಸ್ಕರ ಆಲ್ಮೇರದಲ್ಲಿ 25,000 ರೂಪಾಯಿ ಇಟ್ಟಿದ್ದೆ, ಈಗ ಕಾಣ್ತಾ ಇಲ್ಲ. ನೀನೇನಾದ್ರು ನೋಡ್ತೀಯಾ? ಇಲ್ಲ ಮಾವಯ್ಯ, ನಾನು ಈ ರೂಮ್ ಒಳಗೆ ಕಾಲೇ ಇಟ್ಟಿಲ್ಲ, ನನಗೆ ಗೊತ್ತಿಲ್ಲ. ಹಾಗಾದ್ರೆ 25,000 ರೂಪಾಯಿ ಏನಾಯ್ತು? ಆ ದುಡ್ಡು ಬ್ಯಾಂಕ್ ನಲ್ಲಿ ಸೇಫ್ ಆಗಿದೆ. ಬ್ಯಾಂಕಲ್ಲಿದೆ? ನಾನು ಆಲ್ಮೇರದಲ್ಲಿ ಇಟ್ಟಿದ್ದೆ. ಬ್ಯಾಂಕಿಗೆ ಹೇಗೋಯ್ತು? ನಾನೇ ತಗೊಂಡು ಕಟ್ ಬಂದೆ. ಯಾಕೆ ಕಟ್ ಬಂದೆ? ಅದು ದೇವ್ರು ತಲುಪಿಸ್ಬೇಕಾದ ದುಡ್ಡು. ಅದಕ್ಕೆ ನಾನು ಹೋಗಿ ಕಟ್ ಬಂದಿದ್ದು. ಗುರುರಾಜ, ಹೇಳಿ, ಹೋಗ್ಬೇಡಿ. ಆ ದುಡ್ಡನ್ನ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರೋದು. ಅದು ಅನ್ಯಾಯವಾಗಿ ಹಾಳಾಗೋದಕ್ಕೆ
ನಾನ್ ಬಿಡೋದಿಲ್ಲ. ಅದಕ್ಕೆ ನಾನು ಹೋಗಟ್ ಬಂದಿದ್ದು. ದೇವರು ಕೊಡೋ ದುಡ್ಡು ಅನ್ಯಾಯವಾಗಿ ಹಾಳಾಗುತ್ತಾ? ಎಸ್, ಆ ಹಣ ಕೊಟ್ಟಿದ್ದೆ ಅವನು ಕಣೋ. ಅವನು ಕೊಟ್ಟ ಹಣನ ಅವನಿಗೆ ಹಿಂತಿರುಗಿಸ್ಕೊಡ್ತಿದ್ದೀನಿ ಅಷ್ಟೇ. ಓಹೋ, ಹಾಗಾದ್ರೆ ಆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ಬಂದು ತಗೋಪ್ಪ ಈ ಹಣನೆಲ್ಲ ಅಂತ ಕೊಟ್ಟೇನು? ನೆವರ್. ಇದು ನಿಮ್ಮ ಕಷ್ಟಾರ್ಜಿತ ಸಂಪತ್ತು. ಡ್ಯಾಡಿ, ಯಾಕೆ ಸುಮ್ಮನೆ ದೇವರು ದೇವರು ಅಂತ ಹಣನ ಹಾಳು ಮಾಡ್ತಾ ಇದ್ದೀರಾ? ಬೀದಿಲಿ ಹೋಗೋರಿಗೆಲ್ಲ ಕೊಡೋದಕ್ಕೆ ಇದನ್ ಬೇಕಾ ಬಿಟ್ಟು ದುಡ್ಡಲ್ಲ. ಮುಚ್ಚು ಬಾಯ್. ದೇವರ ಬಗ್ಗೆ ಇನ್ನೊಂದು ಮಾತು ಹಗುರವಾಗಿ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಟ್ಟೇನೆ. ಮಾವಯ್ಯ, ಸ್ವಲ್ಪ ಮೆತ್ತಿಗೆ ಮಾತಾಡಿ. ಅವಧಾನಿಗಳು ಕೆಳಗೆ ಕೂತಿದ್ದಾರೆ. ಹೌದಲ್ಲ, ನೀನನ್ನ ಆಮೇಲೆ ಬಂದು ವಿಚಾರಿಸ್ಕೊತೀನಿ. ಅವಧಾನಿಗಳೇ, 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 ಇಡಿಯಟ್ಸ್. ದೇವರ ಹೆಸರು ಹೇಳ್ಕೊಂಡು ಹಣ ಕದಿಯಕ್ಕೆ ಬಂದಿದ್ರು. ಕದಿಯಂಬ ನಿಲ್ಲು. ಏನಂದೆ? ಮಾವಯ್ಯ, ದೊಡ್ಡವರಾಗಿ ಚಿಕ್ಕವ್ರ ತಪ್ಪನ್ನ ಕ್ಷಮಿಸ್ಬೇಕು. ಪ್ಲೀಸ್, ಅವರನ್ನು ಬಿಟ್ಬಿಡಿ. ಹೊಡಿಲಿ ಬಿಡು ತುಳಸಿ. ಇವರ ಮಗನ ಹೊಡೆದು ಬಡ್ದು ಸಾಯಿಸೋ ಅಧಿಕಾರ ಇವ್ರಿಗಿದೆ. ಬನ್ನಿ ಡ್ಯಾಡಿ, ನಿಮ್ಮ ಮಗನಿಗೆ ನೀವು ಎಷ್ಟು ಬೇಕಾದ್ರೂ ಹೊಡಿಬೋದು. ಹೊಡಿರಿ ಡ್ಯಾಡಿ, ಹೊಡಿರಿ. ಮಗನ ಇವನು ನನ್ನ ಭಾಗದ ಶತ್ರು. ರಾವಣ ಎಂಥ ಶತ್ರು ಆಗಿದ್ರು, ರಾಮ ಅವನನ್ನ ಮಿತ್ರ ಅಂತಲೇ ಭಾವಿಸ್ತ ಅಂತ ನೀವೇ ಎಷ್ಟು ಸಲ ಹೇಳಿದಿರಿ ಮಾವಯ್ಯ. ಒಪ್ಕೋತೀನಮ್ಮ. ಆದ್ರೆ ಇವನಿಗೆ ಹಣದ ಮತದಿಂದ ದುರಹಂಕಾರ ಹೆಚ್ಚಿದೆ. ಲೋ ಗುರುರಾಜ, ನೀನೀಗ ಅನುಭವಿಸ್ತಾರೋ ಈ ಸುಖ, ಸಂತೋಷ, ಅಂತಸ್ತು, ಐಶ್ವರ್ಯನೆಲ್ಲ ನಿಮ್ಮಪ್ಪ ಸಂಪಾದನೆ ಮಾಡಿರೋದು ಅಂತ ತಿಳ್ಕೊಂಡಿದ್ಯಾ? ಅಲ್ಲ, ಇದೆಲ್ಲ ದೇವ್ರು ಕೊಟ್ಟರೆ ಭಿಕ್ಷೆ ಕಣೋ. ಅಂಥ ದೇವ್ರನ್ನ ಎದುರು ಹಾಕೊಂಡ್ರೆ ನೀನ್ ಸರ್ವನಾಶವಾಗ್ತೀಯೋ, ಸರ್ವನಾಶವಾಗ್ತೀಯ. ಇನ್ನಾದ್ರೂ ನೀನ್ ತಪ್ಪು ತಿದ್ದುಕೊಂಡು ದೇವರಲ್ಲಿ ಕ್ಷಮೆ ಕೇಳು. ಎಲ್ಲರ ತಪ್ಪುಗಳನ್ನು ಕ್ಷಮಿಸುವಂತ ದೊಡ್ಡ ಗುಣ ಆ ಭಗವಂತನಿಗೆ ಮಾತ್ರ ಇದೆ. ಆ ದೇವರು ನಿನ್ನನ್ನೂ ಕ್ಷಮಿಸ್ತಾನೆ. ಸುಮ್ನೆ ಕೆಟ್ಟ ಹಠ ಮಾಡಿ ದೇವ್ರ ಶಾಪಕ್ಕೆ ಗುರಿ ಆಗ್ಬೇಡಿ. ದೇವ್ರು 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 ಇಲ್ದೇ ಇರೋ ದೇವ್ರನ್ನ ಇದ್ದಾನೆ ಅಂತ ಊಹೆ ಮಾಡ್ಕೊಂಡು ನನ್ನ ಜೀವನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನೋಡಿ, ನಿಮಗಿನ್ನೂ ಅರ್ಥವಾಗೋ ಹಾಗೆ ಹೇಳ್ಬೇಕು ಅಂದ್ರೆ ನಂಬಿಕೆನೇ ದೊಡ್ಡ ದೇವ್ರು. ಖಂಡಿತವಾಗ್ಲು ನಂಬಿಕೆಯಿಂದ, ಶ್ರದ್ಧಾಭಕ್ತಿಯಿಂದ ನೋಡಿದ್ರೆ ನಿನ್ನ ಕಣ್ಣು ಮುಂದೆ ಇರೋ ಪ್ರತಿಯೊಂದು ವಸ್ತುವಿನಲ್ಲೂ ದೇವರಿದ್ದಾನೆ. ಹಾಗಾದ್ರೆ ಈ ಕಸದ ಕಡ್ಡಿನಲ್ಲೂ ಆ ನಿಮ್ ದೇವ್ರಿದಾನ? ಯಾಕಿರಲ್ಲ? ಏನ ವಿನಾ ತೃಣಮಪಿನ ಚಲತಿ. ದೇವರ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡಲ್ಲ. ನಿಮ್ಮ ಹುಚ್ಚುತನಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಿಪ್ಪೆಗೆ ಬಿಸಾಡೋ ಕಡ್ಡಿದಲ್ಲೂ ದೇವ್ರಿದಾನೆ ಅಂತ ಹೇಳ್ತಾ ಇದ್ರಲ್ಲ. ನಿನ್ನ ದೃಷ್ಟಿಯಲ್ಲಿ ಅದು ತಿಪ್ಪೆಗೆ ಬಿಸಾಡೋ ಕಡ್ಡಿ, ಆದ್ರೆ ಅದನ್ನ ನೀನ್ ನಾಶ ಮಾಡಕ್ಕಾಗುತ್ತಾ? ವೈ ನಾಟ್? ನ್ಯೂಕ್ಲಿಯರ್ ಬಾಂಬ್ ಹಾಗೆ ಇಡೀ ದೇಶನ ಸುಟ್ಟಾಕೋ ಈ ಕಾಲದಲ್ಲಿ ಆಫ್ಟರ್ ಈ ಹುಲ್ಲು ಕಡ್ಡಿನ ನಾಶ ಮಾಡೋದಕ್ಕೆ ಆಗಲ್ಲ ಅಂತ ಇದ್ದೀರಾ? ಖಂಡಿತ ಸಾಧ್ಯ ಇಲ್ಲ. ಈಗೇನು ಹೇಳ್ತೀರಾ? ನೀನ್ ಮುರ್ದೆ ಅದು ತುಂಡಾಯ್ತು. ಸುಟ್ರೆ ಬೂದಿ ಆಗುತ್ತೆ, ನೀರಲ್ಲಿ ಹಾಕಿದ್ರೆ ಕರಿ ಅಣುವಾಗುತ್ತೆ, ಆದ್ರೆ ನಾಶವಾಗಲ್ಲ. ಆ ಅಣುನೇ ದೇವರು. ಹುಟ್ಟಿಸೋ ಶಕ್ತಿ ಹೇಗೆ ಅವನೊಬ್ಬನಿಗೆ ಇದೆಯೋ ಹಾಗೆ ನಾಶ ಮಾಡೋ ಶಕ್ತಿ ಕೂಡ ಅವನೊಬ್ಬನಿಗೆ ಇರೋದು. ಹೌದು ರೀ, ಮಾವಯ್ಯ ಹೇಳೋದು ಸತ್ಯ. ಓ, ನೀವು ಎಷ್ಟು ಹೇಳಿದ್ರು ದೇವರು ಇದ್ದಾನೆ ಅನ್ನೋದನ್ನ ಮಾತ್ರ ನಾನು ನಂಬೋದಿಲ್ಲ. ನಿಮ್ಮ ಮೂಢನಂಬಿಕೆಗೆ ನಾನು ಬಲಿ ಆಗೋದಿಲ್ಲ. ನಾನು ಬರ್ತೀನಿ. ಏನಂದ್ರೆ ನನ್ನ ಮಾತು ಕೇಳಿ ನೋಡಿ. ತುಳಸಿ 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 ಮಾತಾಡ್ ತುಳಸಿ ತುಳಸಿ ತುಳಸಿ
ತುಳಸಿ ಮಾವಯ್ಯ ತುಳಸಿ ಮಾವಯ್ಯ ಮೆಲ್ಗೆ ಮೆಲ್ಗೆ ಬದುಕಿ ಏನಾಯ್ತಮ್ಮ? ರಾಯರ ದಯದಿಂದ ಏನೂ ಆಗಿಲ್ಲ ಮಾವಯ್ಯ. ಬಾಮ್ಮ ಕೂತ್ಕೋ. ಮೆಲ್ಗೆ ಮೆಲ್ಗೆ ಹೀಗೆ ಹೀಗೆ ಮೆಲ್ಗೆ 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 ಮೆಲ್ಗೆ. ರಕ್ತ ಗಾಬರಿ ಆಗ್ಬೇಡಿ, ಅಂಥದ್ದೇನೂ ಆಗಿಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಃ ಕ್ರಿಯಾಃ. ಈ ಮನುಸ್ಮೃತಿಗೆ ಅರ್ಥ ಹೇಳೇನೋ? ಎಲ್ಲಿ ಹೆಂಗಸರಿಗೆ ಪೂಜ್ಯತೆ ಮಾನ್ಯತೆ ಇರುತ್ತೋ ಅಲ್ಲಿ ದೇವತೆಗಳು ಸಂತೋಷ ಪಡ್ತಾರೆ. ಎಲ್ಲಿ ಹೆಂಗಸರಿಗೆ ಪೂಜ್ಯತೆ ಮಾನ್ಯತೆ ಇರೋಲ್ವೋ ಅಲ್ಲಿ ಎಲ್ಲ ಕೆಲಸಗಳು ವ್ಯರ್ಥ. ನಿನ್ನ ಉದ್ದಟತನದಿಂದ ಅಂಥ ಗೃಹಲಕ್ಷ್ಮಿಯ ಕಣ್ಣಲ್ಲಿ ನೀರು, ತಲೆಯಲ್ಲಿ ರಕ್ತ ಬರೆಸ್ದೆ. ಹೆಂಡತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ಯೋ? ಏನು ಅಂತ ತಿಳ್ಕೊಂಡೆ? ಹುಟ್ಟಿದ ಮನೆ ಮರೆತು ಮೆಟ್ಟಿದ ಮನೆ ಬೆಳಗೋ ನಂದಾದೀಪ ಕಣೋ, ನಂದಾದೀಪ. ನಿನ್ನ ಬೇಡಿ. ಇಷ್ಟು ಬೇಗ ಸಮಾಧಾನ ಆಗೋಯ್ತಾ? ಇವತ್ತು ನೀವು ನಿಮ್ಮ ಮಗನ ಮೇಲೆ ನಿಮ್ಮ ಮುಂಗೋಪದಿಂದ ಕೈ ಮಾಡಿದ್ರಿ. ನಾನು ನಿಮ್ಮ ಮೇಲೆ ಕೈ ಮಾಡಬಹುದಾಗಿತ್ತು ಡ್ಯಾಡಿ, ಆದ್ರೆ ನಾನು ಆ ರೀತಿ ಮಾಡೋದಿಲ್ಲ. ಯಾಕೆ ಗೊತ್ತಾ? ಚಿಕ್ಕ ವಯಸ್ಸಿದ್ದ ತಂದೆ ತಾಯಿಯಾಗಿ ನನ್ನ ನೀವು ಬೆಳೆಸಿದ್ರಿ ನೋಡಿ, ಅದಕ್ಕೋಸ್ಕರ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ನೋಡ್ದೇನಮ್ಮ, ಅವನೆಂಥ ಮಾತು ಹೇಳ್ಬಿಟ್ಟು ಹೋದ. ದೇವ್ರೇ, ಅನವರ್ತ ನೀನು ಪೂಜೆ ಮಾಡ್ತಿರೋ ನನಗೆ ಯಾಕಿಂಥ ಮಗನನ್ನು ಕೊಟ್ಟೆ? ಅವನ ಮನಸ್ಸಿನಲ್ಲಿ ದೇವರಿಲ್ಲ ಅನ್ನೋ ಭಾವನೆ ಯಾಕೆ ಮೂಡಿಸ್ದೆ? ಏನಿದ್ದೇನು ಪರೀಕ್ಷೆ? ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಏನು? ಮಲ್ಲಿಕಾರ್ಜುನನು ನೆಲೆಸಿಹ ಶ್ರೀಶೈಲಗಿರಿಯ ಮಹಿಮೆ. ಪರಮಾತ್ಮ ಹರ ಹರ ಮಹಾದೇವ ಶಂಭೋ ಶಂಕರ. ಪರಮಾತ್ಮ ಸದಾಕಾಲ ನನ್ನನ್ನು ಹೀಗೇ ಇಟ್ಟಿರಪ್ಪ, ಹೀಗೆ ರಕ್ಷಿಸಪ್ಪ. ಕಲೆಕ್ಷನ್ ಚೆನ್ನಾಗಾಗಿದೆ, ಪರವಾಗಿಲ್ಲ, ತೂಕವಾಗೇ ಇದೆ. ಪರಮಾತ್ಮ ದೇವ, ಭಕ್ತಾದಿಗಳು ಇನ್ನು ಹೆಚ್ಚೆಚ್ಚಿಗೆ ದಕ್ಷಿಣ ಹಾಕೋ ಮಾಡಪ್ಪ. ಪರಮಾತ್ಮ 100 ಕಾಲ ನಾನು ಹೀಗೆ ಇರೋ ಮಾಡಪ್ಪ. ತೂಕವಾಗಿದೆ. ಶಿವಪ್ಪ ಕಾಯೋ ತಂದೆ, ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅಣ್ಣ. 1 2 3 4 5 6 7 8 9 ಟೋಟಲ್ 20. ಇಲ್ಲಿ 9 ಇದೆ, ಇನ್ನ 11 ಕಲೆಕ್ಷನ್ ಮಾಡಬೇಕು. ಈಗ ಟೈಮ್ ಎಷ್ಟಾಯ್ತು? 10:30. ಇನ್ನು ಬ್ರಾಂಚ್ ಆಫೀಸ್ ಬೇರೆ ಹೋಗ್ಬೇಕು. ರಂಗಸ್ವಾಮಿ ಇಲ್ಲ ಕಾಸ್ಟ್ಯೂಮ್ ಕೊಡು. ಬೇಕು ಕೊಡು. ಹಾಗೆ ಹಾಗೆ ಮೇಕಪ್ ಬಾಕ್ಸ್ ಕೊಡು. ಹೊತ್ತಾಯ್ತು, ಕ್ವಿಕ್ ಹರಿಯಪ್, ಹೋಗ್ತಾ ಇರೋ ನೀನು. ಕಮಾನ್. ಯಾಕೋ ನನ್ ಗುರು ಸಿಗ್ಲಿಲ್ವಾ ನಿಮ್ಗೆ? ಅಯ್ಯೋ ಫೋಲ್ಸ್. ಐ ಆಮ್
am your old friend, Mr. Krishna, in new fashion, new position and condition. ಕೃಷ್ಣ ಡಬ್ಲ್ಯೂ ಮೇನ ಕಾವಲ್ಲ ಸಾಲ ಏನಾದ್ರೂ ಬೇಕಾ? ನೋ ನೋ ನೋ, ನನಗೀಗ ನಿಮ್ ಸಾಲ ಅಗತ್ಯ ಇಲ್ಲ. ನನ್ನ ಕೈ ಏನಿದ್ರು ಇವಾಗ ಹೀಗೆ ಹೊರತು ಹೀಗಲ್ಲ. ಏ ಸೋಮ ಬರೋ, ಕಮಾನ್ ಹಿಡ್ಕೊಳ್ಳೋ. ತಗೋ, ಇದು ನಿನಗೆ, ಇದು ನಿನಗೆ. ನಾನೇ ನಿಮ್ಗೆ ಸಾಲ ಕೊಡ್ತಾ ಇದ್ದೇನೆ. ಬಡ್ಡಿ ನಿಮ್ ತರ ಅಲ್ಲ, ನಿಮ್ಗಿಂತ 3% ಕಮ್ಮಿ. ನನಗಿನ್ನು ಬ್ರಾಂಚ್ ಆಫೀಸ್ ಕಲೆಕ್ಷನ್ ಇದೆ, ನಾನು ಇನ್ನು ಬರ್ತೀನಿ. ಕೃಷ್ಣ, ಬ್ರಾಂಚ್ ಆಫೀಸ್ ಏನ್ ಬಿಸ್ನೆಸ್? ಬಿಸ್ನೆಸ್ ಆಲ್ ಆನ್ ಗಾಡ್. ಒಂದ್ ಕೆಲಸ ಮಾಡೋಣ, ನೆಕ್ಸ್ಟ್ ಮಂತ್ ಇದೇ ಸ್ಪಾಟ್ ಇದೇ ಟೈಮ್ ನಲ್ಲಿ ಮೀಟ್ ಮಾಡೋಣ. ಬರೀ ಬಡ್ಡಿ ಕೊಡಿ, ಅಸಲು ನಿಧಾನವಾಗಿ ಕೊಡಿ. ನಾನು ಇನ್ನು ಬರ್ತೀನಿ. ಅಮ್ಮ ತುಳಸಿ, ತುಳಸಿ ಬಂದೆ ಮಾವಯ್ಯ. ತಂದಿದ್ದೀನಮ್ಮ. ಇವತ್ತು ನಡೆಯೋ ವಿಶೇಷ ಪೂಜೆಗೆ ಮಾರ್ಕೆಟ್ ಇಂದ ಏನೇನ್ ತರಬೇಕು ಅಂತ ನೀನ್ ಲಿಸ್ಟ್ ಕೊಟ್ಟಿದ್ಯೋ ಆ ಲಿಸ್ಟ್ ಪ್ರಕಾರ ಎಲ್ಲ ತಗೊಂಬಂದಿದ್ದೀನಮ್ಮ. ಇನ್ನು ದೇವ್ರಿಗೆ ಅಲಂಕಾರ ಮಾಡೋದು, ಪ್ರಸಾದ ರೆಡಿ ಮಾಡೋದು ನಿನ್ ಜವಾಬ್ದಾರಿ. ಆಮೇಲೆ ಇವತ್ತಿನ ಪೂಜೆಗೆ ಬಹಳ ಜನ ಬರ್ತಾರಮ್ಮ, ಎಲ್ಲ ವ್ಯವಸ್ಥಿತವಾಗಿ ನಡಿಬೇಕು ನೋಡು. ಆಯ್ತು ಮಾವಯ್ಯ, ನೀವೇನು ಆತಂಕ ಪಡ್ಬೇಡಿ. ನೀವು ಪೂಜೆ ಶುರು ಮಾಡೋ ಹೊತ್ತಿಗೆ ನನ್ ಪ್ರಸಾದ ರೆಡಿ ಮಾಡ್ತೀನಿ. ನಿನ್ಗೊಬ್ಬಳಿಗೆ ತುಂಬಾ ಕಷ್ಟ ಆಗುತ್ತಲ್ಲಮ್ಮ. ದೇವ್ರ ಸೇವೆ ಕಷ್ಟ ಅಂದ್ರೆ ಆಗುತ್ತಾ ಮಾವಯ್ಯ? ಪೂಜಾ ಸಮಯದಲ್ಲಿ ಮಗಾನು ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ಆಯ್ತು, ಫೋನ್ ಮಾಡಿ ಕರೆಸ್ತೀನಿ ಮಾವಯ್ಯ. ಅವನ್ ಬರೋಲ್ಲಮ್ಮ, ಸುಮ್ನೆ ವ್ಯರ್ಥ ಪ್ರಯತ್ನ ಯಾಕೆ? ಹಾಗಂದ್ರೆ ಆಗುತ್ತಾ ಮಾವಯ್ಯ? ಜೇಡ ತನ್ನ ಗೂಡನ್ ಕಟ್ಕೊಳ್ಳುವಾಗ ಎಷ್ಟೋ ಸಲ ಕೆಳಗ್ ಬೀಳುತ್ತೆ. ಹಾಗ್ ಬಿದ್ದ ಮಾತ್ರಕ್ಕೆ ನಿರಾಸೆಯಿಂದ ಹಿಂದಕ್ಕೆ ಹೊರಟೋಗುತ್ತಾ? ಇಲ್ಲ, ಮರಳಿ ಯತ್ನವ ಮಾಡು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತೆ. ಕೊನೆಗೆ ಗೂಡು ಕಟ್ಟಿ ಜಯ ಗಳಿಸುತ್ತೆ. ಹಾಗಾದ್ರೆ ನೀನೀಗ ಜೇಡ್ರು ಹುಳುವಾಗಿ ಗೂಡು ಕಟ್ಟೋ ಪ್ರಯತ್ನ ಮಾಡ್ತೀಯ. ಆಯ್ತಮ್ಮ, ಆಯ್ತು, ನಾನ್ ಶುಭ ಹಾರೈಸ್ತೀನಿ. ಮಾವಯ್ಯ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ಈ ಜಗತ್ತನ್ನೇ ಗೆಲ್ಲೋ ಶಕ್ತಿ ಬರುತ್ತೆ. ವೆರಿ ಗುಡ್, ವೆರಿ ವೆರಿ ಗುಡ್. ಹಾಗಾದ್ರೆ ಟೈಮ್ ಆಯ್ತು, ನಾನು ಸ್ನಾನ ಮಾಡಿ ಪೂಜೆಗೆ ರೆಡಿ ಆಗ್ಬಿಡ್ತೀನಿ. ಸರಿ ಮಾವಯ್ಯ. ಹಲೋ, ಏನು ಅಂದ್ರೆ ನಾನ್ ತುಳಸಿ ಮಾತಾಡ್ತಿರೋದು. ಏನ್ ತುಳಸಿ? ಇವತ್ತು ಮಾವನವರು ಮನೇಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ. ನಿನಗೂ ನಿಮ್ಮ ಮಾವನಿಗೂ ಇನ್ನೇನ್ ಕೆಲ್ಸ? ನಿನ್ ಹಾಗೆ ಕೆಲಸ ಬಿಸ್ನೆಸ್ ಬಿಟ್ಟು ಪೂಜೆ ಪುನಸ್ಕಾರ ಅಂತ ಕೂತ್ಕೊಂಡ್ರೆ ಕೊನೆಗೆ ಪಾಪರ್ ಚಿಟ್ಟಿನ ಸಿಗೋದು. ನೀವೇನ್ ಬೇಕಾದ್ರೂ ತಿಳ್ಕೊಡಿ, ಪೂಜೆಗೆ ಮಾತ್ರ ಮರೀದೆ ಬನ್ರಿ ಪ್ಲೀಸ್. ಇಂಪಾಸಿಬಲ್. ಬಿಸ್ನೆಸ್ ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬರೋಕ್ಕಾಗೋದಿಲ್ಲ. ನೋಡು, ಅದರೆಲ್ಲ ಫೋನ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಹಲೋ ಹಲೋ, ಇವಳಿಗಿರೋ ದೇವರು ಹುಚ್ಚಿ ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಅಮ್ಮ ತುಳಸಿ, ಭಕ್ತಾದಿಗಳು ಬರೋ ಹೊತ್ತಾಯ್ತಮ್ಮ. ಪ್ರಸಾದ ಎಲ್ಲ ಬೇಗ ರೆಡಿ ಮಾಡ್ಬಿಡು. ಅದೆಷ್ಟೊತ್ತು ಮಾವಯ್ಯ? ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬೆರೆಸ್ಕೊಡೋದಷ್ಟೇ. ಮಹಾ ಮಂಗಳಾರತಿ ಹೊತ್ತಿಗೆ ರೆಡಿ ಮಾಡ್ಕೊಟ್ಬಿಡ್ತೀನಿ. ಹೌದಾ? ಹಾಗೆ ಆಗ್ಲಮ್ಮ. ಅಮ್ಮ, ಇವತ್ತಿನ ಹಾಡು ಈ ಮನೆ ತುಂಬಿ ನಮ್ಮ ರಾಯರು ಸಂತೃಪ್ತರಾಗಬೇಕಮ್ಮ. ಓಹ್, ಬಂದೆ ಮಾವಯ್ಯ. ಹಲೋ ಹಲೋ, ನೋಡಿಮ್ಮ, ನಿಮ್ ಯಜಮಾನ್ರು ಯಾವ್ದೋ ಬಿಸ್ನೆಸ್ ಡಿಸ್ಕಷನ್ಗೆ ಅಂತ ಹೋಟ್ಲಿಗೆ ಬಂದಿದ್ರು. ಇದ್ದಕ್ಕಿದ್ದ ಹಾಗೆ ತಲೆ ತಿರುಗಿ ಬಿದ್ಬಿಟ್ರು. ಮೈ ಗಾಡ್, ಅಂತ ಗಾಬರಿ ಆಗ್ಬೇಕಾದೇನು ಇಲ್ಲ. ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೋಗಿದ್ದಾರೆ. ಇನ್ನೊಂದ್ 2-3 ಗಂಟೆ ಬೆಡ್ ಮೇಲಿಂದ ಅಲ್ಗಾಡ್ಬಾರ್ದು ಅಂತ ಹೇಳಿ ಔಷಧಿ ಕೊಟ್ಟಿದ್ದಾರೆ. ನಿಮ್ಮನ್ನ ನೋಡ್ಬೇಕು ಅಂತ ವಿಪರೀತ ಹಂಬಲಿಸ್ತಿದಾರಮ್ಮ. ಯಾವ ಹೋಟ್ಲಲ್ಲಿದ್ದಾರೆ? ಹೋಟೆಲ್ ಶೀತಲ್, ರೂಮ್ ನಂಬರ್ 606. ನಾನು ಈಗಲೇ ಬರ್ತೀನಿ. ಯಾರ್ದಮ್ಮ ಫೋನು? ಮಾವಯ್ಯ, ನಿಮ್ ಮಗ ಹೋಟ್ಲಲ್ಲಿ ತಲೆ ಸುತ್ತು ಬಿದ್ಬಿಟ್ರಂತೆ. ಏನಾಗಿದೆಯೋ ಏನೋ, ನಾನ್ ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಯಾಕಮ್ಮ ಧಾವಂತ ಪಟ್ಕೊಂಡು ಹೋಗ್ತೀಯಾ? ನಮ್ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡು, ಅವ್ರು ಹೋಗಿ ಅಟೆಂಡ್ ಮಾಡಿ ವಿಷಯ ತಿಳಿಸ್ತಾರೆ. ನೀನ್ ಹೋದ್ರೆ ಈ ಪೂಜೆ ಎಡವಟ್ಟಾಗುತ್ತಮ್ಮ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಮಾವಯ್ಯ, ನಾನ್ ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ತುಳಸಿ, ತುಳಸಿ, ಅಮ್ಮ ತುಳಸಿ.
ಏನು ಅಂದ್ರೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ತಲೆ ಸುತ್ತಿ ಬಿದ್ಬಿಟ್ರಿ ಅಂತ ನನಗ್ ಫೋನ್ ಬಂದಿತ್ತು ರೀ. ಏನಾಯ್ತ್ರಿ ನಿಮ್ಗೆ? ಅರೆ ನಾನೇ ಫೋನ್ ಮಾಡಿದೆ. ನೀನ್ ನನ್ ಪಕ್ಕ ಇಲ್ಲದೆ ಇದ್ದಿದ್ದು ನನಗೆ ಇಡೀ ಪ್ರಪಂಚನೇ ಸುತ್ತಿದ ಹಾಗಾಯ್ತು. ಅದಕ್ಕೆ ನಾನು ಫೋನ್ ಮಾಡಿದ್ದೆ. ಏನ್ರಿ ಇದು ಹುಡುಗಾಟ? ಹುಡುಗಾಟ ಅಲ್ವೇ ಮಂಕೆ, ಇದು ದೊಡ್ಡೋರಾಟ. ಇದು ತೀರ್ಥ, ಇದು ಧೂಪ, ಇದು ಪ್ರಸಾದ. ಈಗ ನೀನೇ ನನ್ನ ಆರಾಧ್ಯ ದೇವತೆ. ಈಗ ನಮ್ಮಿಬ್ಬರ ಸಮ್ಮಿಲನದ ರಥೋತ್ಸವ. ದಟ್ ಈಸ್ ಜೋರ್ಜಿ. ಕಮ್ ಆನ್. ಬಿಡ್ರಿ, ಅಲ್ಲಿ ಪೂಜೆ ಕೆಲಸ ಅರ್ಧಕ್ಕೆ ನಿಲ್ಸಿ. ನಿಮಗೇನಾಗಿದೆಯೋ ಅಂತ ಓಡ್ ಬಂದ್ರೆ ಛೇಚೆ, ಇದಕ್ಕೇನ್ ಹೊತ್ತು ಗೊತ್ತು ಇಲ್ವೇನ್ರಿ? ಯು ಆರ್ ಕರೆಕ್ಟ್. ಆದ್ರೆ ಏನ್ ಮಾಡೋದು? ಅದಕ್ಕೆ ಅಂತ ಹೊತ್ತು ಗೊತ್ತು ಇರುವಾಗ ನಿನಗೆ ನಿಮ್ಮ ಮಾವನ್ಗೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ನಮ್ಮ ಅಪ್ಪನಿಗಂತೂ ವಯಸ್ಸಾಯ್ತು. ನೀನಾದ್ರೂ ಅರ್ಥ ಮಾಡ್ಕೋತ ಅನ್ಕೊಂಡೆ. ನೋ, ಬೀಯಿಂಗ್ ಎ ಗ್ರಾಜುಯೇಟ್ 24 ಗಂಟೆ ಒಳ್ಳೆ ಮುದುಕಿ ತರ ಪೂಜೆ ಪುರಾಣ ಜಪ ತಪ ಅಂತ ಬಡ್ಕೋತಾ ಇರ್ತೀಯ. ಇದ್ರ ಮಧ್ಯೆ ನಾನು ಕಡೆ ಸಾಯ್ತಾ ಇರೋದು. ಕಮ. ಅಯ್ಯೋ ಅಲ್ರಿ, ನಿಮ್ಮ ಸ್ವಂತ ಹೆಂಡತಿನ ನಿಮ್ಮ ಅಲ್ಪ ತೃಪ್ತಿಗೋಸ್ಕರ ವ್ಯಭಿಚಾರಿ ತರ ಕರ್ದಿದ್ದೀರಲ್ಲ, ಸ್ವಲ್ಪನಾದ್ರೂ ನಿಮ್ಗೆ ಮನುಷ್ಯತ್ವ ಇದೆಯೇನ್ರಿ? ತುಳಸಿ, ಅಲ್ಲಿ ಮಾವಯ್ಯ ನಮ್ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ವಿಶೇಷ ಪೂಜೆ ಇಟ್ಕೊಂಡು 10 ಜನ ಭಕ್ತಾದಿಗಳನ್ನ ಬರ ಹೇಳಿದ್ದಾರೆ. ನಾನು ಪ್ರಸಾದನ ಅರ್ಧಂಬರ್ಧ ಮಾಡಿಟ್ಟು ಬಂದಿದ್ದೀನಿ. ನಾನು ಹೋಗ್ತೀನಿ. ಬೇಡಿ ಅಂದ್ರೆ ಬೇಡರಿ. ಇದೇನ್ರಿ ನಿಮ್ ವಿಚಿತ್ರವಾದ ವರ್ತನೆ? ನಿಮ್ಮ ಕೈ ಮುಗಿತೀನಿ. ಇವತ್ತೊಂದಿನ ಬಿಟ್ಬಿಟ್ರಿ, ನಾಳೆ ನೀವ್ ಹೇಳ್ದಾಗ ಕೇಳ್ತೀನಿ. ದೇವ್ರ ಪೂಜೆ ಲಾಭಾಸ ಆದ್ರೆ ಮಾವಯ್ಯನವ್ರು ತುಂಬಾ ನೊಂದ್ಕೋತಾರ್ರಿ. ದಯವಿಟ್ಟು ಇವತ್ತು ಬಿಟ್ಬಿಡ್ರಿ. ಇಲ್ಲ ತುಳಸಿ, ಸಾಧ್ಯನೇ ಇಲ್ಲ. ಸುಮ್ನೆ ಹಠ ಮಾಡ್ಬೇಡ. ನೋಡಿ, ನಿಮ್ ದಮ್ಮಯ್ಯ ಬಿಟ್ಬಿಡ್ರಿ. ಇವತ್ತೊಂದಿನ ನಾಳೆ ನೀವ್ ಹೇಳ್ದಾಗ ಕೇಳ್ತೀನಿ. ನನ್ ಮಾತು ಕೇಳಿ ದಮ್ಮಯ್ಯ. ನೋಡಿ ಬೇಡರಿ ಬೇಡರಿ, ಇವತ್ತೊಂದಿನ ಬಿಟ್ಬಿಡ್ರಿ. ನನ್ ಮಾತು ಕೇಳಿ ನಿಮ್ ದಮ್ಮಯ್ಯ ಅಂತಿದ್ರಿ. ಬೇಡರಿ ಬೇಡರಿ ಅಮ್ಮ. ಅಯ್ಯೋ ಬೇಡರಿ. ನಿನ್ ಗಂಡನ್ ಜೊತೆ ಚಕ್ಕಂದಾಡೋಕೆ ಇವತ್ತೇ ಮುಹೂರ್ತ ಇತ್ತಾ? ಮಾವಯ್ಯ, ದಯವಿಟ್ಟು ನನ್ನ ಮಾತು ಕೇಳಿ. ನಿನ್ನ ಸುಖನೇ ನಿನಗೆ ಮುಖ್ಯವಾಗಿದ್ದಿದ್ರೆ ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತು. ಇವತ್ತಿ ವಿಶೇಷವಾದ ಪೂಜೆನೇ ಇಟ್ಕೋತಾ ಇರ್ಲಿಲ್ಲ. ನೀನು ವ್ಯಭಿಚಾರಿ ತರ ಹೋಟ್ಲಿಗೆ ಹೋಗೋ ನಾಟಕನೂ ಆಡ್ಬೇಕಾಗಿರ್ಲಿಲ್ಲ. ಮಾತಾಡ್ಬೇಡ. ದೇವ್ರ ಪೂಜೆಗೆ ಅಂತ ಬಂದು ಭಕ್ತಾದಿಗಳಲ್ಲ, ದೇವ್ರ ಪ್ರಸಾದಕ್ಕೋಸ್ಕರ ಕಾದು ಕಾದು ಸಾಕಾಗಿ ಬೇಸತ್ತು ಕೊನೆಗೆ ನನಗೆ ಎಷ್ಟು ಅವಮಾನ ಮಾಡಿ ಹೋದ್ರು ಅಂತ ನಿಂಗೇನಾದ್ರು ಗೊತ್ತಾ? ನಿನ್ನ ನಂಬಿದ್ದಕ್ಕೆ ನನಗೆ ತಕ್ಕ ಶಾಸ್ತಿ ಆಯ್ತು. ನನ್ನ ಎದುರುಗಡೆ ನಿಲ್ಬೇಡ. ಹಾಡಿದೆ
ಮಾವಯ್ಯ ಪೂಜೆಗೆ ಹೋ. ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ಯಾಕೆ? ರಂಗೋಲಿ ಹಾಕ್ತಿದ್ರೆ ನಮ್ ದೇವರನ್ನು ಅಳೋದಿಲ್ಲ. ಅವನಿಗೆ ಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ, ನಿನ್ನ ಆಷಾಢಭೂತಿತನ ಅಲ್ಲ. ಮನುಷ್ಯರಿಗೆ ಹೇಳಬೇಕಾದ್ದು ಒಂದೇ ಸಲ, ಪದೇ ಪದೇ ಹೇಳಬೇಕಾದ್ದು ಮೃಗಗಳಿಗೆ. ನಿನ್ನ ಮೊಸಳೆ ಕಣ್ಣೀರಿಗೆಲ್ಲ ಕರ್ಕೊನಲ್ಲ ಈ ರಾಜಾರಾವ್. ನಿನಗೆ ನಿನ್ನ ಗಂಡನ್ ತೃಪ್ತಿ ಪಡಿಸೋದೇ ಮುಖ್ಯ ತಾನೆ. ಹೋಗು, ಅವನ್ ಸೇವೆನ ಮಾಡ್ಕೊಂಡಿರು, ಹೋಗು. ದೇವ್ರು ಬೇರೆ ದಿಂಡ್ರಿ ಬೇರೆ. ನೀನ್ ಇನ್ನ ಇಲ್ಲೇ ನಿಂತಿದ್ರೆ ನನ್ ತಲೆ ಕೆಟ್ಟು ಹುಚ್ಚಿಡಿಯುತ್ತೆ. ನನ್ ಕಣ್ಮುಂದೆ ನಿಲ್ಬೇಡ, ಹೊಟ್ಟೋಗು, ಹೋಗು. ಹೊಟ್ಟೆ ಹಸ್ತು ಪ್ರಾಣ ಹೋಗ್ತಾ ಇದ್ರು ಈ ಮನೇಲಿ ಕೇಳೋರು ಯಾರು ಇಲ್ಲ. ತುಳಸಿ, ತುಳಸಿ, ಬಂದೆ ರೀ, ಬಂದೆ. ಬರ್ತಾ ಬರ್ತಾ ಮನೆ ಅನ್ನೋದು ಸ್ಮಶಾನ ಆಗ್ತಾ ಇದೆ. ಇದನ್ನ ಅಡಿಗೆ ಅಂತಾರ, ಇಲ್ಲ ದನಗಳಿಗೆ ಬೇಯಿಸಿ ಹಾಕಿರೋ ಹಿಂಡಿ ಕೂಡ್ ಅಂತಾರ. ಮಾವಯ್ಯ, ಗಂಟೆ ಹತ್ತಾಯ್ತು, ಬನ್ನಿ ಊಟಕ್ಕೆ. ನನ್ನ ಹೊಟ್ಟೆ ತುಂಬ ಹೋಗಿದೆ. ನೀನು ನಿನ್ ಗಂಡ ಊಟ ಮಾಡಿ ಮಲ್ಕೊಳ್ಳಿ. ಬೆಳಿಗ್ಗೆಯಿಂದ ಕಾಫಿ ತಿಂಡಿ ಏನು ತಗೊಂಡಿಲ್ಲ. ಹಠ ಮಾಡಬೇಡಿ, ಬನ್ನಿ ಮಾವಯ್ಯ ಊಟಕ್ಕೆ. ನೀನು ಹಠ ಮಾಡ್ಬೇಡ, ಹೋಗಮ್ಮ. ಬನ್ನಿ ಮಾವಯ್ಯ. ನೀನ್ ಎದುರಿಗೆ ನಿಂತಿದ್ರೆ ನನ್ ಮೈಯೆಲ್ಲ ಉರ್ದು ಹೋಗುತ್ತೆ. ಹೋಗಿ ನಿನ್ ಕೆಲಸ ನೋಡು. ಏನು ರಾಯರು ಗಾಢವಾದ ಯೋಚನೆ ಇದ್ದೀರಿ? ಓ ನಮಸ್ಕಾರ ಆಚಾರ್ಯ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಂಬಾಗೆ ರಾಯರೇ, ನಿಮ್ಮ ಇವತ್ತಿನ ಮುಖಭಾವನ ನಾನು ಎಂದೂ ಕಂಡಿರ್ಲಿಲ್ವಲ್ಲ. ನೋಡಿ, ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಅಂತಾರೆ. ನಿಮ್ಮ ಮನಸ್ಸನ್ನು ಕೊರೀತಿರೋ ವಿಚಾರನಾದ್ರೂ ಏನು, ಅದನ್ನಾದ್ರೂ ಹೇಳಿ. ಆಚಾರ್ಯ, ಏನು ಅಂತ ಹೇಳಿ? ನಾನು ಯಾವ್ದನ್ನ ಅಂತರ್ಗಂಗೆ ಅಂತ ಭಾವಿಸಿದ್ನೋ ಅದು ಕೊಳಚೆ ನೀರು ಹಾಕೋಯ್ತು. ಹೀಗೆ ಒಗಟಾಗಿ ಹೇಳಿದ್ರಿ ಹೇಗೆ ರಾಯರೇ? ಭಕ್ತಿ, ಶ್ರದ್ಧೆ, ಆಚಾರ ವಿಚಾರಗಳಿಂದ ದೂರವಾಗಿ ಒಂದು ವಿದ್ಯಾವಂತ ಬಂಡಿಯಾಗಿದೆ ನನ್ನ ಮಗನ್ನ ತನ್ನ ನಯ, ವಿನಯ, ಸದ್ಗುಣ, ಸದಾಚಾರಗಳಿಂದ ಸನ್ಮಾರ್ಗಕ್ಕೆ ತರ್ತಾಳೆ ನನ್ನ ಸೊಸೆ ಅಂತ ನಾನು ಭಾವಿಸಿದ್ದೆ. ನನ್ನ ಸೊಸೆನೂ ಅವನ ದಾರಿನೇ ಹಿಡಿದು ಬಿಟ್ಲು. ಸಂಸ್ಕೃತಿ, ಸಂಪ್ರದಾಯ ಮಣ್ಪಾಲಾಯ್ತು ಆಚಾರ್ಯ, ಮಣ್ಪಾಲಾಯ್ತು. ಈ ವಿಚಾರ ಮಾಡ್ತಾ ಇದ್ದೀರಾ ನೀವು? ನಿನ್ನೆ ತುಳಸಿ ಅಪ್ಪ ಶಂಕರಯ್ಯನವರು ಮಠಕ್ಕೆ ಬಂದಿದ್ರು, ವಿಷಯ ಎಲ್ಲ ಹೇಳಿದ್ರು. ಈ ವಿಷಯದಲ್ಲಿ ಅವಳದ್ದು ಏನು ತಪ್ಪಿದೆ ರಾಯರೇ?
ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸೊಸೆ ಇವೆಲ್ಲ ಪೂರ್ವ ಜನ್ಮದ ಪುಣ್ಯದಿಂದ ಬರುವಂತಹದ್ದಲ್ವೇ ರಾಯರೇ? ಅಂಥ ಸೊಸೆ ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಆಚಾರ್ಯ ಅಂತ ನೀವೇ ನನಗೆ ಎಷ್ಟು ಸಾರಿ ಹೇಳಿದ್ರಿ. ಅಂಥವಳು ಇದ್ದಕ್ಕಿದ್ದಂಗೆ ಕೊಳಚೆ ನೀರು ಹೇಗಾಗ್ತಾಳೆ? ತಾಳಿ ಕಟ್ಟಿದ ಗಂಡನ ಸುಖ ಸಂತೋಷನೇ ಒಬ್ಬ ಕುಲುವಂತ ಹೆಣ್ಣಿನ ಪರಮಧರ್ಮ ಅಲ್ವೇ? ಆಕೆ ಗಂಡ ಯಾರು? ನಿಮ್ಮ ಮಗ. ನಿಮ್ಮ ಮಗನ ಯೋಗಕ್ಷೇಮ, ಆಕೆ ಮಾಂಗಲ್ಯ ಹಿತಚಿಂತನೆಯಿಂದ ಆಕೆ ತನ್ನ ಗಂಡ ಇರೋ ಜಾಗಕ್ಕೆ ಹೋದ್ಲು. ಅದ್ರಲ್ಲಿ ತಪ್ಪೇನಿದೆ? ಈ ವೈರಾಗ್ಯ, ಈ ಆಧ್ಯಾತ್ಮಿಕ ಯೋಗ ಇವೆಲ್ಲ ಸಾಮಾನ್ಯ ಜನರಿಗೆ ತಕ್ಕಲ್ಲ. ಅತಿ ಉಷ್ಣಕ್ಕೆ ಕಲ್ಲು ಕರಗಿ ನೀರಾಗುತ್ತೆ. ಅಂಥದ್ರಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಏಕಾಂತವಾಗಿ ಸರಸ ಸಲ್ಲಾಪ ಆಡೋದು ಸಹಜ ತಾನೇ? ರಾಯರೇ, ಪುರುಷಾರ್ಥಗಳಾದ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಕಾಮವೂ ಸೇರಿದೆ. ಈ ವಿಷಯದಲ್ಲಿ ನಿಮ್ಮ ಸೊಸೆ ತಪ್ಪಿಗಿಂತ ನಿಮ್ಮ ಮಗನ ಕುತಂತ್ರವೇ ಜಾಸ್ತಿ ಆಗಿದೆ. ಇದನ್ನ ನಿಮ್ಮ ಹತ್ರ ಹೇಳೋಕ್ಕಾಗದೆ, ಮನಸ್ಸಿನಲ್ಲೂ ಇಟ್ಕೊಳ್ಳೋಕ್ಕಾಗದೆ ಕತ್ತರಿಸಿ ಹೋಗಿದ್ದಾಳೆ ಪಾಪ ಹುಡುಗಿ. ರಾಯರೇ, ಬಗ್ಗಿಸಿದರೆ ಬಗ್ಗೋ ಬಿದಿರು ಕೂಡ ಮಿತಿ ಮೀರಿದರೆ ಮುರಿದು ಹೋಗುತ್ತೆ. ಅಂಥದ್ರಲ್ಲಿ ಮಲ್ಲಿಗೆ ಹೂವಿನಂಥ ನಿಮ್ಮ ಸೊಸೆ ಮನಸ್ಸು ಎಷ್ಟು ನೊಂದರಬೇಡ. ಒಬ್ಬ ಪತಿವ್ರತೆಯಾದ ಹೆಣ್ಣು ತನ್ನ ಗಂಡನ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸೋ ತಪ್ಪ? ರಾಯರೇ, 3 ದಿನದಿಂದ ನಿಮ್ಮ ಸೊಸೆ ಊಟ ತಿಂಡಿ ತಿಂದೆ, ನೀರು ನಿದ್ದೆ ಯಾವುದೂ ಇಲ್ಲದೆ ಮಾನಸಿಕ ಚಿತ್ರ ಹಿಂಸೆಗೆ ಒಳಗಾಗಿದ್ದಾಳೆ. ಇದರಲ್ಲಿ ಅವನು ಮಾಡಿದ ತಪ್ಪಿಗಿಂತ ನೀವು ಮಾಡಿದ ತಪ್ಪು ಮಹಾಪರಾಧವಾಗಿದೆ. ಸಮಸ್ತ ನಿಗಮಾನ್ ಪ್ರವಿಲೋಕ್ಯ ಸೂಕ್ಷ್ಮೈಃ ತುಳಸಿ, ತುಳಸಿ, ಅಮ್ಮ ತುಳಸಿ, 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 ಅಮ್ಮ ತುಳಸಿ, ತುಳಸಿ, ಅಮ್ಮ ತುಳಸಿ, ಮಾವಯ್ಯ, ನನ್ ಕ್ಷಮಿಸ್ಬಿಡು ತಾಯಿ, ನನ್ ಕ್ಷಮಿಸ್ಬಿಡಮ್ಮ. ಮಾವಯ್ಯ, ಅಂತ ದೊಡ್ಡ ಮಾತಾಡ್ಬೇಡಿ. ಇಲ್ಲಮ್ಮ, ನಾನ್ ಕಠೋರವಾಗಿ ವರ್ತಿಸಿ ನಿನ್ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ಇವತ್ತು ದೇವಸ್ಥಾನದಲ್ಲಿ ಅವಧಾನಗಳು ಸಿಕ್ಕಿ ನಿಜಾಂಶ ತಿಳಿಸಿದ ಮೇಲೆ ನಿಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಮ್ಮ. 3 ದಿವಸದಿಂದ ಆಹಾರ ಕೂಡ ತಗೊಂಡಿಲ್ವಂತೆ. ಯಾಕಮ್ಮ ಹೀಗ್ ಮಾಡ್ದೆ? ಮಾಮ್ಮ, ಇವತ್ತು ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ ಬಾ. ಮಾವಯ್ಯ, ಇನ್ಮೇಲೆ ಯಾವತ್ತು ನಿಮ್ಮ ಮನಸ್ಸು ನೋಯಿಸುವಂತ ಕೆಲಸ ನಾನು ಮಾಡಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಮಾವಯ್ಯ. ಕ್ಷಮಿಸಿ. ನಾನು ಅಷ್ಟೇನಮ್ಮ, ಹೂವಿನಂತ ನಿನ್ನ ಮನಸ್ಸನ್ನ ಯಾವತ್ತೂ ನೋಯಿಸೋದಿಲ್ಲಮ್ಮ, ಯಾವತ್ತೂ ನೋಯಿಸೋದಿಲ್ಲ. ಮಾಮ,
ನಿದ್ರೆ ಬರ್ಲಿಲ್ವಾ? ದಿನ ಮನೇಲಿ ರಂಪ ರಾಮಾಯಣ ನಡೀತಾ ಇದ್ರೆ ನಿದ್ದೆ ಇಲ್ಲಿಂದ ಬರುತ್ತೆ. ಏನೋ ಹಿರಿಯರು ಅವರಿಷ್ಟದ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರೆ ಕಿರಿಯರಾದ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಮನಸ್ಸಿಗೆ ನೋವಾಗ್ದಾಗ ನಡ್ಕೊಂಡ್ರೆ ಆಯ್ತು. ಅದು ಹಾಗಲ್ಲ ತುಳಸಿ. ವೈಯಕ್ತಿಕವಾಗಿ ಬೇಕಾದ್ರೆ ಅವ್ರನ್ನ ಹೊಡಿಲಿ ಬಡಿಲಿ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಲ್ಲ. ಆದ್ರೆ ಆದ್ರೆ ಆ ದೇವ್ರ ವಿಷಯ ಬಂದಾಗ ಮಾತ್ರ ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಏನಂದ್ರೆ ಇಡೀ ಪ್ರಪಂಚನೇ ದೇವರನ್ನ ನಂಬ್ತಿರುವಾಗ, ಪುರಸ್ಕರಿಸ್ತಿರುವಾಗ ನೀವೊಬ್ರೇ ಯಾಕ್ರೆ ತಿರಸ್ಕರಿಸ್ತಿದ್ದೀರಾ? ಅದಕ್ಕೆ ನನ್ನ ಜೀವನದಲ್ಲಿ ನಡೆದ ಘಟನೆನೇ ಕಾರಣ. ಏನು ಅಂತ ಕೇಳ್ಬೋದಾ? ಆಗ ನಾನಿನ್ನು ಚಿಕ್ಕ ಹುಡುಗನಾಗಿದ್ದೆ. ಆ ಒಂದು ದಿನ ರೈನ್ ರೈನ್ ಗೋ ಅವೇ ಕಮ್ ಅಗೈನ್ ಅನದರ್ ಡೇ. ರಾಘವೇಂದ್ರ. ರೈನ್ ರೈನ್ ಗೋ ಅವೇ ಕಮ್ ಅಗೈನ್. ಏ ಗುರು, ಮೆತ್ತಗೋತ್ಕೊಳ್ಳೋ, ಇಲ್ಲಿ ಪೂಜೆ ಮಾಡಕ್ ತೊಂದ್ರೆ ಆಗ್ತಾ ಇದೆ. ಓಹೋ, ನಮ್ ಮಿಸ್ ಹೇಳಿದಾರೆ ಮೆತ್ಕೋದ್ಕೊಂಡ್ರೆ ಓದು ತಲೆಗೆ ಹತ್ತಲ್ಲ ಅಂತ. ಅದಕ್ಕೆ ನಾನು ಜೋರಾಗಿ ಓದ್ಕೋತಿದ್ದೀನಿ. ಏ ಗುರು, ರೈನ್ ಗೋ ಅವೇ ಕಮ್ ಅಗೈನ್ ಸಾವಿತ್ರಿ. ಏ ಸಾವಿತ್ರಿ, ವಾಂಟ್ಸ್ ಟು ಪ್ಲೇ. ಏ ಸಾವಿತ್ರಿ, ಬಾರೆ ಇಲ್ಲಿ. ಅಯ್ಯೋ ಬಂದೆ ರೀ. ಏನಪ್ಪ ಅಡಿಗೆ ಮಾಡಕ್ಕೆ ಬಿಡಲ್ಲ ಅಂತ. ಗೋ ಟು ಸ್ಪೇನ್, ಡು ನಾಟ್ ಶೋ ಯುವರ್ ಫೇಸ್ ಅಗೈನ್. ಏನು ಅಂದ್ರೆ ಗುರುನ್ ಕರ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿ ಚಿಲ್ಕ ಹಾಕು. ಇಲ್ಲಿ ಪೂಜೆ ಮಾಡಕ್ ಆಗ್ತಾ ಇಲ್ಲ. ಆಯ್ತು ರೀ. ಅದಾದ್ಮೇಲೆ ಇಲ್ಲಿ ಬಾ, ಸ್ವಲ್ಪ ಕೆಲಸ ಇದೆ. ಗುರು ಬಾಪ. ಯಾಕಮ್ಮ? ಆ ರೂಮ್ ನಲ್ಲಿ ಹೋಗಿ ಓದ್ಕೋ. ಇಲ್ಲೇ ಓದ್ಕೋತೀನಿ. ಆ ರೂಮ್ ನಲ್ಲಿ ಹೋಗಿ ಓದ್ಕೋ. ಡ್ಯಾಡಿ ಪೂಜೆಗೆ ತೊಂದ್ರೆ ಆಗತ್ತಲ್ವಾ? ಬಾಪ ಜಾಣ ಮರಿಯಲ್ಲ ನೀನು. ಇಲ್ಲಿ ಕೂತ್ಕೊಂಡು ಓದ್ಕೊಳಪ್ಪ. ಆಯ್ತಮ್ಮ. ಜಾಣ ಮರಿ. ರೈನ್ ರೈನ್ ಗೋ ಅವೇ ಕಮ್ ಅಗೈನ್ ಅನದರ್ ಡೇ. ಲಿಟ್ಲ್ ಜಾನಿ ವಾಂಟ್ಸ್ ಟು ಪ್ಲೇ. ರೈನ್ ರೈನ್ ಗೋ ಟು ಸ್ಪೇನ್. ಏನ್ರಿ ಕರೆದ್ರಲ್ಲ? ದೇವ್ರ ಮುಂದೆ ಸ್ವಲ್ಪ ರಂಗೋಲೆ ಹಾಕಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಅಡಿಗೆ ಮನೇಲಿ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ಲಾ? ಓಂ ಶ್ರೀ ರಾಘವೇಂದ್ರಾಯ ನಮಃ. Come again another day. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ. ಏ ಸಾವಿತ್ರಿ, ಈಗ ಇಟ್ಟಿನ ಗಿಡ್ಡಿ ತರ ಸತ್ ಬಂದ್ರೆ ಹೇಗೆ ಶ್ರದ್ಧೆಯಿಂದ ಪೂಜೆ ಮಾಡೋದು? ಬಾಗಿಲಪ್ಪನ ಕೆಲಸ ಮಾಡಬಾರ್ದಾ? ಆಯ್ತು ರೀ. ಹುಡುಗನ್ ತಂದೆ ರಾಘವೇಂದ್ರ ರಾಘವೇಂದ್ರ ಅಂತ ಧ್ಯಾನ ಮಾಡ್ತಿದ್ರಂತೆ. ಅವ್ರ ಅಮ್ಮನಿಗೆ ಬೆಂಕಿ ತಗ್ಲಿದ್ರು
ಅವ್ರ ಅಪ್ಪನ್ ಗೊತ್ತಾಗ್ಲೇ ಇಲ್ವಂತೆ. ಹುಡುಗ ಎಷ್ಟು ಕೂಗಿದ್ರು ರಾಜಾರಾಯರಿಗೆ ಎಚ್ಚರವೇ ಆಗ್ಲಿಲ್ವಂತೆ. ದೇವ್ರಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ರೀ. ದೇವ್ರಿದ್ದಿದ್ರೆ ಪಾಪ ಆ ಹುಡುಗ ತಬ್ಲಿ ಆಗ್ತಿದ್ನ? ಹೌದ್ರಿ, ದೇವ್ರಿಲ್ಲ ಬಿಡಿ. ಖಂಡಿತ ರೀ, ದೇವ್ರಿಲ್ಲ ಬಿಡಿ. ಅಲ್ಲ, ದೇವ್ರಿದ್ದಿದ್ರೆ ಪಾಪ ಆ ಹುಡುಗ ತಬ್ಲಿ ಆಗ್ತಿದ್ನ ಅಲ್ವೇ? ಹೇಳಿ ಮತ್ತೆ, ದೇವ್ರಿದ್ದಿದ್ರೆ ಆ ಹುಡುಗ ಪಾಪ ತಬ್ಲಿ ಆಗ್ತಿದ್ನ? ಹೌದ್ರಿ, ಖಂಡಿತ ದೇವ್ರಿಲ್ಲ ಬಿಡಿ. ಗುರು, ದೇವ್ರ ಫೋಟೋ ಹಾಕೋ ಬಿಸಾಡ್ದೆ. ಅಮ್ಮನ್ ಕಿತ್ಕೊಂಡಿ ದೇವ್ರು ಈ ಮನೇಲಿ ಇರ್ಬಾರ್ದು. ಹಾಗೆಲ್ಲ ಅನ್ಬಾರ್ದು. ಮೊದ್ಲು ದೇವ್ರಲ್ಲಿ ಕ್ಷಮೆ ಕೇಳ್ಕೊ. ನಾನ್ ಕ್ಷಮೆ ಕೇಳ್ಕೊಳ್ಳಲ್ಲ. ನನ್ ಪಾಲಿಗೆ ದೇವ್ರಿಲ್ಲ, 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 ದೇವ್ರಿಲ್ಲ. ಆ ಘಳಿಗೆಯಿಂದ ನನ್ನ ಮನಸ್ಸಲ್ಲಿ ದೇವರು ಇಲ್ಲ ಅನ್ನೋ ಭಾವನೆ ಬೇರೂರ್ತು. ಆ ದೃಶ್ಯ ನನ್ನ ಕಣ್ಣಲ್ಲಿ ಇನ್ನೂ ಕಟ್ಟದ ಹಾಗಿದೆ ತುಳಸಿ. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಿಂದ ಆ ಭಾವನೆನ ಕಿತ್ತಾಗಕ್ಕಾಗ್ತಾ ಇಲ್ಲ. ನಿಮ್ಮಲ್ಲಿರೋ ಭಾವನೆನ ಹೋಗ್ಲಾಡ್ಸೋಕೆ ನಮ್ಮ ಮಾವಯ್ಯನವ್ರ ಕೋಪ ಕರಗಿಸಿದ ಆ ದೇವರೇ ಧರೆಗಿಳ್ದು ಬರ್ಬೇಕು ಅಷ್ಟೇ. ಇರ್ಲಿ, ಏನು ಚಿಂತೆ ಮಾಡದೆ ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬ್ಲಡಿ ಫೂಲ್, ಇದೇನ್ ರೋಡ್ ಅನ್ಕೊಂಡಿದ್ಯೋ ನಿನ್ ಮನೆ ಮೈದಾನ ಅನ್ಕೊಂಡಿದ್ಯೋ? ಏಯ್ ಏಯ್, ನನ್ ಗಾಡಿ ನಿಲ್ಸಿದ್ದು ಅಲ್ಲದೆ ನಂಗೆ ಯಾಕೆ ತೊಂದರೆ ಕೊಡ್ತಾ ಇದೀಯ? ಕೃಷ್ಣ? ಕೃಷ್ಣ? ನನ್ನನ್ನ ಕೃಷ್ಣ ಅಂತ ಕರೀತೀಯ? ಐ ಆಮ್ ನಾಟ್ ಆರ್ಡಿನರಿ ಕೃಷ್ಣ, ಐ ಆಮ್ ಮಲ್ಟಿ ಮಿಲಿಯನ್ ಕೃಷ್ಣ. ಏ ಕೃಷ್ಣ, ಸ್ವಲ್ಪ ಸರಿಯಾಗಿ ನೋಡು. ನಾನು ಯಾರದು ಗೊತ್ತಾಗ್ಲಿಲ್ವಾ? ಯಾರು? ಏನ್ ಯಾರಾದ್ರೂ ನನಗೇನಯ್ಯ? ಹೋಗ್ತಾ ಇದ್ ನನ್ನ ಗಾಡಿ ನಿಲ್ಸಿ ಡಿಸ್ಟರ್ಬ್ ಮಾಡಿದ್ ಯಾಕೆ? ವೈ ವೈ? ಐ ಆಮ್ ಕೋಟ್ಯಾಧೀಶ್ವರ ಕೃಷ್ಣ. ಓಕೆ ಓಕೆ, ನೀನ್ ಕೆಲಸ ಮಾಡ್ತಾ ಇದೆಯಲ್ಲ ಗುರುರಾಜ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಪ್ರೊಪ್ರೈಟರ್, ಈಗಲೂ ಗೊತ್ತಲ್ವ ನಿನಗೆ? ಪ್ರೊಪ್ರೈಟರ್ ಗುರುರಾಜ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಅನ್ಲಿಮಿಟೆಡ್ ಕಂಪನಿ ಓನರ್ ನೀನು. ಈ ಕಿತಾಬ್ ಬಂತು. ದಿಸ್ ಈಸ್ ವರ್ಲ್ಡ್ ಗುರುರಾಜ. ನನ್ನನ್ನ ಆಫೀಸಲ್ಲಿ ಅವಮಾನ ಮಾಡಿ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು ನೀನ ತಾನೆ? ನಿನ್ನ ಬಿಟ್ಬಿಡ, ನನ್ನ ಆಗುತ್ತೆ. ಓಕೆ ಓಕೆ, ನನ್ನ ಕೈ ಹಿಡಿದು ಎತ್ತಿ ನಿಲ್ಸಿದಕ್ಕೆ ನಿನ್ನ ಎಕ್ಸ್ಕ್ಯೂಸ್ ಮಾಡ್ತೀನಿ ಮ್ಯಾನ್, ಎಕ್ಸ್ಕ್ಯೂಸ್ ಮಾಡ್ತೀನಿ. ಹೋಗ್ ಬದುಕು. ಲೇ ಕೃಷ್ಣ, ಏನು ನಿನ್ನ ಅವತಾರ? ಎಲ್ಲ ದೇವರಾಟ. ಅದೃಷ್ಟ ದಾಟದ ಮುಂದೆ ಯಾವುದು ಇಲ್ಲ ಮ್ಯಾನ್, ಅದೃಷ್ಟ ದಾಟದ ಮುಂದೆ ಯಾವ್ದು ಇಲ್ಲ. ಈಗ ಹೇಳು, ನಿನಗೆ ಕೆಲಸ ಬೇಕಾ, ಹಣ ಬೇಕಾ, ಏನ್ ಬೇಕು? ನನಗೆ ಯಾವುದು ಬೇಡ ಸ್ವಾಮಿ. ತಾಯಿ ಮಾಡಿಸಿದ್ರೆ ನಾನು ಈ ಕಡೆ ಹೋಗ್ತೀನಿ. ನಿನಗೆ ದಾರಿ ಬೇಕು ಅಷ್ಟೇ ತಾನೆ? ಓಕೆ ಓಕೆ, ಹೋಗು. ಬರ್ತೀನಿ ಮ್ಯಾನ್, ಬರ್ತೀನಿ. ಮನುಷ್ಯನ ಇವನು? ಇಷ್ಟು ಬೇಗ ಇವನು ಈ ಸ್ಥಿತಿ ಬರೋಕ್ಕೆ ಏನ್ ಕಾರಣ? ಯಾರಿಗೊತ್ತು? ಎಣ್ಣೆ ನೋಡಿ ಸರ್, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಕೇಶವಾಯ ನಮಃ. ಅಮ್ಮ ತುಳಸಿ, ಏನ್ ಮಾವಯ್ಯ? ಅಕ್ಷತ ತೊಂಬಮ್ಮ. ಹಾ ತಂದೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ. ಅಮ್ಮ, ನಿನ್ ಗಂಡನ್ ಕರಿಯಮ್ಮ. ಅವ್ರು ಹೊರಗಡೆ ಹೋಗಿದ್ದಾರೆ ಮಾವಯ್ಯ. ಇವತ್ತು ಭಾನುವಾರ ಅಲ್ವೇ? ಅಮೆರಿಕದಿಂದ ಬರೋ ಅವ್ರ ಫ್ರೆಂಡ್ಸ್ ನ ರಿಸೀವ್ ಮಾಡ್ಕೊಳಕ್ ಹೋಗಿದ್ದಾರೆ. ಹೌದಾ, ಸರಿ. ನೀ ಎಷ್ಟೊತ್ತರ ಹೇಳು, ನಾನು ಪುಷ್ಪಾರ್ಚನೆ ಮಾಡ್ತೀನಿ. ಓಂ ಓಂ ವಿಷ್ಣುವೇ ನಮಃ, ಓಂ ನಾರಾಯಣಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶಿಶತ್ರವೇ ನಮಃ, ಓಂ ಸನಾತನಾಯ ನಮಃ, ಓಂ ಕಂಸಾರಯೇ ನಮಃ, ಓಂ ಧೇನುಕಾರಯೇ ನಮಃ,
ಶಿಶುಪಾಲರಿಪವೇ ನಮಃ, ಓಂ ಪ್ರಭುವೇ ನಮಃ, ಓಂ ಯಶೋದಾನಂದನಾಯ ನಮಃ, ಓಂ ಶೌರ್ಯೇ ನಮಃ, ವೆರಿ ಗುಡ್. ಓಂ ಪುಂಡರೀಕ ಈ ರೀತಿ ಮನೆ ಬಾಗ್ಲು ಹಾಡು ಹೊಡೆದು ಮೈ ಮೇಲೆ ಜ್ಞಾನ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ರಲ್ಲ, ನಿಮ್ಮ ಬುದ್ಧಿ ಏನ್ ಹೇಳ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ, 24 ಗಂಟೆ ಈ ರೀತಿ ಪೂಜೆ ಜಪ ತಪ ಅಂತ ಕೂತ್ಕೊಂಡ್ರೆ ಯಾವನಾದ್ರೂ ಬಂದು ಹೇಳೋದು ಹೊತ್ಕೊಂಡ್ರೆ ಏನ್ ಗತಿ? ಕೊಡೋನು ಅವನೇ, ಹೊತ್ಕೊಂಡು ಹೋಗೋನು ಅವನೇ. ನಾವ್ಯಾಕೋ ತಲೆ ಕೆಡ್ಸ್ಕೋಬೇಕು? ಇದೆಲ್ಲ ನೋಡ್ಕೊಳ್ಳೋಕ್ ದೇವ್ರಿದಾನೆ. ಇದ್ದಾನೆ. ಎಲ್ಲಿದ್ದಾನೆ? ಎಲ್ಲಿದ್ದಾನೆ ನಿಮ್ಮ ದೇವ್ರು? ಆ ಗೂಡಲ್ಲಿದ್ದಾನ? ಈ ದೀಪದ ಗೊಂಚಲಿದ್ದಾನ? ಇಲ್ಲ ಆ ಕಂಬದಲ್ಲಿದ್ದಾನ? ಇಲ್ಲ ರೀ, ಅವನು ಸರ್ವಾಂತರ್ಯಾಮಿ, ಎಲ್ಲ ಕಡೆನೂ ಇರ್ತಾನೆ. ಹೌದಪ್ಪ, ಅವನು ಸರ್ವಶಕ್ತ, ಸರ್ವ ರಕ್ಷಕ. ಸರ್ವ ರಕ್ಷಕ. 3 ಹೊತ್ತು ಆ ದೇವ್ರು ಈ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದ ನಮ್ಮ ಪ್ಯೂರ್ ಕೃಷ್ಣ ಇವತ್ತು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ನಲ್ಲ, ಅವನ್ನ ಯಾಕೆ ರಕ್ಷಿಸಲಿಲ್ಲ ನಿಮ್ಮ ದೇವರು? ಕಮ್ ಆನ್ ಟೆಲ್ ಮಿ. ನೀನ್ ಹೇಳೋದ್ ನಿಜಾನಾ? ಬರೀ ನಿಜ ಅಲ್ಲ, ಪ್ರತ್ಯಕ್ಷ ಕಂಡ ಸತ್ಯ. ಅದು ಸತ್ಯ ಆದ್ರೆ ಅವನ್ ಸಾವಿಗೆ ಅವನೇ ಕಾರಣ. ಅದು ಹೇಗೆ? ಕರ್ಮದ ಫಲ, ಅದೇ ಧರ್ಮದ ಬಲ ಮನುಷ್ಯನ ಉದ್ಧಾರ ಮಾಡುತ್ತೆ. ಕರ್ಮದ ಕೊನೆ, ಧರ್ಮದ ಮೂಲ ಕೆಟ್ಟದಾಗಿದ್ರೆ ಅದು ಮನುಷ್ಯನ ನಾಶ ಮಾಡುತ್ತೆ. ಹೌದು ರೀ, ಮಾವಯ್ಯನವ್ರು ಹೇಳೋದ್ ಸತ್ಯ. ಯಥಾ ಕರ್ಮ ತಥಾ ಫಲ. ಆಯ್, ಕಂತೆಗೆ ತಕ್ಕ ಬಂತೆ, ಈ ಮಾವನಿಗೆ ತಕ್ಕ ಸೊಸೆ. ಸರಿ ಸರಿ, ಹೊಟ್ಟೆ ಹಸ್ತಾ ಇದೆ, ಬಾ ಊಟಕ್ಕೆ ಬಡಿಸು. ಅಯ್ಯೋ ದೇವ್ರೆ, ಎಂಥ ಪರೀಕ್ಷೆ ತಂದಿಟ್ಬಿಟ್ಟೆ. ಏನೇ ಅದು? ಊಟಕ್ಕೆ ಬಡಿಸ್ಬಾ ಅಂತ ಕರೆದ್ರೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ತುಳಸಿ, ನಾನ್ ಪೂಜೆ ಮುಂದುವರಿಸ್ತೀನಿ, ನೀನ್ ಹೋಗಿ ಊಟ ಬಡ್ಸಮ್ಮ. ಮಾವಯ್ಯ, ಇವತ್ ನೀವು ನಾನು ಒಪ್ಪತ್ತಲ್ವಾ ಸಂಜೆಗೆ ಫಲಹಾರ ಮಾಡ್ಕೊಂಡ್ರಾಯ್ತು ಅಂತ? ಅಡ್ಗೆನೆ ಮಾಡ್ಲಿಲ್ಲ. ಅರ್ಥವಾಯ್ತು ಬಿಡು, ಅಡಿಗೆ ಮಾಡಿಲ್ಲ ಅಂತಲ್ಲ, ನಿನ್ನ ಸೋಂಬೇರಿತನ ಅಂತ ಹೇಳು. ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡು, ದೇವ್ರೆ ದೇವ್ರೆ ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಕೊಡ್ಸಪ್ಪ ಅಂತ ಬೇಡ್ಕೊಂಡ್ರೆ ಸಾಕು, ಊಟ ಎಲ್ಲಿಂದನಾದ್ರೂ ಓಡೋಡ ಬಂದ್ಬಿಡುತ್ತೆ ಅನ್ನೋ ನಿಮ್ಮ ಮೂಢನಂಬಿಕೆ ಹಾಗೂ ನಿಮ್ಮ ಧೋರಣೆ. ಮುಚ್ಚ ಬಾಯಿ. ದೇವ್ರ ಬಗ್ಗೆ ಅಷ್ಟು ಕ್ಷುಲ್ಲಕವಾಗಿ ಮಾತಾಡ್ಬೇಡ. ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ಬಂದೇ ಬರುತ್ತೆ. ಹೇಗ್ ಬರುತ್ತೆ? ಅಂತರಿಕ್ಷದಿಂದ ಜಂತರ್ ಮಂತರ್ ತರ ಬಂದ್ಬಿಡುತ್ತಾ? ರೀ, ದಯವಿಟ್ಟು ದೇವ್ರನ್ನ ಅವಹೇಳನ ಮಾಡ್ಬೇಡಿ. ಈ ಜಗತ್ತಿಗೆ ಅನ್ನ ಕೊಡೋನವನು. ಶ್ರದ್ಧೆಯಿಂದ ಭವತಿ ಭಿಕ್ಷಾಂ ದೇಹಿ ಅಂದ್ರೆ ಖಂಡಿತ ನಾವಿರೋ ಜಾಗಕ್ಕೆ ಬರೋ ಹಾಗೆ ಮಾಡ್ತಾನೆ. ಅಯ್ಯಯ್ಯಯ್ಯೋ, ಈ ತರ ವಿತಂಡವಾದಕ್ಕೇನು ಕಡಿಮೆ ಇಲ್ಲ. ನಿಮ್ ತರ ಬೊಗಳೆ ಬಿಡೋ 100 ಜನಗಳನ್ನ ನಾನು ಬಹಳಷ್ಟು ನೋಡಿದ್ದೀನಿ. ಇದು ಬೊಗಳೆ ಮಾತಲ್ಲ, ಸತ್ಯವಾದ ಮಾತು. ಹೌದಾ? ಇದು ಸತ್ಯವೇ ಆಗಿದ್ರೆ ನನಗೆ ಈಗ ಹೊಟ್ಟೆ ಹಸಿತಾ ಇದೆ, ಅನ್ನ ಕೊಡಕ್ಕೆ ಹೇಳಿ ಆ ನಿಮ್ಮ ದೇವರಿಗೆ. ಖಂಡಿತ ಕೊಟ್ಟೆ ಕೊಡ್ತಾನೆ. ನಾನು ಕೇಳದೆ ಇದ್ರು ಇಷ್ಟೊಂದು ಐಶ್ವರ್ಯ ಸುಖ ಸಂಪತ್ತು ಕೊಟ್ಟಿರೋ ದೇವ್ರು ಒಪ್ಪತ್ತಿನ ಅನ್ನ ಕೊಡಪ್ಪ ದೇವ್ರೇ ಅಂದ್ರೆ ಕೊಡದೇ ಇರ್ತಾನೇನೋ? ಕೊಟ್ಟೆ ಕೊಡ್ತಾನೆ. ಇಸ್ ಇಟ್? ಅನ್ಡೌಟೆಡ್ಲಿ. ಸರಿ, ಹಾಗಾದ್ರೆ ನೀವ್ಯಾರು ಅಲಗಾಡಬಾರ್ದು, ಒಲೆ ಹಚ್ಚಬಾರ್ದು, ನೀರ್ ಕಾಯಬಾರ್ದು. ಇಲ್ಲೇ ಈಗಲೇ ನಾನು ನಿಂತ ಜಾಗದಲ್ಲೇ ಎಲ್ಲಾ ಕಡೆ ಇರೋ ನಿಮ್ಮ ಸರ್ವಶಕ್ತನಾದ ದೇವರಿಂದ ನನಗೆ ಅನ್ನ ಕೊಡಕ್ಕೆ ಹೇಳಿ. ಆಗುತ್ತಾ ನಿಮ್ ದೇವರಿಗೆ? ರಾಘವೇಂದ್ರ, ರಾಘವೇಂದ್ರ, ನಿನ್ನೆ ಪರೀಕ್ಷೆ ಮಾಡಕ್ ಹೊರಟಿರೋ ನನ್ನ ಗಂಡನ ದಯವಿಟ್ಟು ಕ್ಷಮಿಸಪ್ಪ. ಅಯ್ಯೋ ಭಗವಂತ, ಅವತ್ತು ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನ ಪರೀಕ್ಷೆ ಮಾಡಿದ ಹಾಗೆ ಇವತ್ತು ನನ್ನ ಮಗ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾನೆ. ಅಲ್ಲಿ ಶ್ರೀ ವಿಷ್ಣು ನರಸಿಂಹನಾಗಿ ಬಂದ. ಈಗ ನನ್ನನ್ನು ರಕ್ಷಿಸೋಕೆ ನೀನು ಯಾವ ರೂಪದಲ್ಲಿ ಬರ್ತೀಯ ರಾಘವೇಂದ್ರ? ಯಾಕೆ ಯಾಕೆ ಇಬ್ರು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರಿ? ಅನ್ನ ಕೊಡಕ್ಕಾಗದೆ ಆ ನಿಮ್ಮ ದೇವ್ರು ಎದ್ರುಕೊಂಡು ಓಡೋಗ್ಬಿಟ್ನಾ? ಈಗ್ಲಾದ್ರೂ ಅರ್ಥ ಆಯ್ತಾ? ಇಲ್ದೇ ಇರೋ ದೇವ್ರನ್ನ ಇದಾನೆ ಅಂತ ನಂಬ್ಕೊಂಡು ಇನ್ಮೇಲೆ ನೀವ್ ಯಾರು ಮೋಸ ಹೋಗ್ಬೇಡಿ. ದೇವ್ರು 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 ಅಯ್ಯೋ ಅಯ್ಯೋ, ದೇವ್ರಂತೆ ದೇವ್ರು. ಎಲ್ಲಿ ನಿಮ್ ದೇವ್ರು? ರಾಜಾರಾಯ್ರೆ, 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 ನಮಸ್ಕಾರ ರಾಜಾರಾಯರಿಗೆ. ನಮಸ್ಕಾರ. ನನ್ನ ಹೆಸರು ಯತಿರಾಜ ಅಂತ. ಮದುವೆಗೆ ಬೆಳೆದು ನಿಂತ ನನ್ನ ಮಗಳಿಗೆ
3 ವರ್ಷಗಳಿಂದ ಭಯಂಕರ ಚರ್ಮ ರೋಗ ಅಂಟ್ಕೊಂಡಿತ್ತು. ಇದರಿಂದ ಅವಳು ಮದುವೆನೇ ಆಗ್ತಿರ್ಲಿಲ್ಲ. ಯಾವ ಫಾರಿನ್ ರಿಟೈರ್ಡ್ ಡಾಕ್ಟರ್ ತೋರಿಸಿದ್ರು ವಾಸಿನೇ ಆಗ್ಲಿಲ್ಲ. ಆದ್ರೆ ರಾಯರಿಗೆ ಭಕ್ತಿಯಿಂದ ಹರಕೆ ಹೊತ್ತು ರಾಯರ ಮೃತ್ತಿಕೆನ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರದೊಂದಿಗೆ 40 ದಿವಸಗಳ ಕಾಲ ಹಚ್ತಾ ಬಂದೆ. ರೋಗ ವಾಸಿ ಆಯ್ತು. ಅವ್ರ ಸೇವೆಗೆ ನೀವು ಸಕಾಲದಲ್ಲಿ ಹಣ ಸಹಾಯ ಮಾಡಿ ತುಂಬಾ ಉಪಕಾರ ಮಾಡಿದ್ರಿ. ಅವಳಿಗೀಗ ಮದುವೆ ನಿಶ್ಚಯ ಆಗಿದೆ. ತಗೊಳ್ಳಿ, ಹಯಗ್ರೀವ, ಪಂಚಾಮೃತ, ಶಾಲ್ಯಾನ್ನ, ಮಹಾಪ್ರಸಾದ. ತಗೊಮ್ಮ ತುಳಸಿ. ಬರ್ಲಾ, ನಾನೇನ್ ಬರ್ತೇನೆ. ಒಳ್ಳೇದು. ಈಗೇನ್ ಹೇಳ್ತೀಯೋ? ಈಗೇನ್ ಹೇಳ್ತಿ? ಹೇಳೋಕೇನಿದೆ, ಕಾಗೆ ಕೂತ್ಕೊಳ್ಳೋಕ್ಕೂ ಟೊಂಗೆ ಮುರಿಯೋದಕ್ಕೂ ಸಂಬಂಧ ಕಲ್ಪಿಸಾಗಿದೆ. ಟೈಮಿಗೆ ಸರಿಯಾಗಿ ಪ್ರಸಾದ ತಂದ್ಕೊಟ್ಟ. 3ರಿಗೆ ಒಂದು ದೊಡ್ಡ ಪವಾಡ. ತುಳಸಿ, 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 ಏನಾಯ್ತಮ್ಮ? ಹಲೋ ಡಾಕ್ಟರ್. ಡಾಕ್ಟರ್, ತುಳಸಿಗೆ ಏನಾಗಿದೆ? ಈಗ ಹೇಗಿದ್ದಾಳೆ? ಹೇಗಿದ್ದಾಳೆ ಏನಾಗಿದೆ ಅಂತ ಈಗ ನಾನು ಹೇಳಲ್ಲ. ನಂಗೆ ನೀವು ಸ್ವೀಟ್ಸ್ ಕೊಟ್ರೇನೆ ನಾ ಹೇಳೋದು. ಅಲ್ಲ ಡಾಕ್ಟರ್, ವಿಷಯ ಏನು ಅಂತ ತಿಳಿಸ್ದೇನೆ ಸ್ವೀಟ್ಸ್ ಕೊಡೋದು ಹೇಗೆ? ನಿಮ್ ಹೆಂಡತಿ ತುಳಸಿ ಈಗ 3 ತಿಂಗಳು ಗರ್ಭಿಣಿ. ಆಕೆ ಹೊಟ್ಟೆಲಿ ನಿಮ್ ವಂಶೋದ್ಧಾರಕ ಬೆಳೀತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಸಾರಿ ಡಾಕ್ಟರ್, ಸಾರಿ. ಕಳಿ, ಈ ಮನೇಲಿ ಇಷ್ಟರಲ್ಲೇ ಪುಟ್ಟ ಮುಕುಂದನ ಗೆಜ್ಜೆನಾದ ತುಂಬುತ್ತೆ. ಡಾಕ್ಟ್ರೇ, ಈ ಸುದ್ದಿ ಕೇಳಿ ನಿಮ್ಗೊಂದು ಲಾರಿ ತುಂಬಾ ಸ್ವೀಟ್ಸ್ ಕೊಡ್ಬೇಕು ಅನ್ಸುತ್ತೆ. ಈ ಸಿಹಿ ಸುದ್ದಿದು ನಾಮಕರಣದ್ದು ಎಲ್ಲ ಸೇರ್ಸ್ ಒಟ್ಟಿಗೆ ಕೊಡೋರಂತೆ. ನಾನೇನ್ ಬರ್ಲಾ? ಡಾಕ್ಟರ್ ಹೇಳಿದ್ದು ನಿಜ ತಾನೆ? ನಾಚಿಕೆನಾ? ತುಳಸಿ, ಮಗು ಏನ್ ಹೇಳ್ತು ಗೊತ್ತಾ? ಡ್ಯಾಡಿ, ಮಮ್ಮಿಗೂ ಒಂದು ಮುತ್ಕೊಡು ಅಂತ. ಲೇ ತುಳಸಿ, ಕೊಡೆ ಪ್ಲೀಸ್, ಕೊಡೆ. ರಾಘವೇಂದ್ರ, ಇದುವರೆಗೂ ನಾನು ನಿನ್ನೇನು ಕೇಳಿಲ್ಲ. ನೀನು ಎಲ್ಲಾನು ಕೊಟ್ಟಿದ್ಯಾ. ಈಗ ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿನ್ನ ಹೆಸರಿಟ್ಟು ಕರೆಯೋದಕ್ಕೆ ನಿನ್ನ ಮೇಲೆ ಭಕ್ತಿ ಇರುವಂತ ಮುದ್ದಾದ ಗಂಡು ಮಗನು ಕೊಡಪ್ಪ. ಹೋಗು. ಏನ್ರಿ ಇದು? ಏನಿವತ್ತು ರಾಯರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಹೊಟ್ಟೆ ಹಸುವಾಯ್ತು, ಊಟ ಮಾಡೋಣ ಅಂತ ಬಂದೆ. ಬಾ, ಊಟಕ್ಕೆ ಬರ್ಸು. ಅಯ್ಯೋ, ಇವತ್ತು ಏಕಾದಶಿ, ಗುರುವಾರ, ಉಪವಾಸ ಕಣ್ರಿ. ಐ ನೋ ಮೈ ವೈಫ್ ವೆರಿ ವೆಲ್. ತುಳಸಿ, ನೀನೀಗ ಮಾಮೂಲಿ ಹೆಣ್ಣಲ್ಲ. ನಿನ್ನ ಹೊಟ್ಟೆಲಿ ನನ್ನ ಮುದ್ದಾದ ಮಗು ಬೆಳೀತಾ ಇದೆ. ಈಗ ಅದು ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿ ಭೂಮಿಗೆ ಬರಬೇಕು ಅಂತಂದ್ರೆ ಡಾಕ್ಟರ್ ಹೇಳಿರೋ ತರ ಟೈಮ್ ಟು ಟೈಮ್ ಪಿಲ್ಸ್ ಮೆಡಿಸಿನ್ ತಗೊಂಡ್ರೇನೆ ಸಾಧ್ಯ. ಬಾ, ಊಟಕ್ಕೆ ಬರ್ಸು. ಅಯ್ಯೋ ದೇವ್ರೆ, ಇವತ್ತು ಮನೇಲಿ ಅಡಿಗೆನೇ ಮಾಡಿಲ್ಲ. ಐ ನೋ ಮೈ ಡಿಯರ್. ಅದಕ್ಕೆ ಹೋಟೆಲಿಂದ ತುಪ್ಪದಲ್ಲಿ ಬಿಸಿ ಬಿಸಿಯಾಗಿ ಕರೆಸಿ ಪೂರಿ ಸಾಗು ಪಾರ್ಸಲ್ ತಗೊಂಡ್ ಬಂದಿದ್ದೀನಿ. ಅಯ್ಯೋ, ನನ್ನ ಮಗು ವೀಕ್ ಆಗ್ತಾ ಇದೆ. ತಡ ಮಾಡ್ಬೇಡ, ಕಮನ್ ಹ್ಯಾವ್ ಇಟ್. ಬೇಡ ರೀ. ಇವತ್ತು ಗುರುವಾರ, ಉಪವಾಸ ವ್ರತ. ತುಳಸಿ, ಇವತ್ತಿನವರೆಗೂ ನೀನು ಯಾವ ವ್ರತ ಉಪವಾಸ ಅಂತ ಮಾಡಿದ್ರು ನಾನು ಕೇಳ್ತಾ ಇರ್ಲಿಲ್ಲ. ಇಲ್ಲೋಡು, ಇನ್ನು ಮೇಲೆ ಡೆಲಿವರಿ ಆಗೋವರೆಗೂ ನಾನು ಹೇಳ್ದ ನೀನ್ ಕೇಳ್ಬೇಕು. ತಗೋ. ಪ್ಲೀಸ್ ಕಣ್ರಿ, ನಾನ್ ಚಿಕ್ಕ ವಯಸ್ಸಿನಿಂದ ಆಚರಿಸ್ಕೊಂಡು ಬಂದ ವ್ರತನ ಸಡನ್ ಆಗಿ ಬಿಡು ಅಂದ್ರೆ ಹೇಗ್ರಿ? ನನಗೋಸ್ಕರ ಅದನ್ನೆಲ್ಲ ಬಿಡ್ಲೇಬೇಕು. ಯಾಕೆ ಬಲವಂತ ಮಾಡ್ತೀಯ? ಬಿಡೋ. ದೇವ್ರಿಗೋಸ್ಕರ ಉಪವಾಸ ಮಾಡಿದ್ರೆ ಆರೋಗ್ಯ ಏನೂ ಕೆಡಲ್ಲ. ಡ್ಯಾಡಿ, ಇದು ನನ್ನ ಹೆಂಡತಿಗೆ ಸಂಬಂಧಪಟ್ಟ ವಿಷಯ. ಇದ್ರಲ್ಲಿ ನೀವು ಎಂಟ್ರಿ ಆಗ್ಬೇಡಿ. ತುಳಸಿ,
ನೀನ್ ತಗೋತೀಯೋ ಇಲ್ವೋ? ಮಾವಯ್ಯ, ಕೆಟ್ಟ ಹಠ ಮಾಡ್ಬೇಡ್ವ ಗುರು. ವಾರಕ್ಕೊಂದ್ ದಿವಸ ಉಪವಾಸ ಮಾಡಿದ್ರೆ ಆ ದೇವ್ರು ಮೆಚ್ಚತಾನೆ. ದೇವ್ರು 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 ಡ್ಯಾಡಿ, ನಿಮ್ಮ ಮೂಢನಂಬಿಕೆಯಿಂದ ನಿಮ್ಮ ಹೆಂಡತಿನ, ಐ ಮೀನ್ ನನ್ನ ತಾಯಿನ ಸಾಯಿಸ ಹಾಗೆ ನನ್ನ ಹೆಂಡತಿನ ಅವಳ ಹೊಟ್ಟೆಲಿನ ಮಗುನ ಸಾಯಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಗುರು, ಈ ವಿಷಯದಲ್ಲಿ ವಾದ ವಿವಾದ ಮಾಡೋದಕ್ಕೆ ನಾನು ಸಿದ್ಧ ಇಲ್ಲ. ಇಟ್ಸ್ ವೇಸ್ಟ್ ಆಫ್ ಟೈಮ್. ತುಳಸಿ ತಗೋ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೋ, ಇಂಪಾಸಿಬಲ್. ನನ್ನನ್ನು ನೀನು ಕಟಕಾದ ತಿಳ್ಕೊಂಡ್ರು ಪರವಾಗಿಲ್ಲ. ಇದರ ಬಗ್ಗೆ ನಾನು ಯಾರು ಉಪದೇಶ ಕೇಳೋದಕ್ಕೂ ತಯಾರಿಲ್ಲ. ಎಸ್, ಇಲ್ಲಿ ನೋಡ್ ತುಳಸಿ, ನೀನೀಗ ಇದನ್ನ ತಿಂದೆ ಹೋದ್ರೆ ಆ ನಿನ್ನ ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ. ತಗೋ ತುಳಸಿ. ಕಮಾನ್, ತಗೋ. ಸಿಸ್ಟರ್, ಏನಮ್ಮ, ಮಗು ಹುಟ್ಟಿದ ತಕ್ಷಣ ನಾನು ತಿಳಿಸೋದಕ್ಕೆ ಡಾಕ್ಟರ್ ಹೇಳಮ್ಮ. ಆಯ್ತು ಸಿಸ್ಟರ್, ಏನಾದ್ರೂ ಮೆಡಿಸಿನ್ ಬೇಕಾದ್ರೆ ನಾನು ತಂದ್ಕೊಡ್ತೀನಿ. ಈಗೇನು ಬೇಕಾಗಿಲ್ಲ, ಶಾಂತವಾಗಿರಿ. ಸ್ವಲ್ಪ ಪ್ರಯತ್ನ ಪಡಮ್ಮ. ಸ್ವಲ್ಪ ಸ್ವಲ್ಪ ಪ್ರಯತ್ನ. ಸಿಸ್ಟರ್, ಮಗುನ ವಾಶ್ ಮಾಡಿ ತಗೊಂಬನ್ನಿ. ಅಮ್ಮ ತುಳಸಿ, ನಿಮ್ ಗಂಡು ಮಗು ಬೇಬಿನ ವಾಶ್ ಮಾಡಾಗಿದ್ರೆ ತಾಯಿನೂ ಮಗುನು ವಾರ್ಡ್ಗೆ ಶಿಫ್ಟ್ ಮಾಡ್ಬಿಡಿ. ರಾಘವೇಂದ್ರ, ಡಾಕ್ಟರ್, ಎಂಥ ಮಗು? ತಾಯಿ ಮಗು ಹೇಗಿದ್ದಾರೆ ಡಾಕ್ಟ್ರೆ? ಬಾಣಂತಿ ಮಗು ಹೇಗಿದ್ದಾರೆ? ಎಲ್ರಿಗೂ ಒಂದೇ ಉತ್ತರ, ಬಾಣಂತಿ ಹುಷಾರಾಗಿದ್ದಾರೆ. ಗಂಡು ಮಗು. ರಾಯ್ರೆ, ಎಲ್ಲಿ ಸ್ವೀಟ್ಸು? ನನ್ನ ಮೊಮ್ಮಗನ ಸಿಹಿ ಅಳು ಕೇಳಿಸಿದ್ದಕ್ಕೆ ತಗೊಳ್ಳಿ ಸ್ವೀಟ್ಸ್. ನೋಡಿ ನೋಡಿ, ರಾಯರು ಮೊಮ್ಮಗನ್ ನೋಡೋ ಆತ್ರದಲ್ಲಿ ಮಕ್ಕಳ ತರ ಚಾಕ್ಲೇಟ್ ತಂದ್ಬಿಟ್ಟಿದ್ದಾರೆ. ಡಾಕ್ಟರ್, ನಿಮಿಷ. ಎಸ್, ಡಾಕ್ಟರ್. ತುಳಸಿ, ಏನಾಯ್ತಮ್ಮ? ಏನಾಯ್ತಮ್ಮ? ತುಳಸಿ, ಮಗು ಎಲ್ಲಿ? ತುಳಸಿ, 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 ನೀನ್ ಈ ರೀತಿ ಅಳ್ತಾ ಇದ್ದೆ, ನಮಗೆ ಗೊತ್ತಾಗೋದ್ರಿ ಹೇಗೆ? ಮಗುಗೇನಾಯ್ತಮ್ಮ? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಮ್ಮ? ಆಕೇನ್ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಡಾಕ್ಟರ್, ನನ್ನ ಮಗುಗೆ ಏನಾಯ್ತು?
ವಾಯ್ಸ್ ಚೋಕ್ ಆಗಿದೆ. ಟೆಸ್ಟ್ ಮಾಡಿದೀವಿ. ಈಗ ಸೀನಿಯರ್ ಡಾಕ್ಟರ್ ನೋಡ್ತಾ ಇದ್ದಾರೆ. ಸಿಸ್ಟರ್, ಈ ಮಗುನ ಬಟ್ಟೆಯಲ್ಲಿ ಸುತ್ಕೊಂಡು ವಾರ್ಡ್ ತಗೊಂಡ್ ಬನ್ನಿ. ಬನ್ನಿ ಡಾಕ್ಟರ್. ಡಾಕ್ಟರ್, ಇದೊಂದು ವಿಚಿತ್ರವಾದ ಕೇಸ್. ಹುಟ್ಟಿದಾಗ ನಾರ್ಮಲ್ ಆಗಿದ್ದು ತಕ್ಷಣ ಎಲ್ಲಾ ಸಿಸ್ಟಮ್ಗಳು ಚೋಕ್ ಆಗಿದೆ. ಬಹುಶಃ ಗರ್ಭಕೋಶದ ವಾತಾವರಣ ಹಾಗೂ ಹೊರಗಿನ ವಾತಾವರಣ ಹೊಂದಾಣಿಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು. ಮಗುಗೆ ಹೃದಯ ಬಡಿತಾ ಇದೆ, ಆದ್ರೆ ಕೈಕಾಲುಗಳು ಚಲಿಸ್ತಾ ಇಲ್ಲ. ಇಟ್ ಇಸ್ ಇನ್ ಕೋಮಾ ಸ್ಟೇಜ್. ಡಾಕ್ಟರ್, ಇದಕ್ಕೆ ಬೇರೆ ದಾರಿನೇ ಇಲ್ವೇ? ಈ ಮಗು ಸ್ಥಿತಿ ಹೀಗೆ ಮುಂದುವರಿಯುತ್ತಾ ಡಾಕ್ಟರ್? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಈಗ ಉತ್ತರ ಕೊಡಕ್ಕಾಗೋದಿಲ್ಲ. ಡೀಟೇಲ್ ಆಗಿ ಮೆಡಿಕಲ್ ಚೆಕಪ್ ಮಾಡಿದ್ಮೇಲೆ ಒಂದ್ ನಿರ್ಧಾರಕ್ಕೆ ಬರಬಹುದು. ಡಾಕ್ಟರ್, ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಐ ವಾಂಟ್ ಮೈ ಬೇಬಿ ಇನ್ ಗುಡ್ ಕಂಡೀಷನ್. ಡೋಂಟ್ ವೆರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನರ್ಸ್, ಈ ಮಗುನ್ ತಗೊಳ್ಳಿ. ಇಲ್ಲ, ನನ್ನ ಮಗುನ್ ಕೊಡಲ್ಲ. ತುಳಸಿ, ಇಲ್ಲ, ನನ್ನ ಮಗುನ್ ಕೊಡಲ್ಲ. ತುಳಸಿ, ಕೊಡಲ್ಲ ರೀ ಮಾವಯ್ಯ. ತುಳಸಿ, ಏನಾಗಲ್ಲ, ಮಗು ಕೊಡಮ್ಮ. ತುಳಸಿ, ನೋಡು, ಏನು ಗುರು, ಡ್ಯಾಡಿ ಬಾಯ್ಲಿ. ಒಂದ್ ನಿಮಿಷ, ಮಗುನ್ ತಗೋ, ಮಂತ್ರಾಲಯಕ್ಕೆ ಹೋಗೋಣ. ಏನ್ ಡ್ಯಾಡಿ ನೀವು ಒಳ್ಳೆ ಫೂಲ್ ತರ ಮಾತಾಡ್ತಾ ಇದ್ದೀರಾ? ಇದಕ್ಕೂ ಮಂತ್ರಾಲಯಕ್ಕೂ ಏನ್ ಡ್ಯಾಡಿ ಸಂಬಂಧ? ಸ್ವಲ್ಪ ಮಾವಯ್ಯನವ್ರ ಮಾತು ಕೇಳಿ. ತುಳಸಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ನಿಮ್ಮ ಮಾವ ಇಬ್ರು ಸೇರಿ ನನ್ನ ಮಗುನ ಈ ಸ್ಥಿತಿ ತಂದಿರೋದು ಏನೋ. ರಾಘವೇಂದ್ರ ಸ್ವಾಮಿ, ಬೇಜಾರು ಮಾಡ್ಕೊಂಡು ಸಮಾಧಾನ ಮಾಡು. ಇಲ್ಲ ಅಲ್ವೋ, 7 ದಿವಸದಿಂದ ಮಗು ಉಸಿರಾಡ್ಕೊಂಡು ಸದ್ದು ಗದ್ದಲ ಇಲ್ಲದೆ ಜಡಸ್ಥಿತಿಯಲ್ಲೇ ಇದೆ. ಇನ್ನು ಎಷ್ಟು ದಿವಸ ನಾವು ಹೀಗೆ ಇಟ್ಕೊಂಡಿರೋದು? ನನ್ನ ಮಾತು ಕೇಳು, ನಡೆಯೋ ಮಂತ್ರಾಲಯಕ್ಕೆ ಹೋಗೋಣ. ಡ್ಯಾಡಿ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಕೋಮಾದಲ್ಲಿರೋ ನನ್ನ ಮಗುನ ಬದುಕಿಸೋದಿಕ್ಕೆ ಡಾಕ್ಟರ್ಗಳು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂತ್ರಾಲಯಕ್ಕೆ ಹೋದ್ರೆ ಆ ನಿಮ್ಮ ದೇವರು ಏನ್ ಮಾಡ್ತಾರೆ? ಗುರು, ನೀನ್ ದೇವ್ರನ್ನ ಬೈದು ಬೈದು ಪಾಪ ಕಟ್ಕೊಂಡಿದ್ರ ಫಲ ಈಗ ನಿನ್ ಮಗು ಅನುಭವಿಸ್ತಾ ಇದೆ. ಈಗ್ಲಾದ್ರೂ ನೀನ್ ತಪ್ಪು ಒಪ್ಕೊಂಡು ನಡೆಯೋ ಮಂತ್ರಾಲಯಕ್ಕೆ. ಇಲ್ಲ ಡ್ಯಾಡಿ, ಸುಮ್ನೆ ಮಾತಾಡಿ ನನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇದ್ರ. ಆಸ್ಪತ್ರೆಯಲ್ಲಿ ತುಳಸಿ ಹಾಗೂ ನನ್ನ ಮಾವ ಕಾಯ್ತಾ ಇದ್ದಾರೆ. ನಾನು ಬರ್ತೀನಿ. ಡಾಕ್ಟರ್. ಮಿಸ್ಟರ್ ಗುರುರಾಜ್, ಐ ಆಮ್ ಸಾರಿ. ನಮ್ಮಲ್ಲಿರೋ ಫೆಸಿಲಿಟೀಸ್ನಲ್ಲಿ ವಿ ಆರ್ ಹೆಲ್ಪ್ಲೆಸ್. ಯಾವುದಕ್ಕೂ ನೀವು ಡಾಕ್ಟರ್ ಮೋಹನ್ ಅವ್ರನ್ನ ಕನ್ಸಲ್ಟ್ ಮಾಡಿ. ತಗೊಳ್ಳಿ ರಿಪೋರ್ಟ್ಸ್. ಡಾಕ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಉಮಾಶಂಕರ್, ಆ ಫೈಲ್ ಕೊಡಿ. ಐ ಆಮ್ ಸಾರಿ, ಇದೊಂಥರ ಪೆಕ್ಯುಲರ್ ಕೇಸು. ನನ್ನ ಸರ್ವಿಸಲ್ಲೇ ನಾನು ನೋಡಿಲ್ಲ. ಯಾವುದಕ್ಕೂ ಸ್ಪೆಷಲಿಸ್ಟ್ ಡಾಕ್ಟರ್ ನಾರ್ಮಲ್ನ ಕರೆಸಿ ತೋರಿಸಿದ್ರೆ ಒಳ್ಳೇದೊಂದು ಕಾಣಿಸುತ್ತೆ.
ಹಲೋ ಡಾಕ್ಟರ್. ಹಲೋ. ಈ ಕಂಡೀಷನ್ಗೆ ಟ್ರೀಟ್ಮೆಂಟೇ ಇಲ್ಲ. ಅಂದ್ರೆ ಇದು ಗರ್ಭದಲ್ಲೇ ಹುಟ್ಟಿರೋ ವ್ಯಾಧಿ. ದೇವರೇ ಕಾಪಾಡಬೇಕು. ಏನ್ ಡಾಕ್ಟರ್, ಒಬ್ಬ ಮನುಷ್ಯನ ಹೃದಯದಿಂದ ಹಿಡಿದು ಅಂಗಾಂಗಗಳನ್ನ ಬದಲಾಯಿಸಿ ನಾನಾ ತರ ಕಾಯಿಲೆಗಳನ್ನ ಗುಣಪಡಿಸುವ ಈ ವಿಜ್ಞಾನ ಯುಗದಲ್ಲಿ ನನ್ನ ಮಗುಗಿರೋ ಕಾಯಿಲೆನ ಗುಣಪಡಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವು ಒಬ್ಬ ಡಾಕ್ಟರ್. ವಿಜ್ಞಾನ ಬೆಳೆದಿದೆ ನಿಜ, ನಾವು ಒಪ್ಕೋತೀನಿ. ಆದ್ರೆ ಇದು ಮನುಷ್ಯ ಪ್ರಯತ್ನಕ್ಕೆ ಮೀರಿದ್ದು. ಆ ದೇವರೇ ನಿಮ್ಮನ್ನ ಕಾಪಾಡ್ದ. 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 ಇಲ್ಲ, ಇನ್ನು ಹೇಗೆ ಇದ್ರೆ ನನ್ನ ಮಗು ಕೈ ಬಿಟ್ಟು ಹೋಗುತ್ತೆ. ರಾಘವೇಂದ್ರ ಉದ್ಧರಿಸುತ್ತಂತೆ. ಉದ್ಧರಿಸುತ್ತಂತೆ ರಾಘವೇಂದ್ರ. ರಾಘವೇಂದ್ರ ರಾಘವೇಂದ್ರ. ಗುರು ತಡಿಬೇಡ ಗುರು. ಡ್ಯಾಡಿ, ಅವಳ ಹಣೆಯಲ್ಲಿ ರಕ್ತ ಸುರಿತಾ ಇದೆ. ಅವಳ ದೇಹದ ರಕ್ತ ಮಾಂಸನೇ ಹೆಪ್ಪುಗಟ್ಟಿ ಮಲಗಿರುವಾಗ ಅವಳು ರಕ್ತ ಹರಿಸಾದ್ರೂ ತನ್ನ ಕಂದನಗೊಳಿಸ್ಕೊತಾಳೆ. ಅದೇ ನಮ್ಮ ಕನ್ನಡ ನಾಡಿನ ಹೆಣ್ಣಿನ ಗುಣ. ರಾಘವೇಂದ್ರ 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 ನನ್ನ ಮಗನ ಕಾಪಾಡು ತಂದೆ. ಅಪ್ಪ ರಾಘವೇಂದ್ರ ರಾಘವೇಂದ್ರ ಕಾಪಾಡು ತಂದೆ. ಕಾಪಾಡು ರಾಘವೇಂದ್ರ. ರಾಘವೇಂದ್ರ 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 ಪಾಪು ಪಾಪು ಅಪ್ಪ ಇಲ್ಲಿ ನೋಡಿ, ನನ್ನ ಮಗು ಬದುಕು ಬಿಡ್ತು. ಚಿನಿ ಪಾಪ ಗುರುರಾಯ
ಸತ್ಯವಾಗ್ಲೂ ನೀನಿದ್ಯಾ ತಂದೆ? ತುಳಸಿ 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 ಇಲ್ಲಿ ನೋಡು, ಆ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ನಮ್ಮ ಮಗು ಮತ್ತೆ ಬದುಕಿದೆ. ತುಳಸಿ ಮಾತಾಡ ತುಳಸಿ, ಒಂದ್ಸಲ ಮಾತಾಡ ತುಳಸಿ. ಇಲ್ಲಿ ನೋಡು, ನಿನಗೋಸ್ಕರ ನಿನ್ನ ಮಗು ಅಳ್ತಾ ಇದೆ. ತುಳಸಿ ತುಳಸಿ ಸ್ವಾಮಿ, ಇದೇನ್ ನಿನ್ನ ಪರೀಕ್ಷೆ? ಒಂದು ಕೊಟ್ಟು ಇನ್ನೊಂದು ಕಸಿಯೋದೇ ನಿನ್ನ ಗುರಿನ? ಬೇಡ ತಂದೆ, ಬೇಡ. ನಾನು ಬಹಳ ನೊಂದಿದ್ದೀನಿ. ನಾಸ್ತಿಕ ಬಂಡೆ ಆಗಿದ್ದ ನನ್ನ ಮಗ ಇವತ್ತು ಭಕ್ತಿಯ ಸೆಲೆಯಾಗಿದ್ದಾನೆ. ನೀನು ಮತ್ತೆ ಕಲ್ಲಾಗಬೇಡ. ಈ ಮಗುನ್ ತಬ್ಲಿ ಮಾಡಬೇಡ ತಂದೆ, ಮಗುನ್ ತಬ್ಲಿ ಮಾಡಬೇಡ. ರಾಘವೇಂದ್ರ, ರಾಘವೇಂದ್ರ. ತುಳಸಿ ಬೇಡ ತಂದೆ, ಬೇಡ. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿನ ನನ್ನಿಂದ ದೂರ ಮಾಡಿ ನನ್ನ ಎದೆಯಲ್ಲಿ ದೇವರು ಅನ್ನೋ ಮಳೆ ಹನಿನ ದೂರ ಮಾಡಿ ಮತ್ತೆ ಈ ನನ್ನ ಮಗುನ ತಾಯಿಲಿ ತಬ್ಲಿ ಮಾಡಿ ಇದರ ಮನಸ್ಸನ್ನು ಮರುಭೂಮಿ ಮಾಡಬೇಡ. ನೋಡು, ಈ ನನ್ನ ಕಂದನಿಗೋಸ್ಕರನಾದ್ರೂ ನನ್ನ ತುಳಸಿನ ಉಳಿಸ್ಕೊಡು ರಾಘವೇಂದ್ರ. ನೀನು ಸರ್ವಶಕ್ತ ಗುರು ರಾಘವೇಂದ್ರ. ಕಾಪಾಡು ಕಾಪಾಡು ಗುರು ರಾಘವೇಂದ್ರ. ನೋಡಿ ಅಪ್ಪ, ಮಾವಯ್ಯ, ನನ್ ಮಗು ಆಡ್ತಾ ಇದೆ ಕಣ್ರಿ, ಆಡ್ತಾ ಇದೆ. ರಾಘವೇಂದ್ರ, ನಿಜ ತುಳಸಿ, ನಿನ್ನ ಮಾತು ನಿಜ. ನಿನ್ನ ಹಾಗೂ ಡ್ಯಾಡಿ ನಂಬಿದ ರಾಘವೇಂದ್ರ ಸ್ವಾಮಿಗಳ ದಯೆಯಿಂದ ನನ್ನ ಮಗುಗೆ ಪುನರ್ಜನ್ಮ ಬಂದಿದೆ. ತುಳಸಿ, ಈ ದೇವರ ಮುಂದೆ ನಾನು ಸೋತೆ ತುಳಸಿ. ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ತುಳಸಿ, ಏನೂ ಇಲ್ಲಪ್ಪ. ಮಗಳೇ